ಎಲ್ಲ ತಾಂತ್ರಿಕ ಗೆಳೆಯರಿಗೆ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಇವತ್ತೇನು ವಿಶೇಷ, ಇವತ್ತು ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇವಪ್ಪ ಅಂದರೆ PU1ನ ಲಾಸ್ಟ್ ಚಾಪ್ಟರ್ ಸೊಸೈಟಲ್ ಇಂಪ್ಯಾಕ್ಟ್ ಡಿಸ್ಕಸ್ ಮಾಡ್ತಾ ಇವಿ. ಸೊ ಸೊಸೈಟಲ್ ಇಂಪ್ಯಾಕ್ಟ್ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನಾನು ಕಮೆಂಟ್ಸ್ ಓದ್ತಾ ಇದ್ದೆ ಎಷ್ಟೊಂದು ಚಾಪ್ಟರ್ಸಲ್ಲಿ. ಸೊ ತುಂಬ ಥ್ಯಾಂಕ್ ಯು, ಈ ಜರ್ನಿಲಿ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರೂ. ಸೊ ಕಮೆಂಟ್ಸ್ ಓದ್ತಾ ಇದ್ದೆ. ಸೊ ಕಮೆಂಟ್ಸ್ ಏನೇ ಇರ್ಬೋದು, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ನಾನು ಎಲ್ಲ ಕಮೆಂಟ್ಸು ನೋಡ್ತೀನಿ, ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ರಿಯಲಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು. ಸೊ ತುಂಬ ಸಪೋರ್ಟ್ ಮಾಡಿದ್ದೀರಾ ಈ ಜರ್ನಿಯಲ್ಲಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇದು ಲಾಸ್ಟ್ ಚಾಪ್ಟರ್ ಆಫ್ PU1 ಆಯಿತಾ. ಸೊ ಟಪಲ್ಸ್ ಆ್ಯಂಡ್ ಡಿಕ್ಷನರೀಸ್ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವತ್ತು ಕೊನೆಯ ಚಾಪ್ಟರ್ ಸೊಸೈಟಲ್ ಇಂಪ್ಯಾಕ್ಟ್. ಸೊ ಸೊಸೈಟಲ್ ಇಂಪ್ಯಾಕ್ಟ್ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ಲಾಸ್ಟ್ ಕ್ಲಾಸಲ್ಲಿ ನಾನೊಂದು ಆಕ್ಟಿವಿಟಿ ಕೊಟ್ಟಿದ್ದೆ, ಕೋಡಿಂಗ್ ಆಕ್ಟಿವಿಟಿ. ಆ ಕೋಡಿಂಗ್ ಆಕ್ಟಿವಿಟಿದು ಆನ್ಸರ್ಸ್ ಏನು, ಹೆಂಗೆ ಸಾಲ್ವ್ ಮಾಡೋದು, ಪ್ಲಸ್ ಇವತ್ತಿನ ಕೋಡಿಂಗ್ ಆಕ್ಟಿವಿಟಿ ಏನು ನೋಡ್ಬೋಣ ಆಯಿತಾ. ಸೊ ಫಸ್ಟು ಲಾಸ್ಟ್ ಕ್ಲಾಸ್ದು ಕೋಡಿಂಗ್ ಆಕ್ಟಿವಿಟಿ ಏನಿತ್ತು. ಸೊ ನಾನು ಈ ಲಾಸ್ಟ್ ಕ್ಲಾಸಲ್ಲಿ ಈ ಲಿಸ್ಟ್ ಕಾನ್ಸೆಪ್ಟ್ ಮೇಲೆ ಕೋಡಿಂಗ್ ಕ್ವೆಶನ್ಸ್ ಕೊಟ್ಟಿದ್ದೆ. ಸೊ ಫೈಂಡ್ ದಿ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್ ಅಂತ ಕೇಳಿದ್ದೆ. ಸೊ ಡೇಟಾ ಅನ್ನೋ ವೇರಿಯಬಲಲ್ಲಿ ಲಿಸ್ಟ್ ಎಲಿಮೆಂಟ್ಸ್ ಇದೆ 1 2 3 4 5 6. ಸೊ ಇದರ ಇಂಡೆಕ್ಸ್ 0, ಇದರ ಇಂಡೆಕ್ಸ್ 1 2 3 4 ಆ್ಯಂಡ್ 5. ಸೊ ಇಲ್ಲಿ ಏನು ಕೇಳಿದ್ದಾರೆ, ಪ್ರಿಂಟ್ ಡೇಟಾ ಅನ್ನೋ ವೇರಿಯಬಲಲ್ಲಿ ಇಂಡೆಕ್ಸ್ 1 to 4, ಇದು ಸ್ಲೈಸಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ವಿ. ಅಂದರೆ ಸ್ಟಾರ್ಟ್ ಇಂಡೆಕ್ಸ್ 1, ಸ್ಟಾಪ್ ಇಂಡೆಕ್ಸ್ 4. ಸೊ ಅಂದರೆ ನಮ್ಗೆ ಗೊತ್ತು ಸ್ಟಾರ್ಟ್ ಇಂಡೆಕ್ಸ್ 1, ಸ್ಟಾಪ್ ಇಂಡೆಕ್ಸ್ 4 ಅಂದರೆ ಸ್ಟಾಪ್ 3ಗೆ ಆಗುತ್ತೆ, ಕರೆಕ್ಟ್. ಸೊ 1 to 3 ಏನು ಎಲಿಮೆಂಟ್ಸ್ ಇದೆ, 2 3 4. ಸೊ ನಮ್ಮ ಔಟ್ಪುಟ್ ಇಲ್ಲಿ ಲಿಸ್ಟಲ್ಲಿ 2 3 4 ಡಿಸ್ಪ್ಲೇ ಆಗಬೇಕು, ಕರೆಕ್ಟಾ. ಸೊ ಸೆಕೆಂಡಲ್ಲಿ ಡೇಟಾ ಮತ್ತೆ ಪ್ರಿಂಟ್ ಮಾಡಬೇಕು ವೇರಿಯಬಲ್ಲು. ಬಟ್ ಈ ಟೈಮ್ ಸ್ಟಾರ್ಟ್ ಕೊಟ್ಟಿಲ್ಲ ನಮ್ಗೆ ಗೊತ್ತು 0 ಇಂದನೇ ಸ್ಟಾರ್ಟ್ ಆಗುತ್ತೆ. ಸ್ಟಾಪ್ ಇಂಡೆಕ್ಸ್ 3 ಕೊಟ್ಟಿದ್ದಾರೆ, ಬಟ್ 2ವರೆಗೂ ಪ್ರಿಂಟ್ ಆಗುತ್ತೆ, ಕರೆಕ್ಟ್. ಸೊ ಈಗ ನಮ್ಮ ಔಟ್ಪುಟ್ 1, ಆಮೇಲೆ 2, ಆಮೇಲೆ 3 ಮಾತ್ರ ಪ್ರಿಂಟ್ ಆಗುತ್ತೆ, ಯಾಕಂದರೆ ಸ್ಟಾಪ್ ಇಂಡೆಕ್ಸ್ 2ಗೆ ಸ್ಟಾಪ್ ಆಗೋಗುತ್ತೆ, ಕರೆಕ್ಟಾ. ಸೊ ಇದು ಔಟ್ಪುಟ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಸೆಕೆಂಡ್ ಕ್ವೆಶನ್ ಕೂಡ ತುಂಬ ಸಿಂಪಲ್ ಆಗಿದೆ. ಸೊ ಎ ಅನ್ನೋ ವೇರಿಯಬಲಲ್ಲಿ ಲಿಸ್ಟ್ ಎಲಿಮೆಂಟ್ಸ್ 1 2 3 ಇದೆ, ಬಿ ಅನ್ನೋ ವೇರಿಯಬಲಲ್ಲಿ 4 5 ಇದೆ. ಸೊ ಏನು ಕೇಳಿದ್ದಾರೆ, A + B. ಸೊ ಕನ್ಕಾಟಿನೇಷನ್ ಕೇಳಿದ್ದಾರೆ, ಜಾಯ್ನಿಂಗ್ ಆಫ್ ದ ಲಿಸ್ಟ್ ಎಲಿಮೆಂಟ್ಸ್. ಸೊ A + B ಮಾಡಿದ್ರೆ ಏನಾಗುತ್ತೆ, ನಿಮಗೆ ಬಿ ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಎಗೆ ಹೋಗಿ ಎಂಡಲ್ಲಿ ಅಟ್ಯಾಚ್ ಆಗುತ್ತೆ, ಕರೆಕ್ಟ್. ಸೊ ನಿಮ್ಗೆ ಔಟ್ಪುಟ್ ಇಲ್ಲಿ 1, 2, 3, 4, 5 ಬರಬೇಕು, ಕರೆಕ್ಟಾ. ಸೊ 4 5 ಎಂಡಲ್ಲಿ ಆ್ಯಡ್ ಆಗುತ್ತೆ ಆಫ್ಟರ್ ಎ. ಸೊ ನೆಕ್ಸ್ಟು ಪ್ರಿಂಟ್ ಎ. ಸೊ ಇದು ಇಂಟ್ರೆಸ್ಟಿಂಗು, ಪ್ರಿಂಟ್ ಎ. ಇವಾಗ ಏನಾಗುತ್ತೆ, A + B ನಿಮಗೆ ಕನ್ಕಾಟಿನೇಟೆಡ್ ಲಿಸ್ಟ್ ಬಂತು. ಸೊ ಎ ಅಲ್ಲಿ ಏನಿದೆ, ಇವಾಗ ಎ ಅಲ್ಲಿ ಹಳೆ ಲಿಸ್ಟ್ ಎಲಿಮೆಂಟ್ಸೇ ಇರುತ್ತೆ, ಇಲ್ಲಿ ಹೊಸ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಹೊಸ ಲಿಸ್ಟ್ ಕ್ರಿಯೇಟ್ ಆಗಿ ನೀವು ಯಾವ್ದಾದ್ರು ಒಂದು ವೇರಿಯಬಲಲ್ಲಿ ಸ್ಟೋರ್ ಮಾಡಬೇಕು, ಬಟ್ ಎ ಅಲ್ಲಿ ಅದೇ ಎಲಿಮೆಂಟ್ಸೇ ಇರುತ್ತೆ. ಸೊ ನಾನು ಪ್ರಿಂಟ್ ಎ ಮಾಡಿದಾಗ ನನಗೆ 1 2 3 ಮಾತ್ರ ಇರುತ್ತೆ, ಕರೆಕ್ಟ್. ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ. ಸೊ ಇದು ಪ್ರೀವಿಯಸ್ ಆಕ್ಟಿವಿಟಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಇವತ್ತಿನ ಆಕ್ಟಿವಿಟಿ ನೋಡ್ಬೋಣ. ಸೊ ಇವತ್ತಿನ ಆಕ್ಟಿವಿಟಿ ಅಗೇನ್ 2 ಕೋಡಿಂಗ್ ಸ್ನಿಪ್ಪೆಟ್ಸ್. ಬಟ್ ಈ ಟೈಮ್ ಟಪಲ್ಸ್ ಆ್ಯಂಡ್ ಡಿಕ್ಷನರೀಸ್ ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿವಿ, ಅದ್ರ ಮೇಲೆ 2 ಸ್ನಿಪ್ಪೆಟ್ಸ್ ಕೊಟ್ಟಿದ್ದೀನಿ. ಎಕ್ಸ್ ಅನ್ನೋ ವೇರಿಯಬಲಲ್ಲಿ ಟಪಲ್ ಎಲಿಮೆಂಟ್ಸ್ ಇದೆ 20 15 25 46 46 21. ಸೊ ನೀವಿಲ್ಲಿ ಕೆಲವು ಟಪಲ್ ಮೆಥಡ್ಸ್ ಆ್ಯಂಡ್ ಫಂಕ್ಷನ್ಸ್ ಯೂಸ್ ಮಾಡಿ. ಏನಿಲ್ಲಿ ವೈ ಅನ್ನೋ ವೇರಿಯಬಲಲ್ಲಿ ಸಾರ್ಟೆಡ್ ಆಫ್ ಎಕ್ಸ್. ಸೊ ಸಾರ್ಟೆಡ್ ಫಂಕ್ಷನ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿ ವೈ ವೇರಿಯಬಲ್ ಏನಾಗಿರುತ್ತೆ ವ್ಯಾಲ್ಯೂ. ಅದಾದಮೇಲೆ ಪ್ರಿಂಟ್ ನೋಡಿ, ಪ್ರಿಂಟ್ ಸ್ಟೇಟ್ಮೆಂಟ್ ಏನು ಪ್ರಿಂಟ್ ಮಾಡ್ತಾ ಇವಿ, X.index of 46. ಸೊ ಇಂಡೆಕ್ಸ್ ಫಂಕ್ಷನ್ ಏನು ಮಾಡುತ್ತೆ, ಸೊ ಎಸ್ ಅಲ್ಲಿ ಕೌಂಟ್ ಮಾಡುತ್ತಾ ಎಲಿಮೆಂಟ್ಸು, ಅಥವಾ ಫಸ್ಟ್ ಅಕರೆನ್ಸ್ ಡಿಸ್ಪ್ಲೇ ಮಾಡುತ್ತಾ, ಏನು ಡಿಸ್ಪ್ಲೇ ಮಾಡುತ್ತೆ, X.count of 46, ಕೌಂಟ್ ಆಫ್ 46 ಏನು ಡಿಸ್ಪ್ಲೇ ಮಾಡುತ್ತೆ. ಆಮೇಲೆ ಪ್ರಿಂಟ್ ವೈ. ಸೊ ಈ 3 ಪ್ರಿಂಟ್ ಸ್ಟೇಟ್ಮೆಂಟಲ್ಲೂ ಏನು ಔಟ್ಪುಟ್ ಬರುತ್ತೆ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಸೊ ಎರಡನೇ ಕ್ವೆಶನ್ ಅಲ್ಲಿ D1. ಸೊ ಇಲ್ಲಿ D1 ಅನ್ನೋ ವೇರಿಯಬಲಲ್ಲಿ ಡಿಕ್ಷನರಿ ಐಟಮ್ಸ್ ಇದೆ. ಸೊ ಫಸ್ಟ್ ಡಿಕ್ಷನರಿ ಐಟಮ್ ಕೀ ವ್ಯಾಲ್ಯೂ ಪೇರ್ಸ್ ಎಂಪ್ಲಾಯ್ ID ಕೀ 1 ಅನ್ನೋದು ವ್ಯಾಲ್ಯೂ, ಮತ್ತೆ ನೇಮ್ ಆ್ಯಂಡ್ ಅಮಿತ್. ಸೊ ನೇಮ್ ಅನ್ನೋದು ಕೀ, ಅಮಿತ್ ಅನ್ನೋದು ವ್ಯಾಲ್ಯೂ, ಕೋಲಿನಿಂದ ಸಪ್ರೇಟ್ ಮಾಡಿದ್ವಿ. ಏಜ್ ಆ್ಯಂಡ್ 28, ಮತ್ತೆ ಡಿಪಾರ್ಟ್ಮೆಂಟ್ ಆ್ಯಂಡ್ ಟೆಸ್ಟಿಂಗ್. ಏಜ್ ಆ್ಯಂಡ್ 28 ಇನ್ನೊಂದು ಲಿಸ್ಟ್ ಅಂತ ಇನ್ನೊಂದು ಡಿಕ್ಷನರಿ ಐಟಮ್. ಆಮೇಲೆ ಡಿಪಾರ್ಟ್ಮೆಂಟ್ ಆ್ಯಂಡ್ ಟೆಸ್ಟಿಂಗ್ 4ನೇ ಡಿಕ್ಷನರಿ ಐಟಮ್. ಸೊ ಈಗ ಏನು ಕೇಳ್ತಾ ಇವಿ ಇಲ್ಲಿ, ಪ್ರಿಂಟ್ D1 ಅನ್ನೋ ವೇರಿಯಬಲ್ ಡಾಟ್ ಕೀಸ್. ಸೊ ಕೀಸ್ ಫಂಕ್ಷನ್ ಏನು ರಿಟರ್ನ್ ಮಾಡುತ್ತೆ, ಸೊ ಯಾವ ಫಾರ್ಮ್ಯಾಟಲ್ಲಿ ರಿಟರ್ನ್ ಮಾಡುತ್ತೆ ಔಟ್ಪುಟ್ನ. ಸೊ ಕಮೆಂಟ್ ಮಾಡಿ. ಪ್ರಿಂಟ್ ಡಿಪಾರ್ಟ್ಮೆಂಟ್ ಇನ್ D1. ಸೊ ಇಲ್ಲಿ ಮೆಂಬರ್ಶಿಪ್ ಯೂಸ್ ಮಾಡಿದ್ವಿ, ಏನು ರಿಟರ್ನ್ ಮಾಡುತ್ತೆ. ಸೊ ನನಗೆ ನೀವು ಸ್ನಿಪ್ಪೆಟ್ 1 ಅಲ್ಲಿ ಔಟ್ಪುಟ್ ಏನು ಬರುತ್ತೆ, ಈ 3 ಲೈನು, ಪ್ಲಸ್ ಸ್ನಿಪ್ಪೆಟ್ 2 ಅಲ್ಲಿ ಈ 2 ಲೈನ್ ಏನು ಔಟ್ಪುಟ್ ಬರುತ್ತೆ ನನಗೆ ಕಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾನು ಕಮೆಂಟ್ ಓದ್ತೀನಿ. ಸೊ ಮುಂದಿನ 1 ಶಾಟ್ ಇಲ್ಲದೆ ಇರ್ಬೋದು, ಬಟ್ ನಾನು ಕಮೆಂಟಲ್ಲಿ ಆದಷ್ಟು ರಿಪ್ಲೈ ಮಾಡ್ತೀನಿ. ಸೊ ನೀವು ಕಮೆಂಟ್ ಮಾಡಿ ಔಟ್ಪುಟ್ ಹಿಂಗೆ ಬರ್ತಿದೆ ಅಂತ. ಏನೇ ಮಿಸ್ಟೇಕ್ ಆದರೂ ಐ ವಿಲ್ ಕರೆಕ್ಟ್ ದ ಮಿಸ್ಟೇಕ್. ಸೊ ಏನು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಟಪಲ್ಸ್ ಆ್ಯಂಡ್ ಡಿಕ್ಷನರೀಸ್ ತುಂಬ ಸುಲಭವಾದ ಚಾಪ್ಟರ್. ಸೊ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ. ಫೈನ್. ಸೊ ಇವತ್ತಿಂದು ಸೊಸೈಟಲ್ ಇಂಪ್ಯಾಕ್ಟ್
ಎಷ್ಟು ಮಾರ್ಕ್ಸ್ ಬರುತ್ತೆ ಫೈನಲ್ ಎಕ್ಸಾಮ್ಗೆ, ಏನೇನು ಕಾನ್ಸೆಪ್ಟ್ಸ್ ಇದೆ ನೋಡ್ಬೋಣ. ಫಸ್ಟ್ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡ್ಬೋಣ ಸೊಸೈಟಲ್ ಇಂಪ್ಯಾಕ್ಟ್ ಅಲ್ಲಿ. ಸೊ ಫಸ್ಟ್ ಒಂದು MCQ ಬರುತ್ತೆ, 1 ಮಾರ್ಕರಲ್ಲಿ ಒಂದು MCQ, 1 2 ಮಾರ್ಕರ್ ಬರುತ್ತೆ, ಒಂದು 5 ಮಾರ್ಕರ್ ಬರುತ್ತೆ, ಟೋಟಲ್ 8 ಮಾರ್ಕ್ ಬರುತ್ತೆ ಫ್ರಮ್ ದ ಸೊಸೈಟಲ್ ಇಂಪ್ಯಾಕ್ಟ್ ಚಾಪ್ಟರ್. ಆಯ್ತಾ. ಸೊ 1 5 ಮಾರ್ಕರ್ ಬರುತ್ತೆ ಈ ಚಾಪ್ಟರ್ಲಿ, 1 2 ಮಾರ್ಕರ್, 1 MCQ ಒಂದು ಬರುತ್ತೆ. ಸೊ ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ ಇದನ್ನ ನೋಡೋಣ. ಸೊ ನೋಡೋಕೆ ಮುಂಚೆ ತುಂಬ ಜನ ನೋಟ್ಸ್ ಕೇಳ್ತಾ ಇರ್ತೀರಾ, ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಕೇಳ್ತಾ ಇರ್ತೀರಾ. ಸೊ ದಯವಿಟ್ಟು ನಮ್ಮ ಪರೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪರೀಕ್ಷೆ ಆ್ಯಪ್ ಡೌನ್ಲೋಡ್ ಮಾಡಿದ್ಮೇಲೆ ಸೊ ನೀವು PU1 ಸೈನ್ಸ್ ಅಥವಾ PU1 ಕಾಮರ್ಸ್ ಅಲ್ಲಿ ಸೊ ನಿಮಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ನಮ್ಮದು ಹೊಸ ಸಿಲೆಬಸ್ ಇನ್ನು ಒಂದೇ ಇಯರ್ ಆಗಿರೋದು ಎಕ್ಸಾಮು. ಸೊ 1 PYQ ನಿಮ್ಗೆ ಸಿಗುತ್ತೆ, ಒಂದು ಪೇಪರಲ್ಲಿ ಏನೇನು ಕ್ವೆಶನ್ಸ್ ಬಂತು ಈ ಚಾಪ್ಟರಿಂದ ಅಷ್ಟು ನಾನು ಕೊಡ್ತೀನಿ. ಆಯ್ತಾ. ಸೊ ಅದಾದಮೇಲೆ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿರ್ತೀನಿ, ಪ್ಲಸ್ ಈ ನೋಟ್ಸು ಸಿಗುತ್ತೆ ನಿಮಗೆ. ಓಕೆ. ಸೊ ಇದಕ್ಕೆಲ್ಲ ನೀವು ಪರೀಕ್ಷಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಸೊ ನೋಟ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಆಯ್ತಾ. ಸೊ ಆಯಿತು, ಸೊಸೈಟಲ್ ಇಂಪ್ಯಾಕ್ಟ್ ಅಲ್ಲಿ ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ ನೋಡ್ಬೋಣ. ಸೊ ಫಸ್ಟ್ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್. ಸೊ ಈ ಡಿಜಿಟಲ್ ಟೆಕ್ನಾಲಜೀಸ್ ಯೂಸ್ ಮಾಡೋದ್ರಿಂದ ಏನೇನು ಇಂಪ್ಯಾಕ್ಟ್ ಆಗ್ತಿದೆ ಈ ಇಂಟ್ರೊಡಕ್ಷನ್ ನೋಡೋಣ. ಎರಡನೇ ಕಾನ್ಸೆಪ್ಟ್ ಅಲ್ಲಿ ಡಿಜಿಟಲ್ ಫುಟ್ ಪ್ರಿಂಟ್. ಸೊ ಏನು ಸರ್ ಇದು ಡಿಜಿಟಲ್ ಫುಟ್ ಪ್ರಿಂಟ್? ಸೊ ಆನ್ಲೈನಲ್ಲಿ ನೀವೇನೇ ಆಕ್ಟಿವಿಟಿ ಮಾಡಿದ್ರು ಅದು ಫುಟ್ ಪ್ರಿಂಟ್ ತರ ಕನ್ವರ್ಟ್ ಆಗಿ ಸೊ ಆ ಟ್ರೇಲ್ ಹಾಗೆ ಉಳಿಯುತ್ತೆ, ಅದನ್ನು ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಅದ್ರ ಎಷ್ಟು ಟೈಪ್ಸ್ ಇದೆ ಎರಡನೇ ಕಾನ್ಸೆಪ್ಟ್ ಅಲ್ಲಿ ನೋಡೋಣ. ಡಿಜಿಟಲ್ ಸೊಸೈಟಿ ಅಂಡ್ ನೆಟಿಸನ್. ಸೊ ಡಿಜಿಟಲ್ ಸೊಸೈಟಿ ಅಂದ್ರೆ ಯಾವ ಸೊಸೈಟಿ ಯಾವಾಗಲೂ ಡಿಜಿಟಲ್ ಟೆಕ್ನಾಲಜೀಸ್ ಯೂಸ್ ಮಾಡಿ ಆಕ್ಟಿವಿಟೀಸ್ನ ಪೂರೈಸ್ತಾ ಇದ್ದಾರೋ ಅದು ಡಿಜಿಟಲ್ ಸೊಸೈಟಿ. ನೆಟಿಸನ್ ಅಂದ್ರೆ ಸೊ ಯಾವ ಸಿಟಿಸನ್ ಅಥವಾ ಯಾವ ಇಂಡಿವಿಜುವಲ್ ಡಿಜಿಟಲ್ ಟೆಕ್ನಾಲಜೀಸ್ ಇಂಟರ್ನೆಟ್ ಇಂದ ಯೂಸ್ ಮಾಡ್ತಾ ಇದ್ದಾರೆ ಅವ್ರನ್ನ ನೆಟಿಸನ್ ಅಂತ ಕರಿತೀವಿ. ಸೊ ಈ ಮೂರನೇ ಕಾನ್ಸೆಪ್ಟ್ ಅಲ್ಲಿ ಡಿಜಿಟಲ್ ಸೊಸೈಟಿ, ನೆಟಿಸನ್. ಇಲ್ಲಿ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾ ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ ನಾವು ಯೂಸ್ ಮಾಡುವಾಗ. ಅದಾದ್ಮೇಲೆ ಇಂಟರ್ನೆಟ್ ಅಂದ್ರೆ ನೆಟ್ ಎಟಿಕ್ಸ್ ಅಂತ ಕರಿತೀವಿ, ನೆಟ್ ರೂಲ್ಸ್, ಆ ರೂಲ್ಸ್ ಫಾಲೋ ಮಾಡಬೇಕು. ಅದಾದ್ಮೇಲೆ ಸೋಷಿಯಲ್ ಮೀಡಿಯಾ ರೂಲ್ಸ್ ಕೂಡ ಫಾಲೋ ಮಾಡಬೇಕು. ಅದು ಮೂರನೇ ಕಾನ್ಸೆಪ್ಟ್ ಅಲ್ಲಿ ನೋಡೋಣ. ನಾಲ್ಕನೇ ಕಾನ್ಸೆಪ್ಟ್ ಡೇಟಾ ಪ್ರೊಟೆಕ್ಷನ್. ಸೊ ನಮ್ಮ ಡೇಟಾನ ಆನ್ಲೈನ್ ಅಲ್ಲಿ ಹೆಂಗೆ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಸೊ IP ರೈಟ್ಸ್ ಅಂತಿದೆ, ಎಲ್ರಿಗೂ ಗೊತ್ತು. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಎಲ್ರದ್ದು ಇಂಡಿವಿಜುವಲ್ ಅಲ್ವಾ. ಈ IP ರೈಟ್ಸ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ತೀವಿ. ಕಾಪಿ ರೈಟ್ ಅಂತಿದೆ, ಪೇಟೆಂಟ್ ಅಂತಿದೆ, ಟ್ರೇಡ್ ಮಾರ್ಕ್ ಅಂತಿದೆ. ಆ ಕಾನ್ಸೆಪ್ಟ್ಸ್ ಎಲ್ಲ ನಾಲ್ಕನೇ ಟಾಪಿಕ್ ಅಲ್ಲಿ ನೋಡೋಣ. ಐದನೇ ಕಾನ್ಸೆಪ್ಟ್ ಅಲ್ಲಿ ಸೈಬರ್ ಕ್ರೈಮ್. ಸೊ ಸೈಬರ್ ಕ್ರೈಮ್ ಅಂದ್ರೆ ಯಾರು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಿರ್ತಾರೆ ಆನ್ಲೈನ್, ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ಎಷ್ಟು ಟೈಪ್ ಸೈಬರ್ ಕ್ರೈಮ್ಸ್ ಇದೆ, ಆಮೇಲೆ ಹೆಂಗ್ ಪ್ರಿವೆಂಟ್ ಮಾಡೋದು ಈ ಸೈಬರ್ ಕ್ರೈಮ್ಸ್, ಇದೆಲ್ಲ ನೋಡೋಣ ಐದನೇ ಕಾನ್ಸೆಪ್ಟ್ ಅಲ್ಲಿ. ಆರನೇ ಕಾನ್ಸೆಪ್ಟ್ ಅಲ್ಲಿ ಇಂಡಿಯನ್ IT ಆಕ್ಟ್. ಸೊ ಈ ಸೈಬರ್ ಕ್ರೈಮ್ಸ್ ಪ್ರಿವೆಂಟ್ ಮಾಡೋದಕ್ಕೆ ನಮ್ಮ IT ಆಕ್ಟ್, ನಮ್ಮ ಕಾನೂನು ಏನು ಹೇಳುತ್ತೆ ಅದನ್ನು ಕೂಡ ನೋಡೋಣ. ಲಾಸ್ಟ್ ಕಾಲಮ್ ಅಲ್ಲಿ ಯೂಸಿಂಗ್ ಡಿಜಿಟಲ್ ಟೆಕ್ನಾಲಜೀಸ್. ನಾವು ಡಿಜಿಟಲ್ ಟೆಕ್ನಾಲಜೀಸ್ ಯೂಸ್ ಮಾಡೋದ್ರಿಂದ ನಮ್ಗೆ ತುಂಬಾ ಅಡ್ವಾಂಟೇಜಸ್ ಇದೆ. ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ತಾ ಇದೀವಿ. ಸೊ ಕನೆಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗ್ತಿದೆ, ತುಂಬಾ ಜನರ ಜೊತೆ ಬೆರೀಬಹುದು ಆನ್ಲೈನ್ ಅಲ್ಲಿ. ಬಟ್ ಇದರಿಂದ ನಮ್ಗೆ ಹೆಲ್ತ್ಗೆ ಏನೇನು ಇಂಪ್ಯಾಕ್ಟ್ ಆಗ್ತಿದೆ ಇದು ಕೊನೆಯ ಕಾನ್ಸೆಪ್ಟ್ ಅಲ್ಲಿ ನೋಡೋಣ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಕೇಳ್ಬೋದು, ಡಿಜಿಟಲ್ ಫುಟ್ ಪ್ರಿಂಟ್ ಅಂಡ್ ಇಟ್ಸ್ ಟೈಪ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ 2 ಮಾರ್ಕ್ಸ್ಗೆ. ಸೊ ಡಿಜಿಟಲ್ ಫುಟ್ ಪ್ರಿಂಟ್ ಅಂದ್ರೆ ಏನು, ಅದರ ಟೈಪ್ಸ್ ಎಷ್ಟು, ಅವೆರಡು ಟೈಪ್ಸು ಓದ್ಕೊಳ್ಳಿ. ಅದಾದ್ಮೇಲೆ ಸೊ ಇಲ್ಲಿ ಕೆಲವೊಂದು ಎಟಿಕ್ಸ್ ಬರುತ್ತೆ, ಎಟಿಕ್ಸ್ ಅಥವಾ ರೂಲ್ಸ್ ಅಂತ ಕರಿತೀವಿ, ಎಟಿಕೆಟ್ಸ್ ಆರ್ ರೂಲ್ಸ್. ಸೊ ಇದನ್ನು ಕೂಡ ನೀವು ಓದಬೇಕಾಗತ್ತೆ. ಸೊ ಇದು ಯಾವ್ದಾದ್ರು ಒಂದು ಎಟಿಕೆಟ್ಸ್ 5 ಮಾರ್ಕ್ಸ್ಗೆ ಕೇಳಬಹುದು. ಇಲ್ಲಿ 3 ಎಟಿಕೆಟ್ಸ್ ಅಥವಾ 3 ರೂಲ್ಸ್ ಬರುತ್ತೆ. ಸೊ ಫಸ್ಟ್ ಒಂದು ಸೋಷಿಯಲ್ ಮೀಡಿಯಾದು, ನೆಕ್ಸ್ಟ್ ಕಮ್ಯುನಿಕೇಶನ್, ನೆಕ್ಸ್ಟ್ ನೆಟ್ ಅಂದರೆ ಇಂಟರ್ನೆಟ್ಟಲ್ಲಿ ಏನೇನು ರೂಲ್ಸ್ ನೀವು ಫಾಲೋ ಮಾಡಬೇಕು ಕಮ್ಯುನಿಕೇಟ್ ಮಾಡುವಾಗ. ಸೊ ಆ ರೂಲ್ಸ್ ಕೇಳ್ತಾರೆ. ಸೊ ಡೇಟಾ ಪ್ರೊಟೆಕ್ಷನಲ್ಲಿ ಸೊ ಕಾಪಿ ರೈಟ್ ಅಂದ್ರೆ ಏನು, ಪೇಟೆಂಟ್ ಅಂದ್ರೆ ಏನು, ಟ್ರೇಡ್ ಮಾರ್ಕ್ ಅಂದ್ರೆ ಏನು, IP ರೈಟ್ಸ್ ಹೆಂಗೆ ಪ್ರೊಟೆಕ್ಟ್ ಮಾಡ್ತೀವಿ, IP ರೈಟ್ಸ್ ವೈಲೇಟ್ ಮಾಡಿದ್ರೆ ಏನೇನಾಗುತ್ತೆ ಅದೆಲ್ಲ ನೀವು ತಿಳ್ಕೊಬೇಕು 4ನೇ ಕಾನ್ಸೆಪ್ಟಲ್ಲಿ. ಅದು ಕೂಡ 5 ಮಾರ್ಕ್ಸ್ ಕೇಳ್ಬೋದು. ಡಿಫೈನ್ ಕಾಪಿ ರೈಟ್, ಪೇಟೆಂಟ್, ಟ್ರೇಡ್ ಮಾರ್ಕ್ ಆ್ಯಂಡ್ ವಾಟರ್ ವೈಲೇಷನ್ಸ್ ನೀವು ಮಾಡಿದ್ರೆ ಏನೇನಾಗುತ್ತೆ ಅಥವಾ ಹೆಂಗೆ ಪ್ರಿವೆಂಟ್ ಮಾಡೋದು ಈ ಸೈಬರ್ ಕ್ರೈಮ್ನ. ಸೊ ಇದು ಕೂಡ ಕೇಳ್ಬೋದು. ಸೊ ಅದನ್ನು ಕೂಡ ಓದಿರಿ. ಸೈಬರ್ ಕ್ರೈಮಲ್ಲಿ ಪ್ರಿವೆನ್ಷನ್ಸ್ ಇದೆಯಲ್ಲ, ಪ್ರಿವೆನ್ಷನ್ ಮೆಷರ್ಸ್ ಆಫ್ ಸೈಬರ್ ಕ್ರೈಮ್ ಕೂಡ ಕೇಳ್ಬೋದು 5 ಮಾರ್ಕ್ಸ್ಗೆ. ಸೊ ಇಂಪ್ಯಾಕ್ಟ್ ಆನ್ ಹೆಲ್ತ್ ಜನರಲಿ 5 ಮಾರ್ಕ್ಸ್ಗೆ ಕೇಳೋದಿಲ್ಲ, ಬಟ್ 2 ಮಾರ್ಕ್ಸ್ ಅಥವಾ 1 ಮಾರ್ಕಲ್ಲಿ ಒಂದು MCQ ಇದೆ, ಸೊ ಕೇಳ್ಬೋದು. ಸೊ ದಯವಿಟ್ಟು ಓದಿ ಆಯ್ತಾ. ಸೊ ಯಾವ ಕಾನ್ಸೆಪ್ಟು ಸ್ಕಿಪ್ ಮಾಡಬೇಡಿ. ಫಸ್ಟ್ ಇಂಟ್ರೊಡಕ್ಷನ್ ನೋಡ್ಬೋಣ. ಈ ಡಿಜಿಟಲ್ ಟೆಕ್ನಾಲಜೀಸಿಂದ ಸೊ ಏನೇನು ಸೊಸೈಟಿಗೆ ಇಂಪ್ಯಾಕ್ಟ್ ಆಗ್ತಿದೆ, ಸೊಸೈಟಿಗೆ ಇದರಿಂದ ಲಾಸ್ ಏನೇನು ಆಗ್ತಿದೆ ಇದೆಲ್ಲ ತಿಳ್ಕೊಂಬೋಣ. ಕಾನ್ಸೆಪ್ಟ್ 1 ಅಲ್ಲಿ ಇಂಟ್ರೊಡಕ್ಷನ್ ಬಗ್ಗೆ ಹೋಗ್ಬೋಣ. ಸೊಸೈಟಲ್ ಇಂಪ್ಯಾಕ್ಟ್ ಅಲ್ಲಿ ಇಂಟ್ರೊಡಕ್ಷನ್ ಏನು ತಿಳ್ಕೊಬೇಕು ಇಲ್ಲಿ. ಸೊ ಪಾಯಿಂಟ್ಸ್ ಇದೆ, ಕೆಲವು ಪಾಯಿಂಟ್ಸ್ ಓದ್ತಾ ಹೋಗೋಣ. ಇನ್ ರೀಸೆಂಟ್ ಇಯರ್ಸ್ ದ ವರ್ಲ್ಡ್ ಅರೌಂಡ್ ಅಸ್ ಹ್ಯಾಸ್ ಸೀನ್ ಲಾಟ್ ಆಫ್ ಚೇಂಜಸ್ ಡ್ಯೂ ಟು ದ ಯೂಸ್ ಆಫ್ ಡಿಜಿಟಲ್ ಟೆಕ್ನಾಲಜೀಸ್. ಹೌದಲ್ವಾ, ರೀಸೆಂಟ್ ಇಯರ್ಸ್ ಅಲ್ಲಿ ಸೊ ಮುಂಚಿನ ಥರ ಇವಾಗಿಲ್ಲ. ಸೊ ಇವಾಗ ಡಿಜಿಟಲೈಸ್ ಆಗ್ತಿದೆ ಎಲ್ಲಾನು. ಸೊ ಎವ್ರಿಥಿಂಗ್ ಏನೇ ಟಾಸ್ಕ್ ಮಾಡಿದ್ರು ನಾವು ಇವಾಗ ಡಿಜಿಟಲೈಸ್ ಆಗ್ತಿದೆ. ಸೊ ಮುಂಚಿನ ಥರ ಸೊ ನಾವು ಏನೇ ಟಾಸ್ಕ್ ಮಾಡಬೇಕಾದ್ರೂ ಮುಂಚಿನ ಥರ ಪ್ಲೇಸ್ಗೆ ವಿಸಿಟ್ ಮಾಡಿ ಆಮೇಲೆ ಆಕ್ಟಿವಿಟೀಸ್ ಮಾಡೋದಿಲ್ಲ. ಸೊ ಇವಾಗ ಏನು ಮಾಡ್ತಾ ಇದೀವಿ, ಸೊ ಥ್ರೂ ದ ಯೂಸ್ ಆಫ್ ಇಂಟರ್ನೆಟ್ ನಾವೆಲ್ಲ ಕೆಲಸಗಳನ್ನು ಇವಾಗ ಆನ್ಲೈನೇ ಮಾಡ್ತಾ ಇದೀವಿ. ಕರೆಕ್ಟ್. ಸೊ ಡಿಜಿಟಲ್ ಟೆಕ್ನಾಲಜೀಸ್ ಇಂದ ವರ್ಲ್ಡ್ ಚೇಂಜ್ ಆಗಿದೆ. ಇನ್ನೇನೇನಾಗಿದೆ, ಸೊ ಕಂಪ್ಯಾರಿಸನ್ ಟು ಪ್ರೀವಿಯಸ್
ಇಯರ್ಸ್ ಅಥವಾ ಪ್ರೀವಿಯಸ್ ಟೈಮ್ಸ್ ಇಂದ ಈ ಟೈಮ್ಸ್ಗೆ ಏನೇನು ಚೇಂಜ್ ಆಗಿದೆ. ಇನ್ ದ ಪಾಸ್ಟ್ ಫಾರ್ ಬುಕಿಂಗ್ ಟ್ರೈನ್ ಟಿಕೆಟ್ಸ್ ದ ಕಸ್ಟಮರ್ ಹ್ಯಾಡ್ ಟು ಸ್ಟ್ಯಾಂಡ್ ಇನ್ ಲೈನ್ ಥ್ರೂ ಕ್ಯೂ ಸಿಸ್ಟಮ್ ಅಂಡ್ ಪರ್ಚೇಸ್ ದ ಟಿಕೆಟ್ಸ್. ಹೌದಲ್ವಾ? ಸೊ ಹಿಂದಿನ ಟೈಮ್ಸ್ ಅಲ್ಲಿ ಅಥವಾ ಹಿಂಗೆ ಒಂದು 20-15 ಇಯರ್ಸ್ ಹಿಂದ್ಗಡೆ ನಮ್ಮ ಸಿನಿಮಾ ಬುಕಿಂಗ್ ಟಿಕೆಟ್ಸ್ ಇರ್ಬೋದು, ರೈಲ್ವೆ ಟಿಕೆಟ್ಸ್ ಇರ್ಬೋದು, ಏರ್ಲೈನ್ ಟಿಕೆಟ್ಸ್ ಇರ್ಬೋದು, ನಾವು ನಾರ್ಮಲಿ ಹೋಗಿ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಂಡು ಟಿಕೆಟ್ಸ್ನ ಪರ್ಚೇಸ್ ಮಾಡ್ತಿದ್ವಿ. ಬಟ್ ಈಗ ಈ ಪರ್ಚೇಸಿಂಗ್ ಆಫ್ ಟಿಕೆಟ್ಸ್ ಕೂಡ ಆನ್ಲೈನ್ ಆಗಿದೆ ಅಲ್ವಾ? ಸೊ ಇದು ಕೂಡ ಡಿಜಿಟೈಸ್ ಆಗಿದೆ. ಬಟ್ ಟುಡೇ ಥ್ರೂ ದ ಯೂಸ್ ಆಫ್ ಕಂಪ್ಯೂಟರ್ಸ್ ಬುಕಿಂಗ್ ಇಸ್ ಡಿಜಿಟಲ್. ಸೊ ಬುಕಿಂಗ್ ಇವತ್ತು ಡಿಜಿಟಲ್ ಆಗಿದೆ. ಕರೆಕ್ಟ್. ಸೊ ಇನ್ನೇನೇನು ಡಿಜಿಟಲ್ ಆಗಿದೆ? ಸೊ ನೀವೇ ಹೇಳಬೇಕು ಇನ್ನೇನೇನು ಡಿಜಿಟಲ್ ಆಗಿದೆ. ಇವಾಗ ಮುಂಚೆ ಲೆಟರ್ಸ್ ಕಳಿಸ್ತಿದ್ವಿ ಅಲ್ವಾ? ಸೊ ಪೋಸ್ಟ್ ಮಾಡ್ತಿದ್ವಿ, ಲೆಟರ್ಸು ಸ್ಟ್ಯಾಂಪ್ ಹಾಕಿ ಪೋಸ್ಟ್ ಮಾಡ್ತಿದ್ವಿ. ಸೊ ಅದು ಪೋಸ್ಟ್ ಹೋಗೋಕ್ಕೆ ಕೆಲವೊಂದು ಟೈಮ್ ಆಗ್ತಿತ್ತು, 1 ವೀಕ್ ಆಗೋದು. ಸೊ ಲೊಕೇಶನ್ ಮೇಲೂ ಡಿಪೆಂಡ್ ಆಗ್ತಿತ್ತು, 1 ವೀಕ್ ಆಗೋದು ಅಥವಾ 15 ಡೇಸ್ ಆಗೋದು, ತಲುಪಕ್ಕೆ 15 ಡೇಸ್ ಅಥವಾ 1 ವೀಕ್ ಆಗೋದು. ಬಟ್ ಇವತ್ತು ನಾವು ಇಮೇಲ್ ಮುಖಾಂತರ ಕಳಿಸ್ಬೋದು ಎಲ್ರಿಗೂ ಮೇಲ್ಸು ಅಲ್ವಾ? ಸೊ ಅಂದರೆ ನಾವು ಮಲ್ಟಿಪಲ್ ಪೀಪಲ್ಗೆ ಕಳಿಸ್ಬೋದು ಮೇಲ್ ಆ್ಯಂಡ್ ರಿಸೀವ್ ಕೂಡ ಮಾಡ್ಬೋದು ಮೇಲ್ಸ್ ಅಟ್ ದ ಸೇಮ್ ಟೈಮ್. ಸೊ ಎಕ್ಸಾಂಪಲ್ಸ್ ನೀವು ಈ ಥರ 3-4 ಎಕ್ಸಾಂಪಲ್ಸ್ ಹೇಳ್ಬೋದು. ಡಿಜಿಟಲ್ ಟೆಕ್ನಾಲಜೀಸಿಂದ ಏನೇನು ಚೇಂಜ್ ಆಗಿದೆ ಇವತ್ತು. ಸೊ ಪೇಮೆಂಟ್ ಕೂಡ ಚೇಂಜ್ ಆಗಿದೆ, ಎಲ್ರಿಗೂ ಗೊತ್ತು. ಸೊ ಮುಂಚೆ ನಾವು ಹೋಗಿ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಂಡು ಪೇಮೆಂಟ್ ಮಾಡ್ತಿದ್ವಿ, ಎನಿಥಿಂಗ್, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು. ಬಟ್ ಇವತ್ತು ಡಿಜಿಟೈಸ್ ಆಗಿದೆ. ಸೊ ಇವತ್ತು ನಮಗೆ ಫೋನ್ಪೇ, ಗೂಗಲ್ ಪೇ ಅಂತ ಪೇಮೆಂಟ್ ಅಪ್ಲಿಕೇಶನ್ಸ್ ಇದೆ, ಅದ್ರ ಮುಖಾಂತರ ನಾವು ಬಿಲ್ಸ್ ಪೇ ಮಾಡ್ತಾ ಇದ್ವಿ. ಸೊ ಈ ಥರ ಟೆಕ್ನಾಲಜೀಸ್, ಡಿಜಿಟಲ್ ಟೆಕ್ನಾಲಜೀಸ್ ಬಂದಾಗಿಂದ ಸೊ ಆರ್ ಲೈಫ್ಸ್ ಆಲ್ಸೋ ಹ್ಯಾವ್ ಚೇಂಜ್ಡ್ ಅಥವಾ ಇವಾಲ್ವ್ ಆಗಿದೆ ನಮ್ಮ ಲೈಫ್ಸು ಅಲ್ವಾ? ಸೊ ಇನ್ನೂ ಕೆಲವು ಎಕ್ಸಾಂಪಲ್ಸ್ ಇದೆ, ನೋಡ್ಬೋಣ. ಸೊ ಇಮೇಲ್ಸ್ ನಾನು ಹೇಳ್ದಂಗೆ ಟುಡೇ ಒನ್ ಕ್ಯಾನ್ ಸೆಂಡ್ ಆ್ಯಂಡ್ ರಿಸೀವ್ ಇಮೇಲ್ಸ್ ಮೋರ್ ದೆನ್ 1 ಪರ್ಸನ್ ಅಟ್ ಅ ಟೈಮ್. ಸೊ ಮೋರ್ ದೆನ್ 1 ಪರ್ಸನ್ಗೆ ನೀವು ಇಮೇಲ್ ಕಳಿಸ್ಬೋದು, ರಿಸೀವ್ ಮಾಡ್ಬೋದು. ಇವಾಗ ಟೈಮ್ ತೊಗೊಳ್ಳಲ್ಲ ಮೇಲ್ಸ್ ಕಳ್ಸೋದಕ್ಕೆ, ಕರೆಕ್ಟಾ? ಬಟ್ ಇವತ್ತಿನ ಕಾಲದಲ್ಲಿ ಇಮೇಲ್ಸ್ಗೆ ಎಮೋಷನ್ಸ್ ಇರೋದಿಲ್ಲ. ಸೊ ಹಿಂದಿನ ಟೈಮಲ್ಲಿ ನಾವು ಕೂತ್ಕೊಂಡು ಲೆಟರ್ ಬರೆದು ಆಮೇಲೆ ಪೋಸ್ಟ್ ಮಾಡೋವಾಗ ಒಂಥರ ಫೀಲಿಂಗ್ ಇರ್ತಿತ್ತು. ಸೊ ಎಲ್ರಿಗೂ ಓಕೆಪ್ಪ ಇವ್ನು ಇಷ್ಟು ಕಷ್ಟಪಟ್ಟು ಲೆಟರ್ ಬರೆದು ಕಳಿಸಿದಾನೆ ಅನ್ನೋ ಫೀಲ್ ಇತ್ತು. ಬಟ್ ಇವತ್ತು ಆ ಫೀಲಿಂಗ್ ಇಲ್ಲ. ಸೊ ಇವತ್ತೆಲ್ಲ ಡಿಜಿಟೈಸ್ ಆಗ್ತಿದೆ. ಒಂದು ಅಡ್ವಾಂಟೇಜ್ ಏನು ಹೇಳ್ಬೋದು, ಇಮೇಲ್ಸಿಂದ ಕ್ವಿಕ್ಕಾಗಿ ಮೇಲ್ಸ್ ಹೋಗುತ್ತೆ. ಸೊ ಯಾರಿಗೆ ಬೇಕಾದ್ರೂ ನೀವು ಸೆಂಡ್ ಮಾಡ್ಬೋದು ವಿತಿನ್ ಅನ್ ಇನ್ಸ್ಟೆಂಟ್. ಬಟ್ ಈ ಟೆಕ್ನಾಲಜೀಸ್ ಯೂಸ್ ಮಾಡೋದ್ರಿಂದ ಸೊ ನಮಗೂ ಹೆಲ್ಪ್ ಆಗ್ತಿದೆ. ಬಟ್ ಕೆಲವು ಡ್ರಾಬ್ಯಾಕ್ಸು ಇದೆ. ಏನು ಅಂತ ನೋಡಿ ನೆಕ್ಸ್ಟ್ ಪಾಯಿಂಟಲ್ಲಿ. ವೈಲ್ ಡಿಜಿಟಲ್ ಟೆಕ್ನಾಲಜೀಸ್ ಬ್ರಿಂಗ್ ನ್ಯೂಮರಸ್ ಬೆನಿಫಿಟ್ಸ್ ಸಚ್ as enhanced productivity and connectivity, they also pose risk of misuse and require awareness and caution. ಸೊ ಈ ಡಿಜಿಟಲ್ ಟೆಕ್ನಾಲಜೀಸ್ ಇಂದ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಿದೆ, ಎಲ್ಲರ ಜೊತೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ತಾ ಇವಿ. ಬಟ್ ಕೆಲವೊಂದು ಡ್ರಾಬ್ಯಾಕ್ಸ್ ಕೂಡ ಆಗ್ತಿದೆ. ಸೊ ಕೆಲವೊಬ್ರು ಟೆಕ್ನಾಲಜೀಸ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾವು ಆನ್ಲೈನಲ್ಲಿ ತುಂಬ ಅವೇರ್ನೆಸ್ ಬೆಳೆಸ್ಕೊಬೇಕು ಆ್ಯಂಡ್ ಕಾಷಿಯಸ್ ಆಗಿ ಇರಬೇಕು. ಸೊ ಯಾವಾಗಲೂ ಎಚ್ಚರವಾಗಿರಬೇಕಾಗುತ್ತೆ ಆನ್ಲೈನ್ ಟೆಕ್ನಾಲಜೀಸ್ ಅಥವಾ ಆನ್ಲೈನಲ್ಲಿ ಇರುವಾಗ ಏನು ಪೋಸ್ಟ್ ಮಾಡ್ತಾ ಇವಿ, ಏನು ಬ್ರೌಸ್ ಮಾಡ್ತಾ ಇವಿ, ಇದೆಲ್ಲ ಥರ್ಡ್ ಪರ್ಸನ್ ಯಾರೋ ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ನಾವು ಕೇರ್ಫುಲ್ ಆಗಿ ಈ ಆಕ್ಟಿವಿಟೀಸ್ನ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಕಾನ್ಸೆಪ್ಟ್ 1 ಇಂಟ್ರೊಡಕ್ಷನ್. ಸೊ ಜಸ್ಟ್ ಇಂಟ್ರೊಡಕ್ಷನ್ಲಿ ಡಿಜಿಟಲ್ ಟೆಕ್ನಾಲಜೀಸ್ ಯೂಸ್ ಮಾಡೋದ್ರಿಂದ ಹೆಂಗೆ ನಮ್ಮ ಸೊಸೈಟಿ ಇಂಪ್ಯಾಕ್ಟ್ ಆಗ್ತಿದೆ, ಏನೇನು ಚೇಂಜಸ್ ಆಗ್ತಿದೆ, ಸೊ ಇದು ತಿಳ್ಕೊಂಡ್ರೆ ಸಾಕು ಆಯ್ತಾ. ಸೊ ಅರ್ಥ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಇದು ಫಸ್ಟ್ ಕಾನ್ಸೆಪ್ಟ್. ಎರಡನೇ ಕಾನ್ಸೆಪ್ಟ್ ಬಗ್ಗೆ ಹೋಗ್ಬೇಡ. ಎರಡನೇ ಕಾನ್ಸೆಪ್ಟ್ ಡಿಜಿಟಲ್ ಫುಟ್ ಪ್ರಿಂಟ್. ಸೊ ಈ ಡಿಜಿಟಲ್ ಫುಟ್ ಪ್ರಿಂಟ್ ಅಂದರೆ ಏನು, ಇದರಲ್ಲೇ ಎಷ್ಟು ಟೈಪ್ಸ್ ಇದೆ, ಸೊ ಇದರಲ್ಲಿ ಏನೇನು ಎಕ್ಸಾಂಪಲ್ಸ್ ಬರುತ್ತೆ, ಈ ಎರಡನೇ ಕಾನ್ಸೆಪ್ಟಲ್ಲಿ ನೋಡ್ಬೋಣ. ಸೊ ಸೆಕೆಂಡ್ ಕಾನ್ಸೆಪ್ಟ್ ಇಸ್ ಡಿಜಿಟಲ್ ಫುಟ್ ಪ್ರಿಂಟ್. ಸೊ ಡಿಜಿಟಲ್ ಫುಟ್ ಪ್ರಿಂಟ್ ಅಂದರೆ ನಾನು ಅದೇ ಥರ ಬ್ಯಾಕ್ಗ್ರೌಂಡ್ ಇಮೇಜಸ್ ಹಾಕಿದ್ದೀನಿ. ಸೊ ಬ್ಯಾಕ್ಗ್ರೌಂಡ್ ಇಮೇಜಸ್ ನೀವು ಅಬ್ಸರ್ವ್ ಮಾಡ್ಬೋದು. ಹಾಗೆ ನೀವು ಈ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಬೋದು. ಡಿಜಿಟಲ್ ಫುಟ್ ಪ್ರಿಂಟ್ ಅಂದರೆ ಡೇಟಾ ಟ್ರೇಲ್ ಅಂತ ಹೇಳ್ತೀವಿ. ಸೊ ನಾವು ಏನು ಡೇಟಾ ಉಳಿಸಿದೀವಿ, ನಾವು ಡೇಟಾ ಬ್ರೌಸ್ ಮಾಡೋದ್ರಿಂದ ಹಿಡಿದು ಏನೇನು ಮಾಡ್ತಾ ಇವಿ ಅದೆಲ್ಲ ಒಂದು ಕಡೆ ಸ್ಟೋರ್ ಆಗಿರುತ್ತೆ. ಅದನ್ನು ಫುಟ್ ಪ್ರಿಂಟ್ ಅಂತ ಕರಿತೀವಿ. ಆ ಫುಟ್ ಪ್ರಿಂಟ್ ಎತ್ಕೊಂಡು ಯಾರು ಏನು ಬೇಕಾದ್ರೂ ಆ ಡೇಟಾನ ಲೆಟ್ಸ್ ಸೇ ಅದು ಅಡ್ವರ್ಟೈಸ್ಮೆಂಟ್ಗೆ ಕೊಡ್ಬೋದು ಅಥವಾ ಆ ಡೇಟಾನ ಮಿಸ್ಯೂಸ್ ಮಾಡ್ಬೋದು ಅಲ್ವಾ. ಸೊ ನೀವು ಡೇಟಾ ಯೂಸ್ ಮಾಡೋ ನೀವು ಡೇಟಾ ಅಂತ ನೀವು ಇಂಟರ್ನೆಟ್ ಯೂಸ್ ಮಾಡೋವಾಗ ಸೊ ಎಲ್ಲ ರೆಕಾರ್ಡ್ ಆಗ್ತಿರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಿಮ್ಗೆ ಗೊತ್ತಿಲ್ಲದೆ ರೆಕಾರ್ಡ್ ಆಗ್ಬೋದು, ಗೊತ್ತಿದ್ದು ರೆಕಾರ್ಡ್ ಆಗ್ಬೋದು. ಇವಾಗ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇರಾ, ಇನ್ಸ್ಟಾಗ್ರಾಮಲ್ಲಿ ಲೈಕ್ ಮಾಡ್ತಾ ಇರಾ, ಯೂಟ್ಯೂಬಲ್ಲಿ ಕಮೆಂಟ್ಸ್ ಹಾಕ್ತಾ ಇರಾ, ಅದೆಲ್ಲ ನಿಮ್ಗೆ ಗೊತ್ತಿದ್ದಂಗೆ ನೀವು ಡೇಟಾ ಹಾಕ್ತಾ ಇದ್ದೀರಾ. ಗೊತ್ತಿಲ್ಲದೇನೂ ಡೇಟಾ ಕ್ಯಾಪ್ಚರ್ ಆಗೋ ಪಾಸಿಬಿಲಿಟೀಸ್ ಇದೆ. ಬ್ರೌಸಿಂಗ್ ಹಿಸ್ಟ್ರಿಯಿಂದ ಕ್ಯಾಪ್ಚರ್ ಆಗುತ್ತೆ. ಸೊ ಕುಕೀಸ್ ಅಂದರೆ ಒಂದು ಸ್ಮಾಲ್ ಫೈಲ್, ಯಾವುದೋ ವೆಬ್ಸೈಟ್ ನೀವು ವಿಸಿಟ್ ಮಾಡಿದಾಗ ಆ ವೆಬ್ಸೈಟ್ ಒಂದು ಸ್ಮಾಲ್ ಫೈಲ್ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಸಿಸ್ಟಮಲ್ಲಿ. ಆ ಸ್ಮಾಲ್ ಫೈಲಿಂದ ನಿಮ್ಮ ಡೇಟಾ ಎಲ್ಲ ಸ್ಟೋರ್ ಆಗುತ್ತೆ. ನೀವು ಏನೇನು ಸರ್ಚ್ ಮಾಡ್ತಾ ಇರಾ, ನಿಮ್ಮ ಪ್ರಿಫರೆನ್ಸ್ ಏನು, ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಏನಿತ್ತು ನೀವು ಲಾಗಿನ್ ಆಗೋವಾಗ ಅದೆಲ್ಲ ಸ್ಟೋರ್ ಮಾಡುತ್ತೆ. ಸೊ ಇದು ನಿಮ್ಗೆ ಗೊತ್ತಿಲ್ಲದೆ ಸ್ಟೋರ್ ಆಗ್ತಿರೋ ಡೇಟಾ. ಸೊ ಇದು ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಹೇಳ್ತೀವಿ. ಇದರಲ್ಲಿ 2 ಟೈಪ್ ಬರುತ್ತೆ. ಸೊ 2 ಟೈಪು ನೋಡ್ಬೋಣ. ಫಸ್ಟ್ ಡಿಜಿಟಲ್ ಫುಟ್ ಪ್ರಿಂಟ್ ಏನು ಅಂತ ತಿಳ್ಕೊಂಬೋಣ. ಸೊ ಡೆಫಿನೇಷನ್ ಇದೆ. ಡಿಜಿಟಲ್ ಫುಟ್ ಪ್ರಿಂಟ್ ರೆಫರ್ ಟು ದ ಡೇಟಾ ಟ್ರೇಲ್ ಲೆಫ್ಟ್ ಬೈ ಇಂಡಿವಿಜುವಲ್ಸ್ ಆನ್ಲೈನ್ ಆಕ್ಟಿವಿಟೀಸ್ ವಿಚ್ ಕ್ಯಾನ್ ಇನ್ಕ್ಲೂಡ್ ವೆಬ್ಸೈಟ್ಸ್ ವಿಸಿಟೆಡ್, ಇಮೇಲ್ಸ್ ಸೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಸಬ್ಮಿಟೆಡ್ ಆನ್ಲೈನ್. ಸೊ ಏನಿದು ಡಿಜಿಟಲ್ ಫುಟ್ ಪ್ರಿಂಟ್ ಅಂದರೆ, ಸೊ ಡೇಟಾ ಟ್ರೇಲ್ ಲೆಫ್ಟ್ ಬಿಹೈಂಡ್. ಸೊ ಏನು ಡೇಟಾ ನೀವು ಉಳಿಸ್ತಿದ್ದೀರಾ ಅಥವಾ ಏನು ಡೇಟಾ ಬಿಟ್ಟು ಹೋಗ್ತಾ ಇದ್ದೀರಾ, ಆಫ್ಲೈನ್ ಹೋದ್ಮೇಲೆ ಸೊ ಏನು ಡೇಟಾ ಬಿಟ್ಟು ಹೋಗ್ತಿದ್ದೀರಾ ಅದನ್ನು ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಸೊ ಅದು ವೆಬ್ಸೈಟ್
ವೆಬ್ಸೈಟ್ ವಿಸಿಟ್ ಮಾಡೋದಾಗಿರ್ಬೋದು, ಇಮೇಲ್ಸ್ ನೀವು ಕಳ್ಸೋದಾಗಿರ್ಬೋದು, ಅಥವಾ ಯಾವುದೇ ಒಂದು ಪೋಸ್ಟ್ ಮಾಡೋದಾಗಿರ್ಬೋದು. ಸೊ ಅದೆಲ್ಲ ನಾವು ಡೇಟಾ ಟ್ರೇಲ್ ಅಂತ ಕರಿತೀವಿ. ಸೊ ಇದನ್ನ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಈ ಫುಟ್ ಪ್ರಿಂಟ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ನೀವು ತುಂಬಾ ಎಚ್ಚರಿಕೆಯಿಂದ ನೀವು ಬ್ರೌಸ್ ಮಾಡಬೇಕಾಗುತ್ತೆ ಇಂಟರ್ನೆಟ್ನ. ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಸೊ our digital footprint can be created and used with or without our knowledge. It includes website we visit, the emails we send, any information submitted online, along with computer's IP address, location, and other device specific details. So ಇದರಲ್ಲಿ ನೀವು ಬ್ರೌಸ್ ಮಾಡೋ ಡೀಟೇಲ್ಸು, ಇಮೇಲ್ಸ್ ನೀವು ಕಳಿಸೋದು, ಏನು ಪೋಸ್ಟ್ ಮಾಡ್ತೀರಾ, ನಿಮ್ಮ IP ಅಡ್ರೆಸ್ ಏನು ಅಂದರೆ ನಿಮ್ಮ ಲೊಕೇಶನ್, ಯಾವ ಲೊಕೇಶನಿಂದ ನೀವು ಬ್ರೌಸ್ ಮಾಡ್ತಾ ಇರಾ, IP ಅಡ್ರೆಸ್ ಇರ್ಬೋದು, ನೀವು ಏನು ಡಿವೈಸ್ ಯೂಸ್ ಮಾಡ್ತಾ ಇರಾ, ಆಂಡ್ರಾಯ್ಡ್ ಫೋನಾ, ಲ್ಯಾಪ್ಟಾಪಾ, ಕಂಪ್ಯೂಟರ್ಸಾ, ಟ್ಯಾಬ್ಲೆಟ್ಸಾ, ಈ ಇನ್ಫಾರ್ಮೇಷನ್ ಎಲ್ಲ ಸ್ಟೋರ್ ಆಗ್ತಿರುತ್ತೆ. ಸೊ ತುಂಬ ಎಚ್ಚರಿಕೆಯಿಂದ ಯೂಸ್ ಮಾಡಬೇಕಾಗತ್ತೆ. ಸೊ ಮೂರನೇ ಪಾಯಿಂಟ್, ಸಚ್ ಡೇಟಾ ಕುಡ್ ಬಿ ಯೂಸ್ ಫಾರ್ ಟಾರ್ಗೆಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಆರ್ ಕುಡ್ ಬಿ ಯೂಸ್ಡ್ ಆರ್ ಕುಡ್ ಆಲ್ಸೋ ಬಿ ಮಿಸ್ಯೂಸ್ಡ್ ಆರ್ ಎಕ್ಸ್ಪ್ಲಾಯ್ಟೆಡ್. ಸೊ ಅದಕ್ಕೆ ಈ ಡೇಟಾನ ಯಾರು ಬೇಕಾದರೂ ಅಡ್ವರ್ಟೈಸ್ಮೆಂಟ್ಸ್ಗೆ ಯೂಸ್ ಮಾಡ್ಬಿಡ್ಬೋದು. ನಿಮ್ಮ ಡೇಟಾ ತೊಗೊಂಡು, ನಿಮ್ಮ ಫೋಟೋ ತೊಗೊಂಡು ಎಲ್ಲೋ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ಬೋದು. ಸೊ ಇಟ್ ಈಸ್ ಇಲೀಗಲ್ ಅಲ್ವಾ, ನಿಮ್ಗೆ ಕೇಳದೆ ಇದೆಲ್ಲ ಮಾಡ್ತಿದ್ದಾರೆ. ಸೊ ನೀವು ಆನ್ಲೈನಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀವೇನು ಡೇಟಾ ಟ್ರೈಲ್ ಬಿಡ್ತೀರಾ, ಆ ಡೇಟಾ ಟ್ರೈಲ್ ಯಾರು ಬೇಕಾದ್ರೂ ಮಿಸ್ಯೂಸ್ ಮಾಡ್ಬೋದು. ಕರೆಕ್ಟ್, ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ಬೋದು. ಸೊ ಅಡ್ವರ್ಟೈಸ್ಮೆಂಟ್ಸಿಂದ ಏನೋ ಒಂದು ಮ್ಯಾಲಿಷಿಯಸ್ ಲಿಂಕ್ಸ್ ಇರ್ಬೋದು, ಏನೋ ಒಂದು ಡೇಂಜರಸ್ ಸಾಫ್ಟ್ವೇರ್ಸ್ ಇರ್ಬೋದು. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಇದರಲ್ಲಿ 2 ಟೈಪ್ ಬರುತ್ತೆ, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್. ಸೊ ಆ ಆಕ್ಟಿವ್ ಪ್ಯಾಸಿವ್ ಹೋಗಿ ಮುಂಚೆ ಇನ್ನೊಂದು ಪಾಯಿಂಟ್ ಇದೆ ನೋಡ್ಬೋಣ. ಸೊ thus it is good to be aware of the data trail we might be leaving behind about what we write, upload or even browse. ಸೊ ನೀವು ತುಂಬ ಅವೇರ್ ಆಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆನ್ಲೈನ್ ಏನು ಬ್ರೌಸ್ ಮಾಡ್ತಾ ಇರಾ, ಏನು ಪೋಸ್ಟ್ ಮಾಡ್ತಾ ಇರಾ, ಏನು ಕಮೆಂಟ್ ಮಾಡ್ತಾ ಇರಾ. ಸೊ ಇದೆಲ್ಲ ಒಂದು ಕಡೆ ಸರ್ವರಲ್ಲಿ ಸ್ಟೋರ್ ಆಗ್ತಾ ಬರುತ್ತೆ. ಸೊ ಇದೆಲ್ಲ ಡೇಟಾ ಟ್ರೇಲ್ ಅಂತ ಹೇಳ್ತೀವಿ, ಅಥವಾ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಈ ಡಿಜಿಟಲ್ ಫುಟ್ ಪ್ರಿಂಟ್ ಯೂಸ್ ಮಾಡಿ ಯಾರು ಬೇಕಾದರೂ ನಿಮ್ಮ ಜೊತೆ ಮಿಸ್ಯೂಸ್ ಅಥವಾ ನಿಮ್ಮ ಡೇಟಾನ ಮಿಸ್ಯೂಸ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಇದರಲ್ಲಿ ಡಿಜಿಟಲ್ ಫುಟ್ ಪ್ರಿಂಟ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಸರ್? 2 ಟೈಪ್ಸ್ ಇದೆ ಸರ್. ಸೊ 2 ಟೈಪ್ಸ್ ಏನು ಬರುತ್ತೆ? ಸೊ 2 ಟೈಪ್ ನೋಡ್ಬೋಣ. ಫಸ್ಟ್, ಆಕ್ಟಿವ್ ಅಂಡ್ ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್. ಸೊ ದೆರ್ ಆರ್ 2 kinds of digital footprints we leave behind, namely active and passive. ಏನು ಸರ್ ಇದು ಆಕ್ಟಿವ್, ಏನಿದು ಪ್ಯಾಸಿವ್? ಇದು ಇಂಪಾರ್ಟೆಂಟ್, 2 marks ಇದೆಯಲ್ಲ. ವಾಟ್ ಈಸ್ ಆಕ್ಟಿವ್, ವಾಟ್ ಈಸ್ ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕೇಳ್ಬೋದು, ಅಥವಾ ಡಿಫೈನ್ ಡಿಜಿಟಲ್ ಫುಟ್ ಪ್ರಿಂಟ್ ಆ್ಯಂಡ್ ಮೆನ್ಷನ್ ಇಟ್ಸ್ ಟೈಪ್ಸ್. 2 ಟೈಪು, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್. ಸೊ ನೀವೇನು ಡೇಟಾ ಬಿಡ್ತಾ ಇದ್ದೀರಾ, ಇಂಟೆನ್ಷನಲ್ ಆಗಿ ಏನೇನು ಡೇಟಾ ಬಿಟ್ಟು ಹೋಗ್ತೀರಾ ಅದನ್ನು ಆಕ್ಟಿವ್ ಅಂತ ಕರಿತೀವಿ. ಏನಂದರೆ, ಸೊ ಏನೇನು ಡೇಟಾ ನೀವು ಬಿಟ್ಟು ಹೋಗ್ತೀರಾ ಇಂಟೆನ್ಷನಲ್ ಆಗಿ, ನಾನು ಪೋಸ್ಟ್ ಮಾಡಿದೆ, ನಾನು ಲೈಕ್ ಮಾಡಿದೆ, ನಾನು ಕಮೆಂಟ್ ಮಾಡಿದೆ, ಇದೆಲ್ಲ ನನಗೆ ಗೊತ್ತು ನಾನು ಮಾಡ್ತಾಯಿನಿ ಅಂತ, ನನ್ನ ತಲೆಯಲ್ಲಿದೆ ಅದೆಲ್ಲ ನಾನು ಮಾಡ್ತಾಯಿನಿ ಅಂತ, ಕಮೆಂಟ್ ಮಾಡ್ತಾಯಿನಿ, ಲೈಕ್ ಮಾಡ್ತಾಯಿನಿ, ಪೋಸ್ಟ್ ಮಾಡ್ತಾಯಿನಿ, ಸೊ ವೆಬ್ಸೈಟ್ ಆಕ್ಸೆಸ್ ಮಾಡ್ತಾಯಿನಿ. ಸೊ ಇದೆಲ್ಲ ನಿಮ್ಮ ಕಾನ್ಷಿಯಸ್ ಲೆವೆಲಲ್ಲಿ ನಿಮ್ಗೆ ಗೊತ್ತು ಇದನ್ನು ಮಾಡ್ತಾಯಿನಿ ಅಂತ. ಇದನ್ನು ಆಕ್ಟಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರೀತಾರೆ. ಸೊ ಇಲ್ಲಿ ನೀವು ಇಂಟೆನ್ಷನಲ್ ಆಗಿ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಗೊತ್ತಿಲ್ಲದೆ ಡೇಟಾ ಟ್ರೇಲ್ ಏನಾದರೂ ಕಲೆಕ್ಟ್ ಆಗ್ತಿದ್ರೆ ಅದನ್ನು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ನಿಮ್ಮ ಕಾನ್ಷಿಯಸ್ನೆಸ್ಸೇ ಇಲ್ಲ, ನಾನು ಬ್ರೌಸ್ ಮಾಡ್ತಾ ಇದ್ದೀನಿ 30 ಸೈಟು, ಬಟ್ ಅದು ಬ್ರೌಸಿಂಗ್ ಹಿಸ್ಟ್ರಿಲಿ ಸ್ಟೋರ್ ಆಗ್ತಿರುತ್ತೆ, ಅದು ನಿಮ್ಗೆ ಗೊತ್ತಿರಲ್ಲ. ಅಂದರೆ ನೀವು ಆಕ್ಸೆಸ್ ಮಾಡುವಾಗ ನೀವು ಅಲ್ಲಿ ಸ್ಟೋರ್ ಆಗುತ್ತೆ ಅಂತ ನೀವೇನು ನೋಡ್ಕೊಳ್ಳಲ್ಲ, ಅನ್ಇಂಟೆನ್ಷನಲ್ ಆಗಿ ಕಲೆಕ್ಟ್ ಆಗ್ತಿರ್ತಲ್ಲ, ಅದನ್ನು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಸೊ ಏನಾದರೂ ಇರ್ಬೋದು, ನೀವು ಒಂದು ವೆಬ್ಸೈಟ್ ಆಕ್ಸೆಸ್ ಮಾಡೋವಾಗ ಆ ವೆಬ್ಸೈಟ್ ಅವ್ರು ನಿಮ್ಮ IP ಅಡ್ರೆಸ್ ಕ್ಯಾಚ್ ಮಾಡ್ತಾರೆ, ಅದನ್ನು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್, ಅದು ನಿಮ್ಗೆ ಗೊತ್ತಿಲ್ಲ. ಸೊ ಅದು ಕ್ಯಾಚ್ ಮಾಡೋವಾಗ ನಿಮ್ಗೆ ಗೊತ್ತಾಗಲ್ಲ. ಸೊ ಕುಕೀಸ್, ನಾನು ಕುಕೀಸ್ ಅಂತ ಹೇಳಿದೆ, ನೀವು ಯಾವುದೇ ವೆಬ್ಸೈಟ್ ಆಕ್ಸೆಸ್ ಮಾಡುವಾಗ ಆ ವೆಬ್ಸೈಟ್ ಒಂದು ಸ್ಮಾಲ್ ಫೈಲ್ ನಿಮ್ಮ ಬ್ರೌಸರಲ್ಲಿ ಅಥವಾ ನಿಮ್ಮ ಡೆಸ್ಕ್ಟಾಪಲ್ಲಿ ಸ್ಟೋರ್ ಮಾಡುತ್ತೆ, ಅದು ನಿಮ್ಗೆ ವಿಸಿಬಲ್ ಇರೋದಿಲ್ಲ. ನೀವು ಏನೇನು ಮಾಡ್ತಾ ಇರಾ ಆ ವೆಬ್ಸೈಟಲ್ಲಿ, ಏನೇನು ಸರ್ಚ್ ಮಾಡ್ತಾ ಇರಾ. ಆಮೇಲೆ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ಟ್ರ್ಯಾಕರ್ಸ್ ಇರ್ತಾರೆ, ಅವ್ರೇನು ಮಾಡ್ತಾರೆ, ಏನೇನು ನೀವು ಪ್ರಾಡಕ್ಟ್ ಸರ್ಚ್ ಮಾಡ್ತಾ ಇರಾ ಅದ್ರ ಮೇಲೆ ಆ್ಯಡ್ಸ್ ಕಳಿಸ್ತಾರೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಿಲ್ಲದೆ ಆಗ್ತಿರೋದು, ಇದನ್ನು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಸೊ ಬೇಗ ನೋಡ್ಬೋಣ ಏನಿದು ಎರಡೂ. active digital footprints, which includes the data we intentionally submit online. ನೀವೇ ಇಂಟೆನ್ಷನಲಿ ಸಬ್ಮಿಟ್ ಮಾಡ್ತಾ ಇರೋ ಆ ಡೇಟಾನ ಲೈಕ್ ಮಾಡಿರ್ಬೋದು, ಪೋಸ್ಟ್ ಮಾಡಿರ್ಬೋದು, ಕಮೆಂಟ್ ಮಾಡೋದಿರ್ಬೋದು, ಶೇರ್ ಮಾಡೋದಿರ್ಬೋದು, ಇದೆಲ್ಲ ನೀವು ಇಂಟೆನ್ಷನಲಿ ಡೇಟಾ ಬಿಟ್ಟು ಹೋಗೋದನ್ನ ವಿ ಕಾಲ್ ಇಟ್ ಆಕ್ಟಿವ್ ಡಿಜಿಟಲ್ ಫುಟ್ ಪ್ರಿಂಟ್. ಎಕ್ಸಾಂಪಲ್ಸ್, ದಿಸ್ ವುಡ್ ಇನ್ಕ್ಲೂಡ್ ಇಮೇಲ್ಸ್ ವಿ ರೈಟ್, ರೆಸ್ಪಾನ್ಸಸ್ ಆರ್ ಪೋಸ್ಟ್ ವಿ ಮೇಕ್ ಆನ್ ಡಿಫ್ರೆಂಟ್ ವೆಬ್ಸೈಟ್ಸ್. ನೀವು ಇಮೇಲ್ ಕಳಿಸೋದಿರ್ಬೋದು, ವೆಬ್ಸೈಟ್ ವಿಸಿಟ್ ಮಾಡೋದಿರ್ಬೋದು, ಕಮೆಂಟ್, ಲೈಕ್, ಶೇರ್, ಇದೆಲ್ಲ ಆಕ್ಟಿವ್. ನಿಮ್ಮ ಇಂಟೆನ್ಷನ್ ನಿಮ್ಗೆ ಗೊತ್ತಿದೆ ಇದೆಲ್ಲ ಮಾಡ್ತಾಯಿನಿ ಅಂತ ನೀವು ಮಾಡ್ತಾ ಇರಾ. ನೀವು ಗೊತ್ತಿಲ್ಲದೆ ಡೇಟಾ ಕಲೆಕ್ಟ್ ಆಗೋದು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್. ಸೊ ಪ್ಯಾಸಿವ್ ಅಂದರೆ ಏನು ಸರ್? ಸೊ ಪ್ಯಾಸಿವ್ ನೋಡ್ಬೋಣ. ದ ಡಿಜಿಟಲ್ ಟ್ರೇಲ್ we leave online unintentionally is called passive digital footprint. Unintentionally ಇದು intentionally. ಸೊ ಇದು ಇಂಟೆನ್ಷನಲಿ ನೀವು ಡೇಟಾನ ಉಳಿಸ್ತಾ ಇದ್ದೀರಾ ಹೋಗೋಕೆ ಮುಂಚೆ. ಇಲ್ಲಿ ಪ್ಯಾಸಿವ್ ಅಂದರೆ ಅನ್ಇಂಟೆನ್ಷನಲಿ ನಿಮ್ಗೆ ಗೊತ್ತಿಲ್ಲದೆ ಡೇಟಾ ಸ್ಟೋರೇಜ್ ಆಗ್ತಿದೆ, ಇದು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್. ಇದಕ್ಕೆ ಎಕ್ಸಾಂಪಲ್ ನಾನು ಹೇಳ್ದಂಗೆ ಬ್ರೌಸಿಂಗ್ ಹಿಸ್ಟ್ರಿ ಇರ್ಬೋದು. ನಿಮ್ಗೆ ಗೊತ್ತು ಬ್ರೌಸಿಂಗ್ ಹಿಸ್ಟ್ರಿಲಿ ಎಲ್ಲ ನಾವು ವಿಸಿಟೆಡ್ ಮಾಡಿರೋ ಸೈಟ್ಸ್ ಎಲ್ಲ ಇರುತ್ತೆ, ಬಟ್ ಅನ್ಇಂಟೆನ್ಷನಲ್ ನೀವು ಅಲ್ಲಿ ಯಾವಾಗಲೂ ಹೋಗಿ ನೋಡೋದಿಲ್ಲ, ಅನ್ಇಂಟೆನ್ಷನಲ್ ಆಗಿ ಸೇವ್ ಆಗ್ತಿದೆ. ಕುಕೀಸ್, ನಾನು ಕುಕೀಸ್ ಅಂತ ಹೇಳದ್ನಲ್ಲ. ಸೊ ಕುಕೀಸ್ ಅಂದರೆ ಏನು? ಸೊ ಇದು ನೆಕ್ಸ್ಟ್ ಇಯರ್ ನಿಮಗೆ ಬರುತ್ತೆ. ಕುಕೀಸ್ ಅಂದರೆ ವೆಬ್ಸೈಟ್ಸ್ ಸ್ಟೋರ್ ಸ್ಮಾಲ್ ಫೈಲ್
ಆನ್ ಇಂಡಿವಿಜುವಲ್ ಕಂಪ್ಯೂಟರ್ ಸಿಸ್ಟಮ್. ಸೊ ಇದನ್ನು ಕುಕೀಸ್ ಅಂತ ಹೇಳ್ಬೋದು. ಸೊ ಏನಿದು ಕುಕೀಸ್ ವೆಬ್ಸೈಟ್ಸ್ ಸ್ಟೋರ್ ಸ್ಮಾಲ್ ಫೈಲ್ ಆನ್ ಇಂಡಿವಿಜುವಲ್ ಕಂಪ್ಯೂಟರ್ ಸಿಸ್ಟಮ್. ಏನೇನು ಸ್ಟೋರ್ ಮಾಡ್ತಿದ್ದು ಇದು ನಿಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿ ನೀವು ವೆಬ್ಸೈಟಲ್ಲಿ ಏನು ಸರ್ಚ್ ಮಾಡಿದ್ರಿ, ಸೊ ಯಾವ ವೆಬ್ಸೈಟ್, ಆ ವೆಬ್ಸೈಟಲ್ಲಿ ಎಷ್ಟು ಓದ್ತಿದ್ರಿ, ಎಷ್ಟು ಟೈಮ್ ಅಲ್ಲಿ ಸ್ಪೆಂಡ್ ಮಾಡಿದ್ರಿ, ಅದೆಲ್ಲ ಡೇಟಾ ಈ ಕುಕೀಸಲ್ಲಿ ಸ್ಟೋರ್ ಆಗಿರುತ್ತೆ. ಬಟ್ ಇದು ನಿಮ್ಗೆ ಗೊತ್ತಿಲ್ಲ ಅಲ್ವಾ, ಕುಕೀಸಲ್ಲಿ ಸ್ಟೋರ್ ಆಗೋ ಡೇಟಾ ನಿಮ್ಗೆ ಗೊತ್ತಿಲ್ಲ, ಅನ್ಇಂಟೆನ್ಷನಲಿ ಸ್ಟೋರ್ ಆಗ್ತಿದೆ. ನೀವು ಒಂದು ವೆಬ್ಸೈಟ್ ವಿಸಿಟ್ ಮಾಡಿದಾಗ ನಿಮ್ಮ IP ಅಡ್ರೆಸ್ ಆ ವೆಬ್ಸೈಟ್ಗೆ ಹೋಗುತ್ತೆ. ಸೊ ಇದೆಲ್ಲ ನಾವು ಪ್ಯಾಸಿವ್ ಅಂತ ಹೇಳ್ಬೋದು. IP ಅಡ್ರೆಸ್ let's say IP address tracked. So track ಮಾಡುತ್ತೆ IP address tracked by websites. So IP address track ಮಾಡುತ್ತೆ ನಿಮ್ಮ ವೆಬ್ಸೈಟ್, ನೀವು ಯಾವ ವೆಬ್ಸೈಟ್ ವಿಸಿಟ್ ಮಾಡ್ತಾರ IP ಅಡ್ರೆಸ್ ಟ್ರ್ಯಾಕ್ ಮಾಡುತ್ತೆ. ಇದೆಲ್ಲ ನಾವು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅಂತ ಹೇಳ್ಬೋದು. ಸೊ ಕುಕೀಸು IP ಅಡ್ರೆಸ್ ಟ್ರ್ಯಾಕ್ ಮಾಡೋದು. ಅಡ್ವರ್ಟೈಸ್ಮೆಂಟ್ಸ್ ಟ್ರ್ಯಾಕ್ ಮಾಡುತ್ತೆ. ಅಡ್ವರ್ಟೈಸ್ಮೆಂಟ್ ಏನು ಕಳಿಸ್ಬೇಕು ಅಂತ ಅಡ್ವರ್ಟೈಸರ್ಸ್ ಟ್ರ್ಯಾಕ್ ಮಾಡ್ತಾರೆ. ನೀವು ಏನು ಪ್ರಾಡಕ್ಟ್ ಸರ್ಚ್ ಮಾಡ್ತಾ ಇರೋ ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ಸ್ ಕಳಿಸ್ತಾರೆ. ಸೊ ಅದು ಕೂಡ ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅಲ್ವಾ. ಸೊ ಅಡ್ವರ್ಟೈಸ್ಮೆಂಟ್ ಟ್ರ್ಯಾಕಿಂಗ್. ಸೊ ಇದೆಲ್ಲ ನಾವು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಇಂಟೆನ್ಷನಲ್ ಆಗಿ ಏನು ಡೇಟಾ ಟ್ರೇಲ್ ಬಿಟ್ಟು ಹೋಗ್ತೀರಾ, ಸೊ ಅದನ್ನು ಆಕ್ಟಿವ್ ಅಂತ ಕರಿತೀವಿ. ಅನ್ಇಂಟೆನ್ಷನಲಿ ನಿಮ್ಗೆ ಗೊತ್ತಿಲ್ಲದೆ ಡೇಟಾ ಟ್ರೇಲ್ ಬಿಟ್ಟು ಹೋಗ್ತಿರಲ್ಲ, ಅದು ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್. ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ಗೆ ಇಟ್ ಇನ್ಕ್ಲೂಡ್ಸ್ ಬ್ರೌಸಿಂಗ್ ಹಿಸ್ಟ್ರಿ, ಡೇಟಾ ಜನರೇಟೆಡ್ ವೆನ್ ವಿ ವಿಸಿಟ್ ಅ ವೆಬ್ಸೈಟ್. ಅಂದರೆ ಎಷ್ಟೊತ್ತು ವೆಬ್ಸೈಟಲ್ಲಿ ಸ್ಪೆಂಡ್ ಮಾಡ್ತೀರಾ, ಇದೆಲ್ಲ ನಿಮ್ಗೆ ಗೊತ್ತಿಲ್ಲ. ಇದೆಲ್ಲ ಒಂದು ಕಡೆ ಸೇವ್ ಆಗ್ತಾ ಇರುತ್ತೆ, ಕುಕೀಸಲ್ಲಿ ಸೇವ್ ಆಗ್ತಿರುತ್ತೆ. ಓಕೆ, ಸೊ ಅರ್ಥ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಡಿಜಿಟಲ್ ಫುಟ್ ಪ್ರಿಂಟ್ಸ್. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಸೊ ಏನ್ ನೆಕ್ಸ್ಟ್ ಪಾಯಿಂಟು, ದರ್ ಇಸ್ ನೋ ಗ್ಯಾರಂಟಿ ದಟ್ ಡಿಜಿಟಲ್ ಫುಟ್ ಪ್ರಿಂಟ್ಸ್ ವಿಲ್ ಬಿ ಫುಲ್ಲಿ ಎಲಿಮಿನೇಟೆಡ್ ಫ್ರಮ್ ದ ಇಂಟರ್ನೆಟ್ ಆಸ್ ಡೇಟಾ ಮೇ ಬಿ ಸ್ಟೋರ್ಡ್ ಇನ್ ಮಲ್ಟಿಪಲ್ ಪ್ಲೇಸಸ್ ಲೈಕ್ ಬ್ರೌಸರ್ಸ್ ಆ್ಯಂಡ್ ಸರ್ವರ್ಸ್. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಈ ಡಿಜಿಟಲ್ ಫುಟ್ ಪ್ರಿಂಟ್ಸ್ ನೀವು ಬಿಟ್ಟು ಹೋಗ್ತಿರಲ್ಲ, ಸೊ 10 ನಿಮಿಷ ಆನ್ಲೈನ್ ಇದ್ರಿ ಮತ್ತೆ ಆಫ್ಲೈನ್ ಹೊರಟೋಗ್ತೀರಾ, ಬಟ್ ಈ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಮಲ್ಟಿಪಲ್ ಪ್ಲೇಸಲ್ಲಿ ಸ್ಟೋರ್ ಆಗುತ್ತೆ. ಸೊ ನೀವು ಜಸ್ಟ್ ಕಮೆಂಟ್ ಆಗಿ ಬಿಟ್ಬಿಡ್ಬೋದು, ಇದು ಸರ್ವರ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಇನ್ನ ಆ ಸರ್ಚ್ ಹಿಸ್ಟ್ರಿಲಿ ಇನ್ನ ಇರ್ಬೋದು, ನೀವೇನ್ ಮಾಡಿದ್ರೆ ಆ ಸರ್ಚ್ ಹಿಸ್ಟ್ರಿಲಿ ಸ್ಟೋರ್ ಆಗಿರ್ಬೋದು. ಸೊ ತುಂಬಾ ಪ್ಲೇಸಲ್ಲಿ ಸ್ಟೋರ್ ಆಗುತ್ತೆ. ಒಂದ್ ಕಡೆ ನಾನು ಬ್ರೌಸಿಂಗ್ ಹಿಸ್ಟ್ರಿ ಡಿಲೀಟ್ ಮಾಡಿಬಿಟ್ರೆ ಎಲ್ಲ ಹೋಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಅದಕ್ಕೇನೆ ಎಲ್ರೂ ಮಕ್ಕಳೇ, ಸೊ ನೀವು ಇಂಟರ್ನೆಟ್ ಬ್ರೌಸ್ ಮಾಡುವಾಗ ತುಂಬ ಹುಷಾರಾಗಿ ಬ್ರೌಸ್ ಮಾಡಿ, ಆಕ್ಟಿವಿಟೀಸ್ ಮಾಡುವಾಗ ತುಂಬ ಹುಷಾರಾಗಿ ಮಾಡಿ. ಸೊ ಇವತ್ತಿನ ಕಾಲದಲ್ಲಿ ನೀವು ಏನು ಮಾಡಿದ್ರಿ ಅಂತ ವಿತಿನ್ ಸೆಕೆಂಡ್ಸ್ ಗೊತ್ತಾಗೋಗುತ್ತೆ ಆಯ್ತಾ. ನಿಮ್ಮ IP ಅಡ್ರೆಸ್ ಟ್ರ್ಯಾಕ್ ಮಾಡಿದ್ರೆ ವಿತಿನ್ ಮಿನಿಟ್ಸ್ ಗೊತ್ತಾಗೋಗುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ನೀವು ಇಂಟರ್ನೆಟ್ನ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ. ಓಕೆ, ಸೊ ಒಳ್ಳೆ ಥಿಂಗ್ಸ್ಗೆ ಉಪಯೋಗಿಸಿ ಇಂಟರ್ನೆಟ್ನ. ಆದಷ್ಟು ಎಜುಕೇಷನಲ್ ಸ್ಟಫ್, ಯೂಟ್ಯೂಬಲ್ಲಿ ಎಜುಕೇಷನಲ್ ಸ್ಟಫ್ಸ್ ನೋಡೋದಿರ್ಬೋದು, ಎಂಟರ್ಟೈನ್ಮೆಂಟ್ ಮಾಡಿ. ಸೊ ಮಾಡೋದು ತಪ್ಪಂತಲ್ಲ, ಬಟ್ ನೀವೇನು ಮಾಡ್ತಾ ಇರಾ ಅದು ಹುಷಾರಾಗಿ ಮಾಡಿ ಆಯ್ತಾ. ಸೊ ಅಂದರೆ ಹುಷಾರಾಗಿ ಮಾಡಿ ಅಂದರೆ ಡೋಂಟ್ ಗೆಟ್ ಇನ್ ಟು ಟ್ರಬಲ್. ಯಾವುದು ಕೆಟ್ಟ ಆಕ್ಟಿವಿಟಿ ಮಾಡಿ ಟ್ರಬಲ್ಗೆ ಸಿಕ್ಕಾಕೊಂಬೇಡಿ ಆಯ್ತಾ. ಫೈನ್. ಸೊ ಇದು ಅರ್ಥ ಏನಂತ ಭಾವಿಸ್ತೀನಿ ಡಿಜಿಟಲ್ ಫುಟ್ ಪ್ರಿಂಟ್ ಆ್ಯಂಡ್ ಇಟ್ಸ್ ಟೈಪ್. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸರಿ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋ ಮುಂಚೆ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ನೋಡ್ಬೋದು. ಸೊ ಆಕ್ಟಿವ್ಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸೊ ಕಾನ್ಷಿಯಸ್ಲಿ ಶೇರ್ ಡೇಟಾ, ಪೋಸ್ಟು, ಇಮೇಲ್ಸು, ಇದೆಲ್ಲ ನಾವು ಆಕ್ಟಿವ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಪ್ಯಾಸಿವ್ ಅಂದರೆ ನಮ್ಗೆ ಗೊತ್ತಿಲ್ಲದೆ ಡೇಟಾ ಸ್ಟೋರ್ ಆಗ್ತಿರೋದು. ಎಕ್ಸಾಂಪಲ್ ಕಲೆಕ್ಟೆಡ್ ಡೇಟಾ, ಕುಕೀಸ್ ಇರ್ಬೋದು, ಬ್ರೌಸಿಂಗ್ ಹಿಸ್ಟ್ರಿ ಇರ್ಬೋದು, ಲೊಕೇಶನ್ ಡೇಟಾ, ಆ್ಯಪ್ ಯೂಸೇಜ್. ಸೊ ಇದೆಲ್ಲ ನಮ್ಗೆ ಗೊತ್ತಿಲ್ಲದೆ ಸ್ಟೋರ್ ಆಗ್ತಿದೆ. ಆ್ಯಪ್ ಎಷ್ಟೊತ್ತು ನಾನು ಯೂಸ್ ಮಾಡಿದೆ, ಎಷ್ಟು ನಿಮಿಷ ಯೂಸ್ ಮಾಡಿದೆ, ಅದೆಲ್ಲ ಡೇಟಾ ಕಲೆಕ್ಟ್ ಆಗ್ತಿರುತ್ತೆ, ಬಟ್ ನನಗೆ ಗೊತ್ತಿರೋದಿಲ್ಲ ಅಲ್ಲ. ಸೊ ಅರ್ಥದಿಂದ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಡಿಜಿಟಲ್ ಫುಟ್ ಪ್ರಿಂಟ್ಸ್ ಕೇಳ್ತಾರೆ, ಸೊ ಈಸಿ ಇದೆ. ಸೊ ಓದ್ಕೊಳ್ಳಿ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಆಯ್ತಾ. ಸೊ ಆಯಿತು, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ಬೋಣ. ಎರಡನೇ ಕಾನ್ಸೆಪ್ಟ್ ಅರ್ಥ ಇದೆ ಅನ್ಕೊಂತೀನಿ. ಮೂರನೇ ಕಾನ್ಸೆಪ್ಟ್ ಡಿಜಿಟಲ್ ಸೊಸೈಟಿ ಅಂಡ್ ನೆಟಿಸನ್. ಏನಿದು ಡಿಜಿಟಲ್ ಸೊಸೈಟಿ? ನೆಟಿಸನ್ ಅಂದರೆ ಏನು? ಸೊ ನೆಟಿಸನ್ ಅಂದರೆ ಯಾರು ಈ ಡಿಜಿಟಲ್ ಟೆಕ್ನಾಲಜೀಸ್ ಯೂಸ್ ಮಾಡಿ ಇಂಟರ್ನೆಟ್ ಯೂಸ್ ಮಾಡ್ತಿರ್ತಾರೆ, ಅಂದರೆ ಥ್ರೂ ದ ಯೂಸ್ ಆಫ್ ಇಂಟರ್ನೆಟ್ ಡಿಜಿಟಲ್ ಟೆಕ್ನಾಲಜೀಸ್ ದೇ ಆರ್ ಎಕ್ಸ್ಪ್ಲೋರಿಂಗ್, ಅವ್ರನ್ನ ನೆಟಿಸನ್ ಅಂತ ಕರಿತೀವಿ. ಡಿಜಿಟಲ್ ಸೊಸೈಟಿ ಅಂದರೆ ಗೊತ್ತು ಎಲ್ರಿಗೂ. ಸೊ ಇವತ್ತು ಇಂಡಿವಿಜುವಲ್ಸ್ ಎಲ್ಲ ಆಕ್ಟಿವಿಟೀಸ್ನು ಡಿಜಿಟಲ್ ಟೆಕ್ನಾಲಜೀಸ್ ಇಂದ ಮಾಡ್ತಿದ್ದಾರೆ, ಕರೆಕ್ಟ್. ಸೊ ಇದರ ಬಗ್ಗೆ ಹೋಗ್ಬೋಣ. ಇದರಲ್ಲಿ 3 ಟೆಕ್ನಿಕ್ಸ್ ಇದೆ, ಅಂದರೆ 3 ರೂಲ್ಸ್ ಇದೆ. ಅಂದರೆ ನೆಟ್ ಎಥಿಕ್ಸ್, ಆಮೇಲೆ ಕಮ್ಯುನಿಕೇಶನ್ ಎಥಿಕ್ಸ್, ಅದಾದಮೇಲೆ ಸೋಷಿಯಲ್ ಮೀಡಿಯಾ ಎಥಿಕ್ಸ್. ಇದರಲ್ಲಿ ಒಂದು ಕೇಳ್ಬೋದು. ಸೊ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಸೊ ಮೂರನೇ ಕಾನ್ಸೆಪ್ಟ್ಗೆ ಹೋಗೋಣ, ಡಿಜಿಟಲ್ ಸೊಸೈಟಿ ಆ್ಯಂಡ್ ನೆಟಿಸನ್. ಸೊ ಡಿಜಿಟಲ್ ಸೊಸೈಟಿ ಆ್ಯಂಡ್ ನೆಟಿಸನ್. ಸೊ ಇದ್ರ ಬಗ್ಗೆ ತಿಳ್ಕೊಂಬೋಣ. ಡಿಜಿಟಲ್ ಸೊಸೈಟಿ ಅಂದ್ರೇನು? ಆಸ್ ಆರ್ ಸೊಸೈಟಿ ಈಸ್ ಇನ್ಕ್ಲೈನ್ ಟುವರ್ಡ್ಸ್ more and more using more and more digital technologies, we end up managing most of our tasks digitally. So ಇವತ್ತು ಸೊಸೈಟಿ ಮೋಸ್ಟ್ ಆಫ್ ದ ಟಾಸ್ಕ್ ಡಿಜಿಟಲ್ ಟೆಕ್ನಾಲಜೀಸ್ ಯೂಸ್ ಮಾಡ್ತಿದೆ. ಸೊ ಮೋಸ್ಟ್ ಆಫ್ ದ ಟಾಸ್ಕ್ ಡಿಜಿಟಲಿನೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಕರೆಕ್ಟ್. ಸೊ ಆಯಿತು, ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಇನ್ ದಿಸ್ ಎರಾ ಆಫ್ ಡಿಜಿಟಲ್ ಸೊಸೈಟಿ ಆರ್ ಡೈಲಿ ಆಕ್ಟಿವಿಟೀಸ್ ಲೈಕ್ ಕಮ್ಯುನಿಕೇಶನ್, ಸೋಷಿಯಲ್ ನೆಟ್ವರ್ಕಿಂಗ್, ಬ್ಯಾಂಕಿಂಗ್, ಶಾಪಿಂಗ್, ಎಂಟರ್ಟೈನ್ಮೆಂಟ್, ಎಜುಕೇಷನ್, ಟ್ರಾನ್ಸ್ಪೋರ್ಟೇಷನ್ ಆರ್ ಡ್ರಿವನ್ ಬೈ ಆನ್ಲೈನ್ ಟ್ರಾನ್ಸಾಕ್ಷನ್.
ಸೊ ಇದೆಲ್ಲ ಆಕ್ಟಿವಿಟೀಸು ನಾವು ಆನ್ಲೈನೇ ಮ್ಯಾನೇಜ್ ಮಾಡ್ತಾ ಇವಿ, ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡ್ತಾ ಇವಿ. ಕಮ್ಯುನಿಕೇಷನ್ ಇರ್ಬೋದು, ಕ್ಯಾಬ್ಸ್ ಯೂಸ್ ಮಾಡ್ತಾ ಇರಾ, ಕರೆಕ್ಟಾ? ಸೊ ಬಸ್ಸಲ್ಲಿ ಸ್ಕ್ಯಾನರ್ಸ್ ಇದೆ, ಯೂಸ್ ಮಾಡ್ತಾ ಇರಾ. ಸೊ ಸೋಷಿಯಲ್ ನೆಟ್ವರ್ಕಿಂಗ್ ಆನ್ಲೈನೇ ಯೂಸ್ ಮಾಡ್ತಾ ಇರಾ. ಸೊ ಬ್ಯಾಂಕಿಂಗ್ ಇವಾಗ ಆನ್ಲೈನೇ ಮಾಡ್ತಾ ಇದ್ದೀರಾ ಮೋಸ್ಟ್ ಆಫ್ ಯು. ಶಾಪಿಂಗ್, ಸೊ ಏನಾದ್ರು ಶಾಪಿಂಗ್ ಮಾಡಿದ್ರೆ ಟ್ರಾನ್ಸಾಕ್ಷನ್ನು, ಆಮೇಲೆ ಅಮೌಂಟ್ ಪೇ ಮಾಡೋದು ಅಗೇನ್ ಆನ್ಲೈನೇ ಯು ಆರ್ ಡೂಯಿಂಗ್, ಕರೆಕ್ಟ್. ಎಂಟರ್ಟೈನ್ಮೆಂಟ್, ಸೊ ಯಾವುದಾದ್ರೂ OTT ಪ್ಲಾಟ್ಫಾರ್ಮ್ಸ್ ಏನಾದ್ರು ತೊಗೊಬೇಕಾದ್ರೆ ಸಬ್ಸ್ಕ್ರಿಪ್ಷನ್ ಅಗೇನ್ ಪೇ ಮಾಡ್ತೀರಾ ಆನ್ಲೈನೇ. ಎಜುಕೇಷನ್ ಇವಾಗ ಆಕ್ಸೆಸ್ ಮಾಡೋದು ಆನ್ಲೈನ್ ಆಗಿಬಿಟ್ಟಿದೆ. ಸೊ ಯುಡೆಮಿ ಇದೆ, ಕೋರ್ಸೆರಾ ಇದೆ, ಅಂಥ ಪ್ಲಾಟ್ಫಾರ್ಮ್ಸಲ್ಲಿ ನೀವು ಕೋರ್ಸಸ್ ತೊಗೊಬೇಕಾದ್ರೆ ಪೇ ಮಾಡ್ತೀರಾ. ಅಗೇನ್ ಟ್ರಾನ್ಸ್ಪೋರ್ಟೇಷನ್, ಸೊ ಇದೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ಸಿಂದ ಡ್ರಿವನ್ ಆಗಿದೆ, ಕರೆಕ್ಟ್. ಸೊ ಸೊಸೈಟಿನೂ ಕೂಡ ಈ ಡಿಜಿಟಲ್ ವರ್ಲ್ಡ್ಗೆ ಅಡಾಪ್ಟ್ ಆಗ್ತಾ ಇದ್ದಾರೆ, ಕರೆಕ್ಟ್. ಸೊ ನೆಟಿಸನ್ ಅಂದರೆ ಏನು? ಸೊ ಇದರಲ್ಲಿ ಏನು ಬರುತ್ತೆ ಕಾನ್ಸೆಪ್ಟ್ ನೋಡ್ಬೋಣ. ಎನಿ ಒನ್ ಹೂ ಯೂಸಸ್ ಡಿಜಿಟಲ್ ಟೆಕ್ನಾಲಜಿ ಅಲಾಂಗ್ ವಿತ್ ದ ಇಂಟರ್ನೆಟ್ ಇಸ್ ದ ಡಿಜಿಟಲ್ ಸಿಟಿಸನ್ ಆರ್ ನೆಟಿಸನ್. ಸೊ ಡಿಜಿಟಲ್ ಟೆಕ್ನಾಲಜಿ ಯಾರು ಯೂಸ್ ಮಾಡ್ತಿದ್ದಾರೆ ಯೂಸಿಂಗ್ ಇಂಟರ್ನೆಟ್, ಇವ್ರನ್ನ ನೆಟಿಸನ್ ಅಥವಾ ಡಿಜಿಟಲ್ ಸಿಟಿಸನ್ ಅಂತ ಕರಿತೀವಿ. ಓಕೆ, ಸೊ MCQ ಕೇಳ್ಬೋದು 1 ಮಾರ್ಕ್ಗೆ. ಸೊ ಓದ್ಕೊಳ್ಳಿ ಡೆಫಿನೇಷನ್. ಸೊ ಎನಿ ಒನ್ ಹೂ ಯೂಸಸ್ ಡಿಜಿಟಲ್ ಟೆಕ್ನಾಲಜೀಸ್ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್ ಇಸ್ ಕಾಲ್ಡ್ ಆಸ್ ಡಿಜಿಟಲ್ ಸಿಟಿಸನ್ ಅಥವಾ ನೆಟಿಸನ್. ಈ ನೆಟಿಸನ್ನು 3 ರೂಲ್ಸ್ನ ನೀಟಾಗಿ ಫಾಲೋ ಮಾಡ್ಬೇಕು. ಅದೇನು ಅಂತ ಇಲ್ಲಿದೆ. ಅ ರೆಸ್ಪಾನ್ಸಿಬಲ್ ನೆಟಿಸನ್ ಮಸ್ಟ್ ಅಬೈಡ್ ಬೈ ನೆಟ್ ಎಟಿಕೆಟ್ಸ್. ಎಟಿಕೆಟ್ಸ್ ಅಂದರೆ ರೂಲ್ಸ್, ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕಾಗತ್ತೆ ಇವರು ನೆಟಿಸನ್ ಅವರು. ಸೊ ನೆಟ್ ಎಟಿಕೆಟ್ಸ್, ಅದಾದಮೇಲೆ ಕಮ್ಯುನಿಕೇಷನ್ ಎಟಿಕೆಟ್ಸ್. ಸೊ ಕಮ್ಯುನಿಕೇಷನ್ ಎಟಿಕೆಟ್ಸ್ ಅಂದರೆ ರೂಲ್ಸ್, ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು ಆನ್ಲೈನು, ಆ ರೂಲ್ಸು ಇದೆ. ಅದಾದಮೇಲೆ ಸೋಷಿಯಲ್ ಮೀಡಿಯಾ ಎಟಿಕೆಟ್ಸಲ್ಲಿ ಸೋಷಿಯಲ್ ಮೀಡಿಯಾ ರೂಲ್ಸ್ ಫಾಲೋ ಮಾಡಬೇಕಾಗತ್ತೆ, ಅಥವಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋವಾಗ ಏನೇನು ಮಾಡಬೇಕಾಗತ್ತೆ ರೂಲ್ಸು, ಏನೇನು ಮಾಡಬಾರ್ದು, ಅದೆಲ್ಲ ರೂಲ್ಸ್ ಇದೆ. ಆ ರೂಲ್ಸಲ್ಲಿ ಯಾವ್ದಾದ್ರು ಒಂದು ಕೇಳ್ಬೋದು. ಸೊ ಈ 3 ರೂಲ್ಸಲ್ಲಿ ಯಾವ್ದಾದ್ರು ಒಂದು 5 ಮಾರ್ಕ್ಗೆ ಕೇಳ್ಬೋದು. ನೆಟ್ ಎಟಿಕೆಟ್ಸ್ ಕೇಳ್ಬೋದು, ಯಾಕಂದ್ರೆ ನೆಟ್ ಎಟಿಕೆಟ್ಸಲ್ಲಿ 3 ಪಾಯಿಂಟ್ ಇದೆ, 3 ಪಾಯಿಂಟಲ್ಲೂ 2 ಸಬ್ ಪಾಯಿಂಟ್ಸ್ ಇದೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು. ಸೊ ಫಸ್ಟ್ ಏನು ಮಾಡೋಣ, ನೆಟ್ ಎಟಿಕೆಟ್ಸ್ ಬಗ್ಗೆ ತಿಳ್ಕೊಂಬೋಣ, ಆಮೇಲೆ ಕಮ್ಯುನಿಕೇಷನ್ ಎಟಿಕೆಟ್ಸ್, ಆಮೇಲೆ ಸೋಷಿಯಲ್ ಮೀಡಿಯಾ ಎಟಿಕೆಟ್ಸ್. ಸೊ ಎಟಿಕೆಟ್ಸ್ ಅಂದರೆ ಯು ಕ್ಯಾನ್ ಜಸ್ಟ್ ಸೇ ರೂಲ್ಸ್. ಸೊ ಬೇಸಿಕ್ ರೂಲ್ಸ್ ಅಂತ ಹೇಳ್ಬೋದು ನೀವು, ಆಯಿತಾ. ಸೊ ಎಟಿಕೆಟ್ಸ್ ಡೆಫಿನೇಷನ್ ಬೇಸಿಕ್ ರೂಲ್ಸ್ ಅಂತ ನೀವು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ನೆಕ್ಸ್ಟ್ ಪಾಯಿಂಟ್ ಅಂದರೆ ಇದೆ ನೆಟಿಸನ್ಸ್, ಆಮೇಲೆ ಡಿಜಿಟಲ್ ಸೊಸೈಟಿಯಲ್ಲಿ ನೆಟ್ ಎಟಿಕೆಟ್ಸ್. ಸೊ ನೆಟ್ ಎಟಿಕೆಟ್ಸ್ ಸಬ್ ಟಾಪಿಕ್. ಸೊ ನೆಟ್ ಎಟಿಕೆಟ್ಸ್ ಬಗ್ಗೆ ಹೋಗ್ಬೋಣ, ಆಯಿತಾ. ಸೊ ಡಿಜಿಟಲ್ ಸೊಸೈಟಿ ಆ್ಯಂಡ್ ನೆಟಿಸನ್ಸಲ್ಲಿ ರೂಲ್ಸ್ ಏನು, ನೆಟ್ ಯೂಸ್ ಮಾಡಬೇಕಾದ್ರೆ ರೂಲ್ಸ್ ಏನು ಇಲ್ಲಿ ತಿಳ್ಕೊಂಬೋಣ. ವಿ ಫಾಲೋ ಸರ್ಟನ್ ಎಟಿಕೆಟ್ಸ್ ಡ್ಯೂರಿಂಗ್ ಅವರ್ ಸೋಷಿಯಲ್ ಇಂಟ್ರಾಕ್ಷನ್. ಸೊ ಇಂಟ್ರಾಕ್ಷನ್ ಮಾಡುವಾಗ ನೀವು ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕು, ಅದೇನು ಅಂತ ನೋಡೋಣ. ಸಿಮಿಲರ್ಲಿ ವಿ ನೀಡ್ ಟು ಎಕ್ಸಿಬಿಟ್ ಪ್ರಾಪರ್ ಮ್ಯಾನರ್ಸ್ ಆ್ಯಂಡ್ ಎಟಿಕೆಟ್ಸ್ ವೈಲ್ ಬೀಯಿಂಗ್ ಆನ್ಲೈನ್. ಸೊ ನೀವು ಬಿಹೇವಿಯರ್ ಕೂಡ ನೋಡ್ಕೊಬೇಕು. ಸುಮ್ಮನೆ ಯಾರ್ಯಾರಿಗೂ ಬೈಯೋದಾಗಿರ್ಬೋದು, ಸುಮ್ಮನೆ ಯಾರನ್ನೋ ಬುಲಿ ಮಾಡೋದಿರ್ಬೋದು, ಸುಮ್ಮನೆ ಯಾರಿಗೋ ಥ್ರೆಟ್ ಮಾಡೋದಿರ್ಬೋದು. ಸೊ ಇದೆಲ್ಲ ಮಾಡಬಾರ್ದು. ನೀವು ಕೆಲವೊಂದು ರೂಲ್ಸ್ ಫಾಲೋ ಮಾಡ್ಬೇಕಂತ ಹೇಳ್ತೀವಿ. ಸೊ ನಂಗೆ ಗೊತ್ತಾಗುತ್ತೆ ಮೋಸ್ಟ್ ಆಫ್ ಯು ಇಂಟರ್ನೆಟ್ ಯೂಸ್ ಮಾಡ್ತೀರಾ, ಸೊ ಸುಮ್ಮನೆ ಕಮೆಂಟ್ ಹಾಕ್ಬಿಡ್ತೀರಾ ಹಾಗೆ. ಸೊ ಪರವಾಗಿಲ್ಲ, ಆಯಿತಾ. ಸೊ ನಿಮ್ಗೆ ಗೊತ್ತಿಲ್ಲ ಮಾಡ್ತೀರಾ, ವಿ ಆಲ್ಸೋ ಅಗ್ರಿ. ಸೊ ಒಂದೊಂದ್ಸಲಿ ಆಗುತ್ತೆ, ಬಟ್ ಆದಷ್ಟು ಹುಷಾರಾಗಿರಬೇಕು, ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಆಯಿತಾ. ಸೊ ಇಂಟರ್ನೆಟಲ್ಲಿ ಏನೇ ಎಜುಕೇಷನಲ್ ಸ್ಟಫ್ ಇದೆ ನೋಡ್ಕೊಳ್ಳಿ, ಸೊ ಓದ್ಕೊಳ್ಳಿ ನೀಟಾಗೆ, ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ, ಮುಂದೆ ಹೋಗ್ತಾ ಇರಿ ಅಷ್ಟೇ. ಸೊ ನಿಮ್ಮ ಫೋಕಸ್ ಅಷ್ಟೇ ಇರಬೇಕು. ಎಕ್ಸ್ಟ್ರಾ ನೀವು ಏನೇ ಮಾಡ್ತೀರಾ ಇಂಟರ್ನೆಟಲ್ಲಿ, ಸೊ ಇಟ್ ಮೇ ಪುಟ್ ಯು ಇನ್ ಟು ಟ್ರಬಲ್. ಸೊ ಯಾರೂ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಫೈನ್. ಈಗ ನೆಟ್ ಎಟಿಕೆಟ್ಸಲ್ಲಿ ಏನೇನು ರೂಲ್ಸ್ ಫಾಲೋ ಮಾಡ್ತೀವಿ, ಸೊ ಇದರಲ್ಲಿ ಸೊ ಫಾಲೋ ಎಥಿಕ್ಸ್ ಅಂದರೆ ಈ ಎಟಿಕೆಟ್ಸಲ್ಲಿ ಪ್ರಿಸೈಸ್ ಅಥವಾ ಎಥಿಕಲ್ ಆಗಿರು ಅಂತ ಹೇಳ್ತೀವಿ. ಫಸ್ಟು ಎಥಿಕಲ್ ಆಗಿರು ಅಂದರೆ ಫಸ್ಟ್ ಸರಿಯಾಗಿರು ಅಂತ ಹೇಳ್ತೀವಿ. ಆ ಸರಿಯಾಗಿರೋ ಏನು ಪಾಯಿಂಟ್ಸ್ ಬರುತ್ತೆ ಇಲ್ಲಿ ನೋಡ್ಬೋಣ. ಸೊ ಬಿ ಎಥಿಕಲ್ ಇದು ನೆಟ್ ಎಟಿಕೆಟ್ಸಲ್ಲಿ ಅಥವಾ ನೆಟ್ ರೂಲ್ಸಲ್ಲಿ ಫಸ್ಟ್ ಪಾಯಿಂಟ್ ಬಿ ಎಥಿಕಲ್ ಅಂದರೆ ಏನು, ಇದರಲ್ಲಿ 2 ಸಬ್ ಪಾಯಿಂಟ್ ಬರುತ್ತೆ. ಈ 2 ಸಬ್ ಪಾಯಿಂಟ್ ಏನು ಹೇಳುತ್ತೆ ನಾವು ನೋಡ್ಬೋಣ, ಆಯಿತಾ. ನೋ ಕಾಪಿರೈಟ್ ವೈಲೇಷನ್, ಇದು ತುಂಬ ಮುಖ್ಯ. ಕಾಪಿರೈಟ್ ವೈಲೇಷನ್ ಮಾಡಬಾರ್ದು. ಯಾರ್ದೋ ಮಾಡಿರೋ ಡೇಟಾ ಅಥವಾ ಯಾರೋ ಮಾಡಿರೋ ಇನ್ವೆನ್ಷನ್ ನಾನು ಮಾಡಿದೆ ಅಂತ ಹಾಕಬಾರ್ದು. ಯಾರೋ ಇಮೇಜ್ ಯಾರೋ ಕ್ರಿಯೇಟ್ ಮಾಡ್ತಾರೆ, ಅದನ್ನು ನೀವು ಡೌನ್ಲೋಡ್ ಮಾಡಿ ಅದನ್ನು ನೀವು ಯೂಸ್ ಮಾಡಬಾರ್ದು ಎಲ್ಲೂ. ಸೊ ನೀವು ಸೋರ್ಸ್ ಕೊಡಬೇಕು ಅಥವಾ ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ನೋಡಪ್ಪ ನಾನು ನಿನ್ನ ಇಮೇಜ್ ಯೂಸ್ ಮಾಡ್ತಾಯಿನಿ, ನನ್ನ PPTಲಿ ನಂಗೆ ಪರ್ಮಿಷನ್ ಕೊಡಿ ಅಂತ ಕೇಳಬೇಕು. ನೀವು ಕೇಳದೆ ಸುಮ್ಮನೆ ಡೌನ್ಲೋಡ್ ಮಾಡಿ, ಸುಮ್ಮನೆ ಯಾರ್ದೋ ಯೂಟ್ಯೂಬ್ ವಿಡಿಯೋ ನೀವು ಯೂಸ್ ಮಾಡಿ ನಿಮಗೂ ವ್ಯೂಸ್ ಬರೋದು, ಇದೆಲ್ಲ ಕಾಪಿರೈಟ್ ವೈಲೇಷನ್ಸ್ ಅಂತ ಹೇಳ್ತೀವಿ. ಇದನ್ನು ಮಾಡೋಕ್ಕೆ ಹೋಗಬಾರ್ದು, ಆಯಿತಾ. ಸೊ ವಿ ಶುಡ್ ನಾಟ್ ಯೂಸ್ ಕಾಪಿರೈಟೆಡ್ ಮೆಟೀರಿಯಲ್ಸ್ ವಿತೌಟ್ ಪರ್ಮಿಷನ್ ಆಫ್ ದ ಕ್ರಿಯೇಟರ್ ಆರ್ ಓನರ್. ಸೊ ಯಾರು ಇದು ಕ್ರಿಯೇಟ್ ಮಾಡಿರ್ತಾರೆ, ಏನೇ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ವೀಡಿಯೋಸ್ ಇರ್ಬೋದು. ಸೊ ಮ್ಯೂಸಿಕ್ ಆಲ್ಬಮ್ಸ್ ಇದೆಯಲ್ಲ, ಫಿಲಮ್ ಮ್ಯೂಸಿಕ್ ಆಲ್ಬಮ್ಸ್, ಅದನ್ನು ಕಾಪಿರೈಟ್ ಮಾಡಬಾರ್ದು ಅಂತ ಹೇಳ್ತಾರಲ್ವಾ. ಸೊ ಒಂದು ಮ್ಯೂಸಿಕ್ ಆಲ್ಬಮ್ ಯಾವುದೋ ಒಂದು ಚಾನಲ್ ರಿಲೀಸ್ ಆಗಿದ್ರೆ ಅಗೇನ್ ನೀವು ಅದನ್ನು ಬೇರೆ ಚಾನಲಲ್ಲಿ ನೀವು ಅಪ್ಲೋಡ್ ಮಾಡಬಾರ್ದು, ಕರೆಕ್ಟ್. ಅದು ಕಾಪಿರೈಟ್ ವೈಲೇಷನ್ ಅಂತ ಹೇಳ್ತಾರೆ. ಸೊ ಇವಾಗ ತುಂಬ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ, ತುಂಬ ಜನ ಮೂವೀಸ್ ಎಲ್ಲ ಡೌನ್ಲೋಡ್ ಮಾಡಿಬಿಡ್ತಾರೆ, ಕರೆಕ್ಟ್. ಸೊ ಇವಾಗ ಮೂವೀಸ್ ಡೌನ್ಲೋಡ್ ಮಾಡಿ ಸೊ ಅದಾದಮೇಲೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಅದು ಕಾಪಿರೈಟ್ ವೈಲೇಷನ್. ಸೊ ಪರ್ಮಿಷನ್ ಕೊಟ್ಟಿಲ್ಲ ಕ್ರಿಯೇಟರು, ಡೈರೆಕ್ಟ್ರು ಯಾರು ಕೊಟ್ಟಿಲ್ಲ ಪರ್ಮಿಷನ್, ನೀವೇ ಮಾಡ್ತಾ ಇರಾ, ಇಟ್ ಈಸ್ ಇಲ್ಲೀಗಲ್, ಆಯಿತಾ. ಸೊ ಯಾರು ಮಾಡೋಕ್ಕೆ ಹೋಗ್ಬೇಡಿ. ವಿ ನೀಡ್ ಟು ಬಿ ಕೇರ್ಫುಲ್ ವೈಲ್ ಡೌನ್ಲೋಡಿಂಗ್ ಇಮೇಜಸ್. ಸೊ ಇಮೇಜ್ ಡೌನ್ಲೋಡ್ ಆಗಿರ್ಬೋದು ಅಥವಾ ವಿಡಿಯೋ ಏನೇನು ಡೌನ್ಲೋಡ್ ಮಾಡ್ತೀರಾ,
ಕ್ರೆಡಿಟ್ಸ್ ಕೊಡಿ. ಕ್ರೆಡಿಟ್ ಅಂದರೆ ಏನು, ಸೋರ್ಸ್ ಮೆನ್ಷನ್ ಮಾಡಿ, ನೋಡಪ್ಪ ನಾನು ನಿನ್ನಿಂದ ಇದನ್ನು ತೊಗೊತಾ ಇದ್ದೀನಿ ಅಂತ ಅವ್ರು ಕ್ರೆಡಿಟ್ ಕೊಡಿ. ಅಟ್ಲೀಸ್ಟ್ ಅವ್ರಿಗೇನು ನೀವು ಪೇಮೆಂಟ್ ಕೊಡಲಿಲ್ಲ ಅಂದರೂ ಅಟ್ಲೀಸ್ಟ್ ಅವ್ರು ಕ್ರೆಡಿಟ್ ಕೊಡಬೇಕಾಗತ್ತಲ್ವಾ, ಅವ್ರ ಡೇಟಾ ನೀವು ತೊಗೊತಾ ಇದ್ದೀರಾ ಅಂತ ಕ್ರೆಡಿಟ್ ಕೊಡಬೇಕಾಗತ್ತೆ. ಸೊ ನೀವು ಕಾಪಿರೈಟ್ ವೈಲೇಷನ್ ಮಾಡೋಂಗಿಲ್ಲ, ಎಥಿಕಲ್ ಆಗಿರಬೇಕು, ಸೊ ಒಳ್ಳೆ ರೀತಿಲಿ ಇರಬೇಕು. ಇನ್ನೊಂದು ಪಾಯಿಂಟ್ ಇದೆ, ಶೇರ್ ಎಕ್ಸ್ಪರ್ಟೀಸ್. ಏನದು ಶೇರ್ ಎಕ್ಸ್ಪರ್ಟೀಸ್? ಸೊ ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಗೊತ್ತು, ಸೊ ಅದು ಕಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ ಅಂದರೆ ನೀವು ಆದಷ್ಟು ಆ ಇನ್ಫಾರ್ಮೇಷನ್ ಇಂಟರ್ನೆಟಲ್ಲಿ ಶೇರ್ ಮಾಡಿ. ಸೊ ರಿಪೀಟ್ ಆಗಿರೋ ಇನ್ಫಾರ್ಮೇಷನ್ ಶೇರ್ ಮಾಡಬೇಡಿ. ನಿಮ್ಗೆ ಹೊಸದೇನಾದರೂ ಗೊತ್ತಿದ್ರೆ ಶೇರ್ ಮಾಡಿ. ಯೂಸ್ಫುಲ್ ಕಂಟೆಂಟ್ ಯಾವ್ದಾದ್ರು ಗೊತ್ತಿದ್ರೆ ನಿಮಗೆ ಶೇರ್ ಮಾಡಿ. ಯಾವುದೇ ಟಾಪಿಕ್ ಆಗಿರ್ಬೋದು ಶೇರ್ ಮಾಡಿ, ಆಯಿತಾ. ಸೊ ಅದೇ ನೆಕ್ಸ್ಟ್ ಪಾಯಿಂಟ್, ಶೇರ್ ಎಕ್ಸ್ಪರ್ಟೀಸ್. ಶೇರ್ ದ ಎಕ್ಸ್ಪರ್ಟೀಸ್. ಇಟ್ ಇಸ್ ಗುಡ್ ಟು ಶೇರ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್ ಆನ್ ಇಂಟರ್ನೆಟ್ ಸೊ ದಟ್ ಅದರ್ಸ್ ಕ್ಯಾನ್ ಆಕ್ಸೆಸ್ ಇಟ್. ಸೊ ನಿಮ್ಗೆ ಏನೇ ಇನ್ಫಾರ್ಮೇಷನ್, ಒಳ್ಳೆ ಇನ್ಫಾರ್ಮೇಷನ್ ಗೊತ್ತಿದ್ರು, ಯಾವುದೋ ಹೊಸ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಯಿತು, ಪೈಥಾನಲ್ಲಿ ಯಾವುದೋ ಒಂದು ಕೋಡ್ ನಿಮ್ಗೆ ಗೊತ್ತಾಯಿತು, ಸೊ ಶೇರ್ ಮಾಡಿ. ಪೈಥಾನಲ್ಲಿ ಆನ್ಲೈನ್ ಕಮ್ಯುನಿಟಿ ಇದೆ, ಅಲ್ಲಿ ಹೋಗಿ ಕೋಡ್ನ ಶೇರ್ ಮಾಡಿ, ಆಯಿತಾ. ಸೊ ಯಾರಿಗೋ ಯೂಸ್ ಆಗುತ್ತೆ, ಸೊ ಯಾರು ಯೂಸ್ ಮಾಡ್ತಾರೆ, ಆಯಿತಾ. ಸೊ ದ ಇನ್ಫಾರ್ಮೇಷನ್ ಶೇರ್ಡ್ ಶುಡ್ ಬಿ ಟ್ರೂ ಆ್ಯಂಡ್ ಅನ್ಅಂಬಿಗಿಯಸ್. ನೀವೇನು ಇನ್ಫಾರ್ಮೇಷನ್ ಶೇರ್ ಮಾಡ್ತಾಯಿರೋ ಅದ್ರಲ್ಲಿ ಕನ್ಫ್ಯೂಷನ್ ಇರಕೂಡ್ದು. ಸೊ ಡೆಫಿನೆಟ್ ಆಗಿರಬೇಕು ಆ್ಯಂಡ್ ಕರೆಕ್ಟ್ ಆಗಿರಬೇಕು, ಓಕೆ. ಆ್ಯಂಡ್ ನಾಟ್ ಅವೈಲೇಬಲ್ ಆನ್ ದ ಇಂಟರ್ನೆಟ್ ಟು ಅವಾಯ್ಡ್ ರಿಪಿಟೇಷನ್. ಸೊ ನಮ್ಗೆ ಗೊತ್ತು ಇಂಟರ್ನೆಟಲ್ಲಿ ಆಲ್ರೆಡಿ ಡೇಟಾಸ್ ತುಂಬ ಇದೆ. ಚಾಟ್ ಜಿಪಿಟಿಲಿ ಆಲ್ರೆಡಿ ತುಂಬ ಡೇಟಾ ನಮ್ಗೆ ಗೊತ್ತಿದೆ. ನಾವು ಏನೇ ಟೈಪ್ ಮಾಡೋದು ಚಾಟ್ ಜಿಪಿಟಿಲಿ ಬರುತ್ತೆ ಇವತ್ತು. ಬಟ್ ನಿಮ್ಗೆ ಏನೇ ಇನ್ವೆನ್ಷನ್ಸ್, ನೀವೇ ಏನಾದರೂ ಇನ್ವೆಂಟ್ ಮಾಡೋದಿದ್ರೆ, ನೀವೇ ಯಾವುದೋ ಕೋಡಿಂಗ್ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ರೆ, ಸೊ ಅದನ್ನು ಆದಷ್ಟು ಆನ್ಲೈನ್ ಕಮ್ಯುನಿಟಿ, ಪೈಥಾನ್ ಕಮ್ಯುನಿಟಿ ಅಥವಾ ಸ್ಟ್ಯಾಕ್ ಓವರ್ಫ್ಲೋ ಅಂತ ವೆಬ್ಸೈಟ್ ಇದೆ, ಅಲ್ಲಿ ಪೋಸ್ಟ್ ಮಾಡಿ. ಸೊ ಕ್ವೆಶನ್ಸ್ ಕೇಳಿ, ಪೋಸ್ಟ್ ಮಾಡಿ, ಈ ಥರ ಕ್ಯೂರಿಯಾಸಿಟಿ ಬೆಳೆಸ್ಕೊಳ್ಳಿ, ಆಯಿತಾ. ಸೊ ಶೇರ್ ದ ಎಕ್ಸ್ಪರ್ಟೀಸ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಸೊ ಇದು ಫಸ್ಟ್ ಪಾಯಿಂಟ್ ಆಫ್ ನೆಟ್ ಎಟಿಕೇಟ್ಸ್, ಅಂದರೆ ನೆಟ್ ರೂಲ್ಸಲ್ಲಿ ಫಸ್ಟ್ ಪಾಯಿಂಟ್ ಬಿ ಎಥಿಕಲ್. ಇಲ್ಲಿ ಕಾಪಿರೈಟ್ ವೈಲೇಷನ್ ಮಾಡಬೇಡಿ ಆ್ಯಂಡ್ ನಿಮ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎಕ್ಸ್ಪರ್ಟೀಸ್ನ ಶೇರ್ ಮಾಡಿ. ಆಯಿತು, ನೆಟ್ ಎಟಿಕೇಟ್ಸ್ ಗೊತ್ತಾಯಿತು. ಸೊ ಇದರಲ್ಲಿ ಎರಡನೇ ಪಾಯಿಂಟ್ ಏನು, ನೆಟ್ ಎಟಿಕೇಟ್ಸ್ ಅಲ್ಲಿ ಬಿ ರೆಸ್ಪೆಕ್ಟ್ಫುಲ್ ಅಂತ ಹೇಳ್ತೀವಿ. ರೆಸ್ಪೆಕ್ಟ್ ಅಂದರೆ ಪ್ರೈವಸಿ, ಒಬ್ಬರು ಪ್ರೈವಸಿನ ರೆಸ್ಪೆಕ್ಟ್ ಮಾಡಿ. ಇದು ನೆಟ್ ಎಟಿಕೇಟ್ಸ್ ಅಲ್ಲಿ ಎರಡನೇ ಪಾಯಿಂಟ್. ಸೊ ಎರಡನೇ ಪಾಯಿಂಟ್ ಏನು ನೋಡ್ಬೋಣ. ನೆಟ್ ಎಟಿಕೇಟ್ಸ್ ಅಲ್ಲಿ ಬಿ ರೆಸ್ಪೆಕ್ಟ್ಫುಲ್. ಸೊ ಆನ್ಲೈನಲ್ಲಿ ರೆಸ್ಪೆಕ್ಟ್ಫುಲ್ ಮೇಂಟೆನೆನ್ಸ್ ಮಾಡಿ ಅಂದರೆ ಸೊ ರೆಸ್ಪೆಕ್ಟ್ಫುಲ್ ಆಗಿರಿ, ಎಲ್ರಿಗೂ ಮರ್ಯಾದೆ ಕೊಡಿ, ಆಯಿತಾ. ಸೊ ಇದರಲ್ಲಿ ಎರಡು ಪಾಯಿಂಟ್ ಬರುತ್ತೆ. ಸೊ ರೆಸ್ಪೆಕ್ಟ್ ಪ್ರೈವಸಿ ಅಂತ ಹೇಳ್ತೀವಿ, ರೆಸ್ಪೆಕ್ಟ್ ಡೈವರ್ಸಿಟಿ ಅಂತ ಹೇಳ್ತೀವಿ, ಎರಡೂ ನೋಡ್ಬೋಣ. ಸೊ ಫಸ್ಟ್ ಪಾಯಿಂಟ್ ರೆಸ್ಪೆಕ್ಟ್ ಪ್ರೈವಸಿ. ಸೊ ಒಬ್ಬರು ಪ್ರೈವಸಿನ ರೆಸ್ಪೆಕ್ಟ್ ಮಾಡಿ. ಅವ್ರು ನಿಮಗೆ ಉತ್ತರ ಕೊಡಲ್ಲ ಅಂದರೆ ಪದೇ ಟೆಂಪ್ಟ್ ಮಾಡೋಕೆ ಹೋಗಬೇಡಿ, ಆಯಿತಾ. ಸೊ ಆಸ್ ಗುಡ್ ಡಿಜಿಟಲ್ ಸಿಟಿಸನ್ಸ್ ವಿ ಹ್ಯಾವ್ ದ ರೈಟ್ ಟು ಪ್ರೈವಸಿ ಆ್ಯಂಡ್ ಫ್ರೀಡಮ್ ಆಫ್ ಪರ್ಸನಲ್ ಎಕ್ಸ್ಪ್ರೆಷನ್. ಆಸ್ ಗುಡ್ ಡಿಜಿಟಲ್ ಸಿಟಿಸನ್ ವಿ ಹ್ಯಾವ್ ದ ರೈಟ್ ಟು ಪ್ರೈವಸಿ. ನಮ್ಗೆ ರೈಟ್ ಟು ಪ್ರೈವಸಿ ಇದೆ, ನಮ್ಮ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ. ಸೊ ಯಾರನ್ನೂ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ ಆನ್ಲೈನಲ್ಲಿ. ವಿ ಶುಡ್ ರೆಸ್ಪೆಕ್ಟ್ ದಿಸ್ ಪ್ರೈವಸಿ ಆ್ಯಂಡ್ ಶುಡ್ ನಾಟ್ ಶೇರ್ ದೋಸ್ ಇಮೇಜಸ್, ಡಾಕ್ಯುಮೆಂಟ್ ಆ್ಯಂಡ್ ಫೈಲ್ಸ್ ಆಫ್ ದ ಅದರ್ ಡಿಜಿಟಲ್ ಸಿಟಿಸನ್ ವಿತೌಟ್ ಈಚ್ ಅದರ್ಸ್ ಕನ್ಸೆಂಟ್. ಸೊ ಯಾರ್ದು ಪರ್ಮಿಷನ್ ಇಲ್ಲದೆ ನೀವು ಅವ್ರ ಇಮೇಜಸ್ ಆಗಿರ್ಬೋದು, ಅವ್ರದ್ದು ಪಿಕ್ಚರ್ ಆಗಿರ್ಬೋದು, ಅಥವಾ ಅವ್ರ ಫೈಲ್ಸ್ ಇರ್ಬೋದು, ಡಾಕ್ಯುಮೆಂಟ್ಸ್ ಇರ್ಬೋದು, ಇದನ್ನು ಪರ್ಮಿಷನ್ ಇಲ್ಲದೆ ಶೇರ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಒಬ್ಬರ ಪ್ರೈವಸಿ ರೆಸ್ಪೆಕ್ಟ್ ಮಾಡಿ. ಸೊ ಅವ್ರೇನಾದ್ರು ನೀವು ಪರ್ಮಿಷನ್ ಕೊಟ್ಟರೆ ಶೇರ್ ಮಾಡಿ ಅಂತ, ಆವಾಗ ನೀವು ಪರ್ಸನಲ್ ಫೋಟೋಸ್ ಶೇರ್ ಮಾಡಬೇಕಾಗತ್ತೆ, ಆಯಿತಾ. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ರೆಸ್ಪೆಕ್ಟ್ ಡೈವರ್ಸಿಟಿ. ಆನ್ಲೈನಲ್ಲಿ ಎಲ್ಲ ಥರದ ಕಲ್ಚರವರು ಸಿಗ್ತಾರೆ ಸರ್. ಸೊ ಇಂಡಿಯಾ ಅವರೇ ಇರೋದಿಲ್ಲ, ಸೊ ಬೇರೆ ದೇಶದವ್ರು ಇರ್ತಾರೆ, ಸೊ ಬೇರೆ ರಿಲಿಜನ್ ಅವ್ರು ಇರ್ತಾರೆ. ಸೊ ಎಲ್ಲರೂ ರೆಸ್ಪೆಕ್ಟ್ ಮಾಡೋಣ. ಸೊ ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋದು ಬೇಡ. ಸೊ ರೆಸ್ಪೆಕ್ಟ್ ದ ಡೈವರ್ಸಿಟಿ, ಆಯಿತಾ. ಅಕ್ನಾಲೇಜ್ ಆ್ಯಂಡ್ ರೆಸ್ಪೆಕ್ಟ್ ದ ಡೈವರ್ಸಿಟಿ ಆಫ್ ಒಪಿನಿಯನ್ಸ್, ಕಲ್ಚರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಇನ್ ಆನ್ಲೈನ್ ಇಂಟ್ರಾಕ್ಷನ್ ಆ್ಯಂಡ್ ಪಬ್ಲಿಕ್ ಫೋರಮ್ಸ್. ಯಾವುದೇ ಒಂದು ಪಬ್ಲಿಕ್ ಫೋರಮ್ಸಲ್ಲಿ ಅಥವಾ ನೀವು ಆನ್ಲೈನ್ ಚಾಟಲ್ಲಿ ಇಂಟ್ರಾಕ್ಟ್ ಮಾಡುವಾಗ ಸೊ ಎಲ್ಲರೂ ರೆಸ್ಪೆಕ್ಟ್ ಮಾಡಿ. ರೆಸ್ಪೆಕ್ಟ್ ದ ಡೈವರ್ಸಿಟಿ ಆ್ಯಂಡ್ ರೆಸ್ಪೆಕ್ಟ್ ದ ಪ್ರೈವಸಿ, ಆಯಿತಾ. ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ಬಿ ರೆಸ್ಪೆಕ್ಟ್ಫುಲ್. ಮೂರನೇದು ಯಾವ್ದು ಸರ್ ನೆಟ್ ಎಟಿಕೇಟ್ಸಲ್ಲಿ? ಬಿ ರೆಸ್ಪಾನ್ಸಿಬಲ್. ಸೊ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಇಂಟರ್ನೆಟಲ್ಲಿ, ಆಯಿತಾ. ಸೊ ಮೂರನೇ ಪಾಯಿಂಟ್ ನೋಡ್ಬೇಡ, ಬಿ ರೆಸ್ಪಾನ್ಸಿಬಲ್. ಸೊ ಇಲ್ಲಿ ಕೂಡ ಎರಡು ಪಾಯಿಂಟ್ ಬರುತ್ತೆ. ಈ ಎರಡು ಪಾಯಿಂಟ್ ಏನು ಅಂತ ನೋಡ್ಬೋಣ. ಬಿ ರೆಸ್ಪಾನ್ಸಿಬಲ್, ಅವಾಯ್ಡ್ ಸೈಬರ್ ಬುಲಿಂಗ್. ಏನು ಸರ್ ಸೈಬರ್ ಬುಲಿಂಗ್ ಅಂದರೆ? ಸೊ ಆನ್ಲೈನ್ ಮಾಡ್ತಿರಲ್ಲ ಕೆಲವರು, ಸೊ ಬೈಯೋದಾಗಿರ್ಬೋದು, ಕಮೆಂಟ್ ಮಾಡೋದಿರ್ಬೋದು, ಸೊ ಒಬ್ಬರಿಗೆ ಫುಲ್ ಥ್ರೆಟ್ ಮಾಡೋದಿರ್ಬೋದು. ಸೊ ಇದೆಲ್ಲ ಅವಾಯ್ಡ್ ಮಾಡಬೇಕು. ಸೈಬರ್ ಬುಲಿಂಗ್ ಮಾಡಕೂಡ್ದು. ಸೊ ಯು ಲ್ಯಾಂಡ್ ಇನ್ ಟ್ರಬಲ್. ಸೊ ಯಾರಿಗೂ ಕಮೆಂಟ್ಸ್ ಹಾಕ್ಬೇಡಿ ನೆಗೆಟಿವು. ನಾನು ಹೇಳ್ತಾ ಇರ್ತೀನಿ, ಆನ್ಲೈನ್ ಯಾರಿಗೂ ಕಮೆಂಟ್ಸ್ ಹಾಕ್ಬೇಡ್ರಪ್ಪ ನೀವು. ಸೊ ನಿಮ್ಗೆ ಏನೇನು ಒಪಿನಿಯನ್ ಇದೆ ನೀವು ಇಟ್ಕೊಳ್ಳಿ. ಸೊ ಯಾರಿಗೂ ಬುಲಿ ಮಾಡೋಕ್ಕೆ ಹೋಗಬೇಡಿ. ಅದು ಲೈಕ್ ಸುಮ್ಮನೆ ಅವ್ರ ಪ್ರೊಫೈಲ್ಗೆ ಹೋಗೋದು, ಅವ್ರ ಪ್ರೊಫೈಲ್ ನಿಮ್ಗೆ ಇಮೇಜ್ ಏನೋ ಇಷ್ಟ ಆಗಿಲ್ಲ ಅದನ್ನ ಏನೋ ಡಿಸ್ಲೈಕ್ ಮಾಡೋದು, ಸೊ ಅದೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಒಪಿನಿಯನ್ಸ್ ನೀವು ಇಟ್ಕೊಳ್ಳಿ. ಸೊ ಎಲ್ಲರೂ ರೆಸ್ಪೆಕ್ಟ್ ಮಾಡಿ, ಆಯಿತಾ. ಸೊ ಸೈಬರ್ ಬುಲಿಂಗ್ ಅವಾಯ್ಡ್ ಮಾಡಿ. ಏನು ಸೈಬರ್ ಬುಲಿಂಗ್? ಎನಿ ಇನ್ಸಲ್ಟಿಂಗ್, ಡಿಗ್ರೇಡಿಂಗ್ ಆರ್ ಇಂಟಿಮಿಡೇಟಿಂಗ್ ಆನ್ಲೈನ್ ಬಿಹೇವಿಯರ್ ಲೈಕ್ ರಿಪೀಟೆಡ್ ಪೋಸ್ಟಿಂಗ್ ಆಫ್ ರೂಮರ್ಸ್, ಗಿವಿಂಗ್ ಥ್ರೆಟ್ಸ್ ಆನ್ಲೈನ್, posting victims' personal information, sexual harassment or comments
ಏಮ್ ಟು ಪಬ್ಲಿಕ್ಲಿ ರೆಡಿಕ್ಯೂಲ್ ಅ ವಿಕ್ಟಮ್ ಇಸ್ ಟರ್ಮ್ಡ್ ಎಸ್ ಸೈಬರ್ ಬುಲಿಂಗ್. ಸೊ ನೀವು ಇದೆಲ್ಲ ಮಾಡಬಾರ್ದು. ಸೊ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಶೇರ್ ಮಾಡೋದಿರ್ಬೋದು, ಹರಾಸ್ ಮಾಡೋದಿರ್ಬೋದು, ಸೊ ಪಬ್ಲಿಕ್ಲಿ ಥ್ರೆಟ್ ಮಾಡೋದಿರ್ಬೋದು. ಸೊ ಇದೆಲ್ಲ ಸೈಬರ್ ಬುಲಿಂಗ್ ಅಂತಾರೆ. ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಯಾರು, ಆಯ್ತಾ. ಇಟ್ ಹ್ಯಾಸ್ ಸೀರಿಯಸ್ ಇಂಪ್ಲಿಕೇಶನ್ಸ್ ಆನ್ ದಿ ಅದರ್ ಪರ್ಸನ್. ಸೊ ಇದು ನಿಮ್ಗೆ ಗೊತ್ತಿಲ್ಲ. ಸೊ ನೀವು ಕಮೆಂಟ್ ಆಗ್ತಾ ಇರ್ತೀರಾ ಒಂದು ಕಡೆ, ಅವ್ನ ಫೀಲಿಂಗ್ಸ್ ಏನೇನಾಗ್ತಿದೆ ಅಥವಾ ಅವ್ರ ಫೀಲಿಂಗ್ಸ್ ಏನೇನಾಗ್ತಿದೆ ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ಇದನ್ನ ಮಾಡಕ್ಕೆ ಹೋಗ್ಬೇಡಿ, ಆಯ್ತಾ. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ ಏನಿದೆ, ಸೊ ಡೋಂಟ್ ಫೀಡ್ ದ ಟ್ರೋಲ್. ಏನು ಸರ್ ಇದು ಟ್ರೋಲು? ಸೊ ಎಲ್ರಿಗೂ ಗೊತ್ತು ಇಂಟರ್ನೆಟ್ ಟ್ರೋಲು. ಸೊ ಸುಮ್ಮನೆ ಯಾರನ್ನೋ ಬೈಯೋದು, ಸುಮ್ಮನೆ ಯಾರನ್ನೋ ಕಾಲು ಎಳೆಯೋದು, ಸೊ ಇದನ್ನೆಲ್ಲ ಎಂಜಾಯ್ ಮಾಡ್ತಾರಲ್ಲ ಅವ್ರನ್ನ ಟ್ರೋಲ್ ಅಂತ ಹೇಳ್ತೀವಿ. ಅವ್ರಿಗೆ ಆದಷ್ಟು ಗಮನ ಕೊಡಬೇಡಿ, ಆಯಿತಾ. ಸೊ ಯಾರೋ ನಿಮ್ಮ ಫೇವ್ರೆಟ್ ಫಿಲಮ್ ಹೀರೋಸ್ನ ಬೈಯೋದಿರ್ಬೋದು, ಯಾರೋ ನಿಮ್ಮ ಫೇವ್ರೆಟ್ ಹೀರೋಸ್ನ ಯಾರೋ ಏನೋ ಬೈದ್ರಾ, ಸುಮ್ಮನೆ ಇದ್ಬಿಡಿ, ಯಾರಿಗೂ ಕಮೆಂಟ್ ಹಾಕೋಕೆ ಹೋಗ್ಬೇಡಿ. ಸೊ ಅವ್ರು ಏನೋ ಮಾಡ್ಕೊಂಡು ಹೋಗ್ತಿದ್ದಾರೆ, ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಡಿ, ಆಯಿತಾ. ಸೊ ಡೋಂಟ್ ಫೀಡ್ ದ ಟ್ರೋಲ್. ಏನಿದು ಇಂಟರ್ನೆಟ್ ಟ್ರೋಲ್ ಅಂದರೆ ಏನು ನೋಡ್ಬೋಣ. An internet troll is a person who deliberately causes disagreements on the internet by starting quarrels or upsetting peoples by posting off-topic messages in an online community just for amusement. So ಬೇಕಂತಾನೆ ಡಿಸಗ್ರಿಮೆಂಟ್ಸ್ ಮಾಡ್ತಾರೆ ಪಬ್ಲಿಕ್ ಫೋರಮ್ಸಲ್ಲಿ, ಬೇಕಂತಾನೆ ನಿಮ್ಗೆ ಇಷ್ಟ ಆಗದಿರೋ ಮೆಸೇಜಸ್ ಹಾಕ್ತಾರೆ, ಬೇಕಂತಾನೆ. ಸೊ ನಿಮ್ಗೆ ಟ್ರಿಗರ್ ಮಾಡೋದಕ್ಕೆ, ನೀವು ಬೈಲಿ ಅಂತಾನೆ ಟ್ರಿಗರ್ ಮಾಡೋದಕ್ಕೆ ಕೆಲವೊಬ್ರು ಇರ್ತಾರೆ ಇಂಟರ್ನೆಟಲ್ಲಿ. ದಯವಿಟ್ಟು ಇದನ್ನ ಯಾರು ಮಾಡಕ್ಕೆ ಹೋಗಬೇಡಿ, ಆಯ್ತಾ. ಸೊ ಸಿನ್ಸ್ ಟ್ರೋಲ್ ಥ್ರೈವ್ ಆನ್ ಅಟೆನ್ಷನ್, ದ ಬೆಸ್ಟ್ ವೇ ಟು ಡಿಸ್ಕರೇಜ್ ಟ್ರೋಲ್ಸ್ ಈಸ್ ನಾಟ್ ಟು ಪೇ ಎನಿ ಅಟೆನ್ಷನ್ ಟು ದರ್ ಕಾಮೆಂಟ್ಸ್. ಸೊ ಇದು ಕಷ್ಟ ಇರ್ಬೋದು ಕೆಲವ್ರಿಗೆ. ಸೊ ಯಾರೇ ಏನೇ ಕಮೆಂಟ್ ಮಾಡಿದ್ರು ತಲೆ ಕೆಡಿಸ್ಕೊಂಬೇಡಿ. ಸೊ ಮುಂದೆ ಹೋಗ್ತಾ ಇರಿ ಲೈಫಲ್ಲಿ. ಸೊ ನಿಮ್ಮ ಜೀವನ ತುಂಬ ಇದೆ. ಸೊ ಇಂಟರ್ನೆಟಲ್ಲೇ ಮುಳುಗಬೇಡಿ ಜಾಸ್ತಿ ಹೊತ್ತು. ಸೊ ಇದೆಲ್ಲ ರೂಲ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ, ಓಕೆ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ನೆಟ್ ಎಟಿಕೆಟ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಫಸ್ಟ್ ಪಾಯಿಂಟ್ ಏನು, ಬಿ ಎಥಿಕಲ್. ಸೊ ಕಾಪಿರೈಟ್ ವೈಲೇಷನ್ ಮಾಡಬೇಡಿ. ನಿಮ್ಗೆ ಎಕ್ಸ್ಪರ್ಟೀಸ್ ಏನಾದರೂ ಗೊತ್ತಿದ್ರೆ ಶೇರ್ ಮಾಡಿ. ಸೊ ಎರಡನೇ ಪಾಯಿಂಟ್ ಏನು, ಸೊ ಎರಡನೇ ಪಾಯಿಂಟ್ ಬಿ ರೆಸ್ಪೆಕ್ಟ್ಫುಲ್. ಸೊ ಬಿ ರೆಸ್ಪೆಕ್ಟ್ಫುಲ್ ಅಂದರೆ ಪ್ರೈವಸಿ ರೆಸ್ಪೆಕ್ಟ್ ಮಾಡಿ, ಡೈವರ್ಸಿಟಿ, ಯಾರೇ ಬೇರೆ ಕಲ್ಚರಿಂದ ಬಂದರೂ ಅವ್ರನ್ನೂ ರೆಸ್ಪೆಕ್ಟ್ ಮಾಡಿ, ಆಯ್ತಾ. ಸೊ ಮೂರನೇದೇನು, ಸೊ ಮೂರನೇದು ಈಗ ತಾನೇ ನೋಡಿದ್ವಿ, ಬಿ ರೆಸ್ಪಾನ್ಸಿಬಲ್. ಬಿ ರೆಸ್ಪಾನ್ಸಿಬಲ್ ಅಂದರೆ ಏನು, ಸೈಬರ್ ಬುಲಿಂಗ್ ಮಾಡಬೇಡಿ. ಆನ್ಲೈನಲ್ಲಿ ಯಾರನ್ನೋ ರೇಗಿಸೋದು, ಯಾರನ್ನೋ ಕಾಲು ಎಳೆಯೋದು ಅದೆಲ್ಲ ಮಾಡಕ್ಕೆ ಹೋಗಬೇಡಿ. ಸೊ ಅವ್ರಿಗೂ ಫೀಲಿಂಗ್ಸ್ ಇರುತ್ತೆ. ಸೊ ಅವ್ರ ಫೀಲಿಂಗ್ಸು ಹರ್ಟ್ ಆಗುತ್ತೆ ಅಲ್ವಾ. ಸೊ ಅದಾದಮೇಲೆ ಡೋಂಟ್ ಫೀಡ್ ದ ಟ್ರೋಲ್. ಸೊ ಯಾರೇ ಈ ಥರ ಮಾಡ್ತಿದ್ರು ಅವ್ರಿಗೆ ಜಾಸ್ತಿ ಗಮನ ಕೊಡಬೇಡಿ. ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ನೆಟ್ ಎಟಿಕೆಟ್ಸ್. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಸೈಬರ್ ಬುಲಿಂಗ್ ಹೆಂಗಿರುತ್ತೆ ಸರ್? ಸೊ ಎಲ್ರಿಗೂ ಗೊತ್ತು ಸೈಬರ್ ಬುಲಿಂಗ್ ಹೆಂಗಿರುತ್ತೆ ಆನ್ಲೈನಲ್ಲಿ ಅಂತ. ಸೊ ಎಕ್ಸ್ಕ್ಲೂಷನ್ ಆರ್ ಶನ್ನಿಂಗ್, ಯಾರನ್ನೋ ಸುಮ್ಮನೆ ಅವ್ರನ್ನ ಅವಾಯ್ಡ್ ಮಾಡೋದಿರ್ಬೋದು, ಸೊ ಅವ್ರನ್ನ ಬೇಕಂತ ಟಾರ್ಗೆಟ್ ಮಾಡೋದಿರ್ಬೋದು. ಸೊ ಹೇಟ್ ಸ್ಪೀಚ್, ಯಾರೋ ಸುಮ್ಮನೆ ಬೈತಾ ಇರ್ಬೋದು. ಸೊ ಎಮೋಷನಲ್ ಡಿಸ್ಟ್ರೆಸ್ ಏನಾಗುತ್ತೆ, ಅದರಿಂದ ಅವ್ರಿಗೆ ಎಮೋಷನ್ ಹರ್ಟ್ ಆಗುತ್ತೆ, ಕರೆಕ್ಟ್. ಸೊ ಅವ್ರು ಐಸೋಲೇಷನ್ಗೆ ಹೋಗ್ಬೋದು ನೀವು ಸೈಬರ್ ಬುಲಿಂಗ್ ಮಾಡೋದ್ರಿಂದ. ಸೊ ಇವತ್ತು ಎಲ್ರೂ ನನಗೆ ಗೊತ್ತು ನೀವು ಯಾರು ಮಾಡೋದಿಲ್ಲ ಅಂತ, ಬಟ್ ಯಾರೇ ಒಬ್ಬರು ಮಾಡಿದ್ರು ದಯವಿಟ್ಟು ಚೇಂಜ್ ಆಗಿಬಿಡಿ. ಇದನ್ನು ಮಾಡೋಕ್ಕೆ ಹೋಗ್ಬೇಡಿ ಯಾರಿಗೂ. ಸೊ ಎಲ್ರಿಗೂ ಫೀಲಿಂಗ್ಸ್ ಇರುತ್ತೆ, ಯಾರನ್ನೂ ಹರ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಓಕೆ. ಸೊ ಆಯಿತು, ಸೈಬರ್ ಬುಲಿಂಗ್ ಆ್ಯಂಡ್ ಡೋಂಟ್ ಫೀಡ್ ದ ಟ್ರೋಲ್ ಅರ್ಥ ಅಂತ ಭಾವಿಸ್ತೀನಿ. ಸೊ ಬಿ ರೆಸ್ಪಾನ್ಸಿಬಲ್. ಸೊ ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗೋಣ, ಇಂಟರ್ನೆಟ್ನ ಯೂಸ್ಫುಲ್ ಫೀಚರ್ಸ್ಗೆ ಯೂಸ್ ಮಾಡೋಣ, ಓಕೆ. ಸೊ ಆಯ್ತಪ್ಪ, ನೆಟ್ ಎಟಿಕ್ಸ್ ಅರ್ಥ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಯಾವುದು, ಕಮ್ಯುನಿಕೇಷನ್ ಎಟಿಕ್ಸ್. ಕಮ್ಯುನಿಕೇಷನ್ ಎಟಿಕ್ಸ್, ಸೊ ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು, ರೂಲ್ಸ್, ಯಾವ ರೂಲ್ಸ್ ಫಾಲೋ ಮಾಡಬೇಕು ಇಂಟರ್ನೆಟಲ್ಲಿ, ಕಮ್ಯುನಿಕೇಷನ್ ಎಟಿಕ್ಸಿಂದ ನೋಡ್ಕೊಂಬೋಣ. ಸೊ ಕಮ್ಯುನಿಕೇಷನ್ ಎಟಿಕ್ಸ್, ಸೊ ಕಮ್ಯುನಿಕೇಷನ್ ಎಟಿಕೆಟ್ಸ್ ಏನೇನು ಬರುತ್ತೆ. ಡಿಜಿಟಲ್ ಕಮ್ಯುನಿಕೇಷನ್ ಇನ್ಕ್ಲೂಡ್ಸ್ ಇಮೇಲ್, ಟೆಕ್ಸ್ಟಿಂಗ್, ಆಡಿಯೋ, ವಿಡಿಯೋ ಕಾನ್ಫರೆನ್ಸಿಂಗ್. ಸೊ ನೀವು ಕಮ್ಯುನಿಕೇಟ್ ಹೆಂಗೆ ಮಾಡ್ತೀರಾ ಆನ್ಲೈನಲ್ಲಿ, ಮೆಸೇಜ್ ಇರ್ಬೋದು, ಸೊ ವಾಟ್ಸಪ್ ಇರ್ಬೋದು. ಅಂದರೆ ನಾರ್ಮಲಿ ನೀವು ಕಾನ್ಫರೆನ್ಸಿಂಗ್ ಇರ್ಬೋದು, ಅಥವಾ ಕಾನ್ಫರೆನ್ಸಿಂಗ್ ಅಂದರೆ 3-4 ಜನ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಮೆಸೇಜಸ್ ಶೇರ್ ಮಾಡ್ಬೋದು, ಆಡಿಯೋ ಕಾನ್ಫರೆನ್ಸಿಂಗ್ ಇರ್ಬೋದು. ಇದೆಲ್ಲ ಡಿಜಿಟಲ್ ಫಾರ್ಮ್ಸ್ ಆಫ್ ಕಮ್ಯುನಿಕೇಷನ್ ಅಲ್ವಾ. ಗುಡ್ ಕಮ್ಯುನಿಕೇಷನ್ ಆನ್ಲೈನ್ ರಿಕ್ವೈರ್ ಅ ಡಿಜಿಟಲ್ ಸಿಟಿಸನ್ ಟು ಅಬೈಡ್ ಬೈ ದ ಕಮ್ಯುನಿಕೇಷನ್ ಎಟಿಕೆಟ್ಸ್. ಸೊ ಒಂದು ಗುಡ್ ಸಿಟಿಸನ್ನು ಈ ಕಮ್ಯುನಿಕೇಷನ್ ಎಟಿಕೆಟ್ಸ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಏನಿದು ಕಮ್ಯುನಿಕೇಷನ್ ಎಟಿಕೆಟ್ಸ್? ಸೊ ಪ್ರಿಸೈಸ್ ಅಂದರೆ ಸ್ಟಿಕ್ ಟು ದ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಪ್ರಿಸೈಸ್ ಆಗಿರೋದಿರ್ಬೋದು, ಪೊಲೈಟ್ ಆಗಿರೋದಿರ್ಬೋದು. ಸೊ ಕ್ರೆಡಿಬಲ್, ಸೊ ಕರೆಕ್ಟಾಗಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ನಾನೇನು ದಾರಿ ತಪ್ಪಿಸಲ್ಲ ಯಾರನ್ನು. ಸೊ ಅದೆಲ್ಲ ಪಾಯಿಂಟ್ಸ್ ಬರುತ್ತೆ ಕಮ್ಯುನಿಕೇಷನ್ ಎಟಿಕೆಟ್ಸ್ ನೋಡ್ಬೋಣ. ಸೊ ಫಸ್ಟ್ ಪಾಯಿಂಟ್ ಕಮ್ಯುನಿಕೇಷನ್ ಎಟಿಕೆಟ್ಸ್, ಬಿ ಪ್ರಿಸೈಸ್. ಸೊ ಕರೆಕ್ಟಾಗಿರಿ, ಸ್ಟಿಕ್ ಟು ದ ಪಾಯಿಂಟ್, ಆಯ್ತಾ. ಸೊ ಜಾಸ್ತಿ ಏನು ಎಳೆಯೋಕೆ ಹೋಗ್ಬೇಡಿ. ಸೊ ಇದರಲ್ಲಿ 2 ಪಾಯಿಂಟ್ ಬರುತ್ತೆ ಬಿ ಪ್ರಿಸೈಸಲ್ಲಿ. ಏನು ಒಂದು ನೋಡ್ಬೋಣ, ರೆಸ್ಪೆಕ್ಟ್ ಟೈಮ್. ಸೊ ಎಲ್ರಿಗೂ ಟೈಮ್ ಇರುತ್ತೆ, ಅವ್ರ ಟೈಮ್ನ ರೆಸ್ಪೆಕ್ಟ್ ಮಾಡಿ. ಸೊ ನಿಮ್ಮ ಟೈಮ್ನು ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಿ. ಸೊ ಸುಮ್ಮನೆ ಕಮೆಂಟ್ಸ್ ಹಾಕಿ ಸೊ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಆನ್ಲೈನಲ್ಲಿ, ಆಯಿತಾ. ವಿ ಶುಡ್ ನಾಟ್ ವೇಸ್ಟ್ ಪ್ರೆಷಸ್ ಟೈಮ್ ಇನ್ ರೆಸ್ಪಾಂಡಿಂಗ್ ಟು ಅನ್ನೆಸರಿ ಇಮೇಲ್ಸ್ ಆರ್ ಕಮೆಂಟ್ಸ್ ಅನ್ಲೆಸ್ ದೇ ಹ್ಯಾವ್ ಸಮ್ ರೆಲೆವೆನ್ಸ್ ಫಾರ್ ಅಸ್. ಆಲ್ಸೋ ವಿ ಶುಡ್ ನಾಟ್ ಆಲ್ವೇಸ್ ಎಕ್ಸ್ಪೆಕ್ಟ್ ಆನ್ ಇನ್ಸ್ಟೆಂಟ್ ರೆಸ್ಪಾನ್ಸ್ ಆಸ್ ದ ರೆಸಿಪಿಯೆಂಟ್ ಮೇ ಹ್ಯಾವ್ ಅದರ್ ಪ್ರಯಾರಿಟೀಸ್. ಸೊ ನೀವು ಯಾರಿಗೋ ಮೆಸೇಜ್ ಕಳಿಸ್ತಾ ಇರ್ತೀರಾ, ರೆಸ್ಪಾನ್ಸ್ ಇನ್ಸ್ಟೆಂಟ್ಸ್ ಆಗಬೇಕು ಅಂದರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಅದು ಯಾವಾಗಲೂ ಆಗೋದಿಲ್ಲ, ಯಾಕಂದರೆ ಅವ್ರಿಗೂ ಬೇರೆ ಪ್ರಯಾರಿಟೀಸ್ ಇರುತ್ತೆ. ಸೊ ಎಲ್ಲರ ಟೈಮ್ನು ರೆಸ್ಪೆಕ್ಟ್ ಮಾಡೋದು ಕಲಿಯೋಣ, ಆಯಿತಾ. ಸೊ ಎರಡನೇದೇನು,
ಏನು, ಎರಡನೇ ಪಾಯಿಂಟ್ ಏನು ಬರುತ್ತೆ ಇದರಲ್ಲಿ? ಸೊ ಬಿ ಪ್ರಿಸೈಸ್ ಅಲ್ಲಿ ಎರಡನೇ ಪಾಯಿಂಟ್ ರೆಸ್ಪೆಕ್ಟ್ ಡೇಟಾ ಲಿಮಿಟ್ಸ್. ಸೊ ರೆಸ್ಪೆಕ್ಟ್ ಡೇಟಾ ಲಿಮಿಟ್ಸ್ ಅಂದ್ರೆ ಏನು? ಸೊ ಲಾರ್ಜ್ ಫೈಲ್ ಅಪ್ಲೋಡ್ ಮಾಡೋದಿರ್ಬೋದು, Gmail ಇಂದ 25 MB ಗಿಂತ ಎಕ್ಸೀಡ್ ಮಾಡೋದಿರ್ಬೋದು, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಕ್ಲೌಡ್ ಲಿಂಕ್ಸ್ ಇಂದ ಅಂದ್ರೆ ಗೂಗಲ್ ಡ್ರೈವ್ ಇರ್ಬೋದು, ಮೈಕ್ರೋಸಾಫ್ಟ್ ಒನ್ ಡ್ರೈವ್ ಇರ್ಬೋದು, ಆ ಲಿಂಕ್ನ ನೀವು ಶೇರ್ ಮಾಡಿ. ಸೊ ಅಲ್ಲಿ ನೀವು 100 MB ಡೇಟಾ, 1 GB ಡೇಟಾ ಎಲ್ಲ ಯೂಸ್ ಮಾಡ್ಬೋದಲ್ವಾ? ಸೊ Gmail ಅಲ್ಲಿ ಅಥವಾ ಯಾವುದೇ ಮೇಲಿಂಗ್ ಸಿಸ್ಟಮ್ ಅಲ್ಲಿ ಡೇಟಾ ಲಿಮಿಟ್ಸ್ನ ರೆಸ್ಪೆಕ್ಟ್ ಮಾಡಿ. ಸೊ ಇದು ಎರಡನೇ ಪಾಯಿಂಟ್, ರೆಸ್ಪೆಕ್ಟ್ ಡೇಟಾ ಲಿಮಿಟ್ಸ್. ಸೊ ಫಾರ್ ಕನ್ಸರ್ನ್ಸ್ ರಿಲೇಟೆಡ್ ಟು ಡೇಟಾ ಆ್ಯಂಡ್ ಬ್ಯಾಂಡ್ವಿಡ್ತ್, ವೆರಿ ಲಾರ್ಜ್ ಅಟ್ಯಾಚ್ಮೆಂಟ್ ಮೇ ಬಿ ಅವಾಯ್ಡೆಡ್. ಸೊ ಇಮೇಲ್ಸ್ ಆ್ಯಂಡ್ ಅಟ್ಯಾಚ್ಮೆಂಟ್ ಮಾಡುವಾಗ, ಯಾರು ಫೈಲ್ ಅಟ್ಯಾಚ್ ಮಾಡುವಾಗ, ಸೊ ಆ ಬ್ಯಾಂಡ್ವಿಡ್ತ್ನ ರೆಸ್ಪೆಕ್ಟ್ ಮಾಡಿ. 25 MB ಅಂದರೆ 25 MBನೇ ಹಾಕಬೇಕು. ಇನ್ನೂ ಜಾಸ್ತಿ ಇದೆಯಾ? ಸೊ ನೀವು ಅದನ್ನು ಗೂಗಲ್ ಡ್ರೈವಲ್ಲೋ ಅಥವಾ ಮೈಕ್ರೋಸಾಫ್ಟ್ ಒನ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿ ಆ ಲಿಂಕ್ನ ಶೇರ್ ಮಾಡಿ. ಸೊ ಅದೇ ಇಲ್ಲಿರೋದು. ಸೊ ರಾದರ್ ಸೆಂಡ್ ದ ಲಿಂಕ್ ಆಫ್ ದ ಫೈಲ್ಸ್ ಥ್ರೂ ಕ್ಲೌಡ್ ಸ್ಟೋರೇಜ್ ಡಿವೈಸಸ್ ಲೈಕ್ ಗೂಗಲ್ ಡ್ರೈವ್, ಮೈಕ್ರೋಸಾಫ್ಟ್ ಒನ್ ಡ್ರೈವ್. ಸೊ ಈ ಕ್ಲೌಡ್ ಸ್ಟೋರೇಜ್ ಡಿವೈಸಸ್ ಇಲ್ಲಿ ನಮಗೆ ಅನ್ಲಿಮಿಟೆಡ್ ಸ್ಟೋರೇಜ್ ಬರುತ್ತೆ. ಇದರಿಂದ ನೀವು ಫೈಲ್ನ ಅಪ್ಲೋಡ್ ಮಾಡಿ ಲಿಂಕ್ನ ಶೇರ್ ಮಾಡಿ. ಓಕೆ, ಸೊ ಅರ್ಥ ಎಂದು ಭಾವಿಸ್ತೀನಿ. ರೆಸ್ಪೆಕ್ಟ್ ದ ಟೈಮ್ ಆ್ಯಂಡ್ ರೆಸ್ಪೆಕ್ಟ್ ದ ಡೇಟಾ ಲಿಮಿಟ್ಸ್. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಇದು ಬಿ ಪ್ರಿಸೈಸ್. ಸೊ ಬಿ ಪ್ರಿಸೈಸ್ ಅಂದ್ರೆ ಸೊ ಸ್ಟ್ರೇಟ್ ಟು ದ ಪಾಯಿಂಟ್ ಇರಿ ಆನ್ಲೈನ್ ಕಮ್ಯುನಿಕೇಶನ್ ಮಾಡುವಾಗ. ಸೊ ಎರಡನೇ ಪಾಯಿಂಟ್ ಏನ್ ಬರುತ್ತೆ ಇಲ್ಲಿ? ಬಿ ಪೊಲೈಟ್. ಸೊ ಬಿ ಪೊಲೈಟ್ ಏನು ಇಲ್ಲಿ ನೋಡ್ಬೋಣ, ಆಯ್ತಾ? ಸೊ ಬಿ ಪೊಲೈಟ್ ಎರಡನೇ ಪಾಯಿಂಟ್ ಇನ್ ಕಮ್ಯುನಿಕೇಶನ್ ಎಟಿಕೆಟ್ಸ್. ಸೊ ಬಿ ಪೊಲೈಟ್ ಅಂದ್ರೆ ಏನ್ ಬರುತ್ತೆ ಇಲ್ಲಿ? ಸೊ ವೆದರ್ ದ ಕಮ್ಯುನಿಕೇಶನ್ ಇಸ್ ಸಿಂಕ್ರೋನಸ್ ಹ್ಯಾಪನಿಂಗ್ ಇನ್ ರಿಯಲ್ ಟೈಮ್. ಸೊ ನೀವು ಸಿಂಕ್ರೋನಸ್ ರಿಯಲ್ ಟೈಮ್ ಮಾತಾಡ್ತಾ ಇದ್ದೀರೋ ಅಥವಾ ಸಿಂಕ್ರೋನಸ್ ಅಂದ್ರೆ ಇಮೇಲ್ ಕಳಿಸ್ತಾ ಇರೋ ರಿಯಲ್ ಟೈಮಲ್ಲಿ ಆಗೋದಿಲ್ಲ. ಸೊ ನೀವು ಇಮೇಲ್ ಕಳ್ಸಿದ್ಮೇಲೆ ರೆಸ್ಪಾನ್ಸ್ ಬರುತ್ತೆ, ಅದು ಸೈಮಲ್ಟೇನಿಯಸ್ ಆಗಿ ಆಗೋದಿಲ್ಲ. ನೀವು ಸೈಮಲ್ಟೇನಿಯಸ್ ಆಗಿ ಮಾತಾಡ್ತಿರೋ ಅಸಿಂಕ್ರೋನಸ್ ವೇ ಮಾತಾಡ್ತಾ ಇದ್ದೀರೋ, ಎಲ್ರಿಗೂ ಪೊಲೈಟ್ ಆಗಿರಿ. ಅದೇ ಇಲ್ಲಿರೋದು. ವಿ ಶುಡ್ ಬಿ ಪೊಲೈಟ್ ಆ್ಯಂಡ್ ನಾನ್ ಅಗ್ರೆಸಿವ್ ಇನ್ ಅವರ್ ಕಮ್ಯುನಿಕೇಶನ್ ಈವನ್ ಇಫ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಅರೈಸಸ್. ಪರವಾಗಿಲ್ಲ, ನಿಮ್ಗೆ ಬೇರೆ ಒಪಿನಿಯನ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಬೇರೆ ಒಪಿನಿಯನ್ ಇರ್ಬೋದು, ಅಥವಾ ಬೇರೆ ಯಾರಿಗೂ ಬೇರೆ ಇನ್ನೇನೋ ಒಪಿನಿಯನ್ ಇರ್ಬೋದು. ಆದಷ್ಟು ಆನ್ಲೈನ್ ಕಮ್ಯುನಿಟಿ ಸ್ಪೇಸಲ್ಲಿ ಎಲ್ರಿಗೂ ಪೊಲೈಟ್ ಆಗಿರೋಣ. ಸೊ ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನು? ಬಿ ಕ್ರೆಡಿಬಲ್. ಸೊ ಬಿ ಕ್ರೆಡಿಬಲ್ ಅಂದ್ರೆ ಏನು? ನೀವು ಇನ್ಫಾರ್ಮೇಶನ್ ಶೇರ್ ಮಾಡುವಾಗ ಆದಷ್ಟು ಟ್ರಸ್ಟ್ಫುಲ್ ಇನ್ಫಾರ್ಮೇಶನ್, ಕರೆಕ್ಟ್ ಇನ್ಫಾರ್ಮೇಶನ್ ಶೇರ್ ಮಾಡಿ. ಇಲ್ಲ ನಿಮ್ಮ ಕ್ರೆಡಿಬಿಲಿಟಿ ಪಾಯಿಂಟ್ಸ್ ಅಥವಾ ನಿಮ್ಮನ್ನು ನಂಬೋ ಜನ ಕಡಿಮೆ ಆಗ್ತಾರೆ. ಸೊ ಬಿ ಕ್ರೆಡಿಬಲ್. ಮೂರನೇ ಪಾಯಿಂಟ್ ನೋಡ್ಬೋಣ. ಬಿ ಕ್ರೆಡಿಬಲ್ ಅಂದ್ರೆ ಏನು? ವಿ ಶುಡ್ ಬಿ ಕಾಷಿಯಸ್ ವೈಲ್ ಮೇಕಿಂಗ್ ಅ ಕಮೆಂಟ್, ರಿಪ್ಲೈಯಿಂಗ್ ಆರ್ writing an email or forum post, as such acts decide our credibility over a period of time. ಸೊ ನೀವೇನು ರಿಪ್ಲೈ ಮಾಡ್ತಾ ಇರಾ, ಏನು ಪೋಸ್ಟ್ ಮಾಡ್ತಾ ಇರಾ, ಏನು ಅಪ್ಲೋಡ್ ಮಾಡ್ತಾ ಇರಾ, ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಅದು ನಿಮ್ಮ ಕ್ರೆಡಿಬಿಲಿಟಿ ಫ್ಯಾಕ್ಟರ್ನ ಡಿಸೈಡ್ ಮಾಡುತ್ತೆ. ಓಕೆ, ದಟ್ is how we decide to follow a particular person's forum post while ignoring posts of other members of the forum. ಸೊ ಇದರಿಂದ ನಿಮ್ಮನ್ನ ಫಾಲೋ ಮಾಡಬೇಕಾ ಇಲ್ವಾ ಅಂತ ಜನರು ಡಿಸಿಷನ್ ತಗೊಂತಾರೆ, ಆಯ್ತಾ? ಸೊ ಅದಕ್ಕೋಸ್ಕರ ಬಿ ಕ್ರೆಡಿಬಲ್. ಸೊ ನೀವೇನು ಅಪ್ಲೋಡ್ ಮಾಡ್ತಾ ಇರಾ ಆದಷ್ಟು ಕರೆಕ್ಟ್ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡಿ, ಯಾಕಂದ್ರೆ ಜನ ಗಮನಿಸ್ತಿರ್ತಾರೆ ಆನ್ಲೈನ್ ಅಲ್ವಾ? ಸೊ ಇದಿಷ್ಟು ಕಮ್ಯುನಿಕೇಶನ್ ಎಟಿಕೆಟ್ಸ್. ಸೊ ಕಮ್ಯುನಿಕೇಶನ್ ಎಟಿಕೆಟ್ಸ್ ಅರ್ಥ ಇದೆ ಅಲ್ವಾ? ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಫಸ್ಟ್ ಬಿ ಪ್ರಿಸೈಸ್, ಬಿ ಪೊಲೈಟ್, ಅದಾದ್ಮೇಲೆ 3 ಬಿ ಕ್ರೆಡಿಬಲ್. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ಮೂರನೇದು ಯಾವುದು ಸರ್? ಮೂರನೇದು ಸೋಷಿಯಲ್ ಮೀಡಿಯಾ ಎಟಿಕೆಟ್ ಸರ್. ಸೋಷಿಯಲ್ ಮೀಡಿಯಲ್ಲಿ ಏನೇನು ರೂಲ್ಸ್ ಫಾಲೋ ಮಾಡಬೇಕು? ತುಂಬಾ ಸಿಂಪಲ್. ಸೆಕ್ಯೂರ್ ಆಗಿರಿ ನೀವು. ಫಸ್ಟು ನೀವು ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡಿ ಫಸ್ಟು. ಆಮೇಲೆ ಯಾರ್ಯಾರು ಫ್ರೆಂಡ್ ಮಾಡ್ಕೊತಾ ಇರಾ ಸ್ವಲ್ಪ ಗಮನ ಇಟ್ಟು ಫ್ರೆಂಡ್ ಮಾಡ್ಕೊಳ್ಳಿ. ಫೇಕ್ ಇನ್ಫಾರ್ಮೇಶನ್ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದೆಲ್ಲ ಪಾಯಿಂಟ್ಸ್ ಬರುತ್ತೆ ಸೋಷಿಯಲ್ ಮೀಡಿಯಾ ರೂಲ್ಸ್ ಅಲ್ಲಿ. ಸೋಷಿಯಲ್ ಮೀಡಿಯಾ ರೂಲ್ಸ್ ನೋಡ್ಬೋಣ. ಸೊ ಸೋಷಿಯಲ್ ಮೀಡಿಯಾ ಎಟಿಕೆಟ್ಸ್. ಸೋಷಿಯಲ್ ಮೀಡಿಯಾ ಎಟಿಕೆಟ್ಸ್ ಅಲ್ಲಿ ಏನು ಬರುತ್ತೆ? ಇನ್ ಸೋಷಿಯಲ್ ಮೀಡಿಯಾ ಟು ದರ್ ಆರ್ ಸರ್ಟನ್ ಎಟಿಕೆಟ್ಸ್ ವಿ ನೀಡ್ ಟು ಫಾಲೋ. ಏನೇನು ಎಟಿಕೆಟ್ಸ್ ಬರುತ್ತೆ ಸರ್ ಇಲ್ಲಿ? ಬಿ ಸೆಕ್ಯೂರ್. ಫಸ್ಟ್ ಒನ್ ಬಿ ಸೆಕ್ಯೂರ್. ಸೊ ಆದಷ್ಟು ಸೆಕ್ಯೂರ್ ಆಗಿರಿ. ಫಸ್ಟ್ ಹ್ಯಾಕರ್ಸ್ನ ನಿಮ್ಮನ್ನ ತಲುಪಬಾರ್ದು, ಆ ಥರ ನೀವು ಪಾಸ್ವರ್ಡ್ನ ಸೆಟ್ ಮಾಡಿ. ಇಲ್ಲಿ ಫಸ್ಟ್ ಪಾಯಿಂಟ್, ಚೂಸ್ ಪಾಸ್ವರ್ಡ್ಸ್ ವೈಸ್ಲಿ. ಇಟ್ ಇಸ್ ವೈಟಲ್ ಫಾರ್ ಸೋಷಿಯಲ್ ನೆಟ್ವರ್ಕ್ ಯೂಸರ್ಸ್. ದ ಮಿನಿಮಮ್ ಒನ್ ಕ್ಯಾನ್ ಡೂ ಇಸ್ ಟು ಹ್ಯಾವ್ ಅ ಸ್ಟ್ರಾಂಗ್ ಅಂಡ್ ಫ್ರೀಕ್ವೆಂಟ್ಲಿ ಚೇಂಜ್ ಪಾಸ್ವರ್ಡ್ ಆ್ಯಂಡ್ ಟು ನಾಟ್ ಶೇರ್ ಪಾಸ್ವರ್ಡ್ ವಿತ್ ಅದರ್ಸ್. ಸ್ಟ್ರಾಂಗ್ ಪಾಸ್ವರ್ಡ್ ಇಟ್ಕೊಳ್ಳಿ ಅಂತ ಹೇಳ್ತೀವಿ ಇಲ್ಲಿ. ಸ್ಟ್ರಾಂಗ್ ಪಾಸ್ವರ್ಡ್ ಅಂದರೆ ಏನು? ಸೊ ಆದಷ್ಟು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಟ್ಕೊಳ್ಳಿ. ಆಟ್, ಹ್ಯಾಶ್, ಡಾಲರ್. ಸೊ ಈ ಥರ ಸಿಂಬಲ್ಸ್ನ ನಿಮ್ಮ ಪಾಸ್ವರ್ಡಲ್ಲಿ ಇಟ್ಕೊಂಡ್ರೆ ಸೊ ಅದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಅದನ್ನು ಹ್ಯಾಕ್ ಮಾಡಲು ಸ್ವಲ್ಪ ಕಷ್ಟ ಆಗುತ್ತೆ, ಆಯಿತಾ? ಸೊ ಚೂಸ್ ಯೋರ್ ಪಾಸ್ವರ್ಡ್ಸ್ ವೈಸ್ಲಿ. ನೆಕ್ಸ್ಟ್ ಏನು? ನೋ ಹೂ ಯು ಬಿ ಫ್ರೆಂಡ್. ಸೊ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟಲ್ಲಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಸಿಗ್ತಾರೆ, ಎಲ್ಲರೂ ಮಾತಾಡಿಸಿ. ಬಟ್ ಯಾರನ್ನ ಫ್ರೆಂಡ್ ಆಗ್ತೀರಾ ಸ್ವಲ್ಪ ಗಮನ ಇಡಿ, ಆಯಿತಾ? ಸೊ ಬಿ ಕಾಷಸ್ ವೆನ್ ಕನೆಕ್ಟಿಂಗ್ ವಿತ್ ಅನ್ನೋನ್ ಇಂಡಿವಿಜುವಲ್ಸ್ ಟು ಅವಾಯ್ಡ್ ಮ್ಯಾಲಿಷಿಯಸ್ ಇಂಟ್ರಾಕ್ಷನ್ಸ್. ಸೊ ಯಾರೋ ನಿಮ್ಗೆ ಗೊತ್ತಿಲ್ಲದಿರೋರು, ಸೊ ಬೇರೆ ಯಾರೋ ಫ್ರಾಡ್ ಆಗಿರ್ಬೋದು ಅಥವಾ ಬೇರೆ ಯಾರಿಗೋ ರೆಸ್ಪಾನ್ಸ್ ಮಾಡ್ತಿರ್ಬೋದು. ಸೊ ಅವ್ರ ಹತ್ರ ಎಲ್ಲ ಸ್ವಲ್ಪ ಹುಷಾರಾಗಿರಬೇಕು. ಸೊ ನೀವು ಇಂಟ್ರಾಕ್ಟ್ ಮಾಡುವಾಗ ಯಾರ ಜೊತೆ ಮಾತಾಡ್ತಾ ಇರಾ ಅದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ಸೊ ಆಯಿತು. ಮೂರನೇ ಪಾಯಿಂಟ್ ಏನು ಬರ್ತಿಲ್ಲಿ? ಸೊ ಮೂರನೇ ಪಾಯಿಂಟ್, ಬಿ ಅವೇರ್ ಆಫ್ ಫೇಕ್ ಇನ್ಫಾರ್ಮೇಷನ್. ಫೇಕ್ ಇನ್ಫಾರ್ಮೇಷನ್ ತುಂಬ ಬರುತ್ತೆ ಆನ್ಲೈನಲ್ಲಿ. ಸೊ ಅದ್ರ ಬಗ್ಗೆ ಗಮನ ಹರಿಸಿ, ಆಯಿತಾ? ಫೇಕ್ ನ್ಯೂಸ್, ಮೆಸೇಜಸ್
are common in social network. Thus, we should not blindly believe everything that we come across on such platforms. ಸೊ ಫೇಕ್ ಇನ್ಫಾರ್ಮೇಷನು, ನ್ಯೂಸು, ಮೆಸೇಜಸ್ಸು ತುಂಬ ಬರ್ತಿರುತ್ತೆ. ಇಂಟರ್ನೆಟೇ ಎಲ್ಲ ಅದೇ ಕರೆಕ್ಟು ಅಂತ ಕೂಡ ನಾವು ಹೇಳೋಕ್ಕಾಗೋದಿಲ್ಲ ಅಥವಾ ಕನ್ಕ್ಲೂಷನ್ಗೆ ಬರೋದಕ್ಕಾಗೋದಿಲ್ಲ. ಓಕೆ, ಸೊ ಇದು ಅರ್ಥ ಎಂದು ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಬಿ ಸೆಕ್ಯೂರಲ್ಲಿ ಪಾಸ್ವರ್ಡ್ಸ್ನ ಚೂಸ್ ಮಾಡಿ ವೈಸ್ ಆಗಿ. ಸೊ ಅದಾದಮೇಲೆ ಯಾರನ್ನು ಬಿ ಫ್ರೆಂಡ್ ಮಾಡ್ತಾ ಇರೋ ಇಂಟರ್ನೆಟಲ್ಲಿ, ಯಾರಿಗೆ ಫ್ರೆಂಡ್ ಆಗ್ತಾ ಇರೋ ಅದ್ರ ಬಗ್ಗೆ ಗಮನ ಹರಿಸಿ. ಮೂರನೇ ಪಾಯಿಂಟ್, ಬಿ ಅವೇರ್ ಆಫ್ ಫೇಕ್ ಕಮ್ಯುನಿಕೇಷನ್, ಫೇಕ್ ಮೆಸೇಜಸ್ ಇರ್ಬೋದು, ಫೇಕ್ ಇನ್ಫಾರ್ಮೇಷನ್ ಇರ್ಬೋದು. ಸೊ ಇದ್ರ ಬಗ್ಗೆ ಗಮನ ಹರಿಸಿ, ಆಯ್ತಾ. ಸೊ ಅರ್ಥ ಎಂದು ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. ಎರಡನೇ ಪಾಯಿಂಟ್ ಬರ್ತಿಲ್ಲಿ. ಸೊ ಲಾಸ್ಟ್ ಪಾಯಿಂಟ್ ಸೋಷಿಯಲ್ ಮೀಡಿಯಾ ಎಟಿಕೆಟ್ಸ್ ಅಲ್ಲಿ ಲಾಸ್ಟ್ ಪಾಯಿಂಟ್. ಸೊ ಏನು ಲಾಸ್ಟ್ ಪಾಯಿಂಟ್ ನೋಡ್ಬೋಣ. ಸೊ ಲಾಸ್ಟ್ ಪಾಯಿಂಟ್ ಇನ್ ಸೋಷಿಯಲ್ ಮೀಡಿಯಾ ಎಟಿಕೆಟ್ಸ್, ಬಿ ರಿಲಯಬಲ್. ಸೊ ಲಾಸ್ಟ್ ಪಾಯಿಂಟ್, ಬಿ ರಿಲಯಬಲ್. ಸೊ ಬಿ ರಿಲಯಬಲ್ ಅಂದ್ರೆ ಏನು? ಸೊ ಯಾರೋ ನಿಮ್ಮನ್ನ ನಂಬಿರ್ತಾರೆ ಅಥವಾ ಯಾರೋ ನಿಮ್ಮ ಮೇಲೆ ಡಿಪೆಂಡ್ ಆಗ್ತಿರ್ತಾರೆ. ಸೊ ಡಿಪೆಂಡ್ ಆಗಿರುವಾಗ ಸೊ ಕರೆಕ್ಟ್ ಇನ್ಫಾರ್ಮೇಷನ್ ನೀವು ಪೋಸ್ಟ್ ಮಾಡಿ ಆನ್ಲೈನಲ್ಲಿ. ಸೊ ನಿಮ್ಗೆ ಗೊತ್ತಿಲ್ಲದಿರೋದು ಫಾಲ್ಸ್ ಇನ್ಫಾರ್ಮೇಷನ್ ಎಲ್ಲ ಪೋಸ್ಟ್ ಮಾಡಕ್ಕೆ ಹೋಗಬೇಡಿ. ಸೊ ಬಿ ರಿಲಯಬಲ್ ಏನು ಪಾಯಿಂಟ್ ಬರುತ್ತೆ ನೋಡ್ಬೋಣ. ಥಿಂಕ್ ಬಿಫೋರ್ ಅಪ್ಲೋಡಿಂಗ್. ಸೊ ಥಿಂಕ್, ಯೋಚನೆ ಮಾಡಿ ಅಪ್ಲೋಡ್ ಮಾಡಿ, ಆಯ್ತಾ. ಸೊ ವಿ ಕ್ಯಾನ್ ಅಪ್ಲೋಡ್ ಆಲ್ಮೋಸ್ಟ್ ಎನಿಥಿಂಗ್ ಆನ್ ದ ಸೋಷಿಯಲ್ ನೆಟ್ವರ್ಕ್. ಹೌಎವರ್, ರಿಮೆಂಬರ್ ದಟ್ ಒನ್ಸ್ ಅಪ್ಲೋಡೆಡ್ ಇಟ್ ಇಸ್ ಆಲ್ವೇಸ್ ದೇರ್ ಇನ್ ದ ರಿಮೋಟ್ ಸರ್ವರ್ ಈವನ್ ಇಫ್ ವಿ ಡಿಲೀಟ್ ದ ಫೈಲ್ಸ್. ಸೊ ಇದು ಆಲ್ರೆಡಿ ಹೇಳಿದ್ವಿ ಡಿಜಿಟಲ್ ಫುಟ್ ಪ್ರಿಂಟಲ್ಲಿ. ನೀವು ಏನು ಅಪ್ಲೋಡ್ ಮಾಡ್ತಾ ಇರೋ ಸ್ವಲ್ಪ ಕೇರ್ಫುಲ್ ಆಗಿರಿ, ಏನು ಪೋಸ್ಟ್ ಮಾಡ್ತಾ ಇರೋ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂದರೆ ನೀವು ಎಲ್ಲ ಒಂದು ಕಡೆ ಡಿಲೀಟ್ ಮಾಡ್ಬೋದು, ಬಟ್ ಸರ್ವರಲ್ಲಿ ಸರ್ಚ್ ಇಂಜಿನಲ್ಲಿ ಡಿಲೀಟ್ ಮಾಡೋದು ಕಷ್ಟ ಆಗುತ್ತೆ, ಕರೆಕ್ಟಾ. ಸೊ ತುಂಬ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಯೋಚನೆ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿ. ಹೆನ್ಸ್ ಬಿ ಕಾಷಸ್ ವೈಲ್ uploading any file or sending any information. ಸೊ ನೀವು ರಿಲಯಬಲ್ ಆಗಿರಬೇಕು, ಟ್ರಸ್ಟ್ ವರ್ದಿ ಆಗಿರಬೇಕು. ಅಂದರೆ ಏನು ಪೋಸ್ಟ್ ಮಾಡ್ತಾ ಇರೋ ಅದನ್ನು ಯೋಚನೆ ಮಾಡಿ ಆಮೇಲೆ ಪೋಸ್ಟ್ ಮಾಡಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಸೋಷಿಯಲ್ ಮೀಡಿಯಾ ಎಟಿಕೆಟ್ಸ್. ಸೊ ಎಕ್ಸಾಮಲ್ಲಿ ಯಾವ್ದಾದ್ರು ಒಂದು ಎಟಿಕೆಟ್ಸ್ ಕೇಳ್ತಾರೆ. ನೆಟ್ ಎಟಿಕೆಟ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಎಟಿಕೆಟ್ಸ್ ಇರ್ಬೋದು, ಕಮ್ಯುನಿಕೇಷನ್ ಎಟಿಕೆಟ್ಸ್ ಇರ್ಬೋದು. ಸೊ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಅರ್ಥ ಅಂತ ಭಾವಿಸ್ತೀನಿ. ಇದು ಮೂರನೇ ಕಾನ್ಸೆಪ್ಟ್, ಡಿಜಿಟಲ್ ಸೊಸೈಟಿ ಆ್ಯಂಡ್ ನೆಟಿಸನ್. ಓಕೆ, ಸೊ ಫೈನ್. ನಾಲ್ಕನೇ ಕಾನ್ಸೆಪ್ಟ್ಗೆ ಹೋಗೋಣ, ಡೇಟಾ ಪ್ರೊಟೆಕ್ಷನ್. ಏನು ಸರ್ ಡೇಟಾ ಪ್ರೊಟೆಕ್ಷನ್ ಅಂದರೆ? ಸೊ ಡೇಟಾ ಹೆಂಗೆ ಪ್ರೊಟೆಕ್ಟ್ ಮಾಡ್ತೀರಾ, ನಿಮ್ಮ ಪ್ರೈವಸಿ ಹೆಂಗೆ ಪ್ರೊಟೆಕ್ಟ್ ಮಾಡ್ತೀರಾ ಆನ್ಲೈನ್. ಕಾಪಿ ರೈಟ್ ಇದೆ, ಪೇಟೆಂಟ್ ಇದೆ, ಆಮೇಲೆ ಟ್ರೇಡ್ ಮಾರ್ಕ್ ಇದೆ. ಸೊ IP ರೈಟ್ಸ್ನ ಈ ಮೂರನ್ನು ಪ್ರೊಟೆಕ್ಟ್ ಮಾಡುತ್ತೆ, ಕರೆಕ್ಟ್. ಸೊ ಫೈನ್. ನಾಲ್ಕನೇ ಕಾನ್ಸೆಪ್ಟ್ಗೆ ಹೋಗೋಣ. ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ನಾಲ್ಕನೇ ಕಾನ್ಸೆಪ್ಟ್ಗೆ ಹೋಗೋಣ ಸ್ಟೂಡೆಂಟ್ಸ್. ನಾಲ್ಕನೇ ಕಾನ್ಸೆಪ್ಟ್ ಡೇಟಾ ಪ್ರೊಟೆಕ್ಷನ್. ಸೊ ಡೇಟಾ ಪ್ರೊಟೆಕ್ಷನ್ ಬಗ್ಗೆ ತಿಳ್ಕೊಂಬೋಣ. ಸೊ ಡೇಟಾ ಪ್ರೊಟೆಕ್ಷನ್ ನಾಲ್ಕನೇ ಕಾನ್ಸೆಪ್ಟ್. ಡೇಟಾ ಪ್ರೊಟೆಕ್ಷನ್ ಅಂದರೆ ಏನು? ಇದರಲ್ಲಿ ಕೆಲವು ಪಾಯಿಂಟ್ಸ್ ಬರುತ್ತೆ. ಈ ಡೇಟಾ ಪ್ರೊಟೆಕ್ಷನ್ ಅಂದರೆ ಏನು, ಇಲ್ಲಿ ಡೇಟಾ ಹೆಂಗೆ ಪ್ರೊಟೆಕ್ಟ್ ಮಾಡ್ತೀವಿ. IP ರೈಟ್ಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಸೊ IP ರೈಟ್ಸಲ್ಲಿ 3 ಟೈಪ್ ಮತ್ತೆ ಬರುತ್ತೆ, ಕಾಪಿ ರೈಟ್, ಪೇಟೆಂಟ್, ಆಮೇಲೆ ಟ್ರೇಡ್ ಮಾರ್ಕ್. ಸೊ ಈ ಕಾನ್ಸೆಪ್ಟ್ಸ್ ಎಲ್ಲ ತಿಳ್ಕೊಂಬೋಣ. ಡೇಟಾ ಪ್ರೊಟೆಕ್ಷನ್ ಅಂದರೆ ಏನು ಫಸ್ಟ್ ತಿಳ್ಕೊಂಬೋಣ. ಇನ್ ದಿಸ್ ಡಿಜಿಟಲ್ ಏಜ್, ಡೇಟಾ ಆರ್ ಇನ್ಫಾರ್ಮೇಷನ್ ಪ್ರೊಟೆಕ್ಷನ್ ಇಸ್ ಮೇನ್ಲಿ ಅಬೌಟ್ ದ ಪ್ರೈವಸಿ ಆಫ್ ಡೇಟಾ ಸ್ಟೋರ್ ಡಿಜಿಟಲಿ. ಸೊ ಡೇಟಾ ಪ್ರೊಟೆಕ್ಷನ್ ಅಂದರೆ ಏನು? ನೀವು ಡಿಜಿಟಲಿ ಆನ್ಲೈನಲ್ಲಿ ಏನೇನು ಡೇಟಾ ಸ್ಟೋರ್ ಮಾಡಿರಾ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಅದನ್ನ ಪ್ರೈವಸಿ, ಅದನ್ನ ಸೆಕ್ಯೂರಿಟಿ ಮೇಂಟೈನ್ ಮಾಡೋದಕ್ಕೆ ನಾವು ಡೇಟಾ ಪ್ರೊಟೆಕ್ಷನ್ ಅಂತ ಕರಿತೀವಿ. ಇಲ್ಲಿ ಎರಡನೇ ಪಾಯಿಂಟ್, ಎಕ್ಸಾಂಪಲ್ಸ್ ಆಫ್ ಸೆನ್ಸಿಟಿವ್ ಡೇಟಾ ಇನ್ಕ್ಲೂಡ್ ಬಯೋಮೆಟ್ರಿಕ್ ಇನ್ಫಾರ್ಮೇಷನ್, ಹೆಲ್ತ್ ಇನ್ಫಾರ್ಮೇಷನ್, ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಆರ್ ಅದರ್ ಪರ್ಸನಲ್ ಡಾಕ್ಯುಮೆಂಟ್ಸ್, ಇಮೇಜಸ್, ಆಡಿಯೋಸ್ ಆರ್ ವಿಡಿಯೋಸ್. ಸೊ ಏನು ಪ್ರೊಟೆಕ್ಟ್ ಮಾಡಬೇಕಂದ್ರೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಏನೇನು ಕೊಟ್ಟಿರ್ತೀರಾ, ರಿಜಿಸ್ಟ್ರೇಷನ್ ಇನ್ಫಾರ್ಮೇಷನ್, ಲಾಗಿನ್ ಇನ್ಫಾರ್ಮೇಷನು. ಸೊ ಕೆಲವೊಂದು ಕಡೆ ಬಯೋಮೆಟ್ರಿಕ್ ಕೊಟ್ಟಿರ್ತೀರಾ, ಸೊ ಕೆಲವೊಂದು ಕಡೆ ಫಿಂಗರ್ ಪ್ರಿಂಟ್ಸ್ ಕೊಟ್ಟಿರ್ತೀರಾ, ಸೇಮ್ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ಸ್. ಅದಾದಮೇಲೆ ಇಮೇಜಸ್ ಕೊಟ್ಟಿರ್ತೀರಾ, ನಿಮ್ಮ ಫೋಟೋಸು, ಆಮೇಲೆ ಆಡಿಯೋಸ್, ವಿಡಿಯೋಸ್, ಇದೆಲ್ಲ ಇಂಪಾರ್ಟೆಂಟ್ ಡೇಟಾ ಇದೆಯಲ್ಲ, ಇದನ್ನು ನೀವು ಪ್ರೊಟೆಕ್ಟ್ ಮಾಡಬೇಕು ಫ್ರಮ್ ಔಟ್ಸೈಡರ್ಸ್ ಆ್ಯಂಡ್ ಹ್ಯಾಕರ್ಸ್. ಇದನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಹೆಂಗೆ ಮಾಡೋದು? ಸೊ ತಿಳ್ಕೊಂಬೋಣ ಹೆಂಗೆ ಮಾಡೋದು ಅಂತ. ಸೊ ಮೂರನೇ ಪಾಯಿಂಟ್, ಪ್ರೈವಸಿ ಆಫ್ ಸೆನ್ಸಿಟಿವ್ ಡೇಟಾ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಬೈ ಎನ್ಕ್ರಿಪ್ಷನ್, ಅಥೆಂಟಿಕೇಶನ್ ಟು ಎನ್ಶೋರ್ ಡೇಟಾ ಇಸ್ ಆಕ್ಸೆಸಿಬಲ್ ಓನ್ಲಿ ಟು ಆಥರೈಸ್ಡ್ ಯೂಸರ್ಸ್. ಒಂದು ವೇ ಏನು ಮಾಡ್ಬೋದಪ್ಪ ಅಂದರೆ ಎನ್ಕ್ರಿಪ್ಷನ್ ಮಾಡ್ಬೋದು ಡೇಟಾನ. ಎನ್ಕ್ರಿಪ್ಷನ್ ಅಂದರೆ ಏನು ಸರ್? ಡೇಟಾನ ಬೇರೆ ಯಾವುದೋ ಫಾರ್ಮ್ಗೆ ಕನ್ವರ್ಟ್ ಮಾಡೋದು. ಎಕ್ಸಾಂಪಲ್, ಈಗ ನನ್ನ ಹೆಸರು ಅಮೋಘ್ ಅಂತ ಅಲ್ವಾ. ಸೊ ಈಗ ನನ್ನ ಹೆಸರು ಅಮೋಘ್, ನಾನು ಇದೇ ಡೇಟಾ ಕೊಟ್ಟಿರ್ತೀನಿ ಆನ್ಲೈನ್. ಸೊ ಇದನ್ನ ನಾನು ಎನ್ಕ್ರಿಪ್ಟ್ ಮಾಡ್ತೀನಿ, ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀನಿ, ಕೆಲವೊಂದು ಅಲ್ಗೋರಿಥಮ್ಸ್ ಯೂಸ್ ಮಾಡಿ. ಸೊ ಈ ಕ್ಯಾರೆಕ್ಟರ್ಸ್ನ ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀನಿ. ಮೇ ಬಿ ಇದು ಕನ್ವರ್ಟ್ ಮಾಡಾದ್ಮೇಲೆ, ಅಲ್ಗೋರಿಥಮ್ಸ್ ಯೂಸ್ ಮಾಡಿ ಎನ್ಕ್ರಿಪ್ಟ್ ಮಾಡಾದ್ಮೇಲೆ ಮೇ ಬಿ ಇದು ಬೇರೆ ಏನೋ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿ ಕನ್ವರ್ಟ್ ಆಗಿರ್ಬೋದು. ಸೊ ಈ ಥರ ಏನೋ ಒಂದು ಡೇಟಾ ಆಗಿರ್ಬೋದು. ಸೊ ನೀವು ಡೇಟಾ ಎನ್ಕ್ರಿಪ್ಟ್ ಮಾಡೋದ್ರಿಂದ ನೀವು ಪ್ರೊಟೆಕ್ಟ್ ಮಾಡ್ತಾ ಇರೋ ಹ್ಯಾಕರ್ಸಿಂದ. ಅವರು ಇದನ್ನ ಡಿಕ್ರಿಪ್ಟ್ ಮಾಡಬೇಕಾದ ಮತ್ತೆ. ಸೊ ಡಿಕ್ರಿಪ್ಟ್ ಮಾಡೋದಕ್ಕೆ ಅವ್ರ ಹತ್ರ ಮತ್ತೆ ಕೀ ಇರಬೇಕಾಗುತ್ತೆ, ಡಿಕ್ರಿಪ್ಷನ್ ಕೀ ಅಂತ ಹೇಳ್ತೀವಿ. ಆ ಕೀ ಇದ್ರೆ ಅವ್ರು ಡಿಕ್ರಿಪ್ಟ್ ಮಾಡ್ಬೋದು. ನೀವು ಎನ್ಕ್ರಿಪ್ಟ್ ಮಾಡೋದು ನಿಮ್ಮ ಎನ್ಕ್ರಿಪ್ಷನ್ ಕೀಯಿಂದ. ಸೊ ಅದು ಕಷ್ಟ ಆಗುತ್ತೆ. ಅಗೇನ್ ಎನ್ಕ್ರಿಪ್ಷನ್ ಮಾಡ್ಬೋದು. ಅಥವಾ ಅಥೆಂಟಿಕೇಶನ್. ಅಥೆಂಟಿಕೇಶನ್ ಅಂದ್ರೆ ಏನು? ಪಾಸ್ವರ್ಡ್ ಇಡೋದು. ಸೊ ಯಾವುದೇ ಡೇಟಾ ಆಕ್ಸೆಸ್ ಮಾಡಬೇಕಾದ್ರೆ ಆನ್ಲೈನಲ್ಲಿ ಪಾಸ್ವರ್ಡ್ ಎನೇಬಲ್ ಮಾಡೋದು. ಸೊ ಆ ಪಾಸ್ವರ್ಡ್ ನಿಮಗೆ ಮಾತ್ರ ಗೊತ್ತಿರಬೇಕು. ಸೊ ಆವಾಗ ನೀವು ಡೇಟಾ ನಿಮ್ಮದು ಪ್ರೊಟೆಕ್ಟ್ ಮಾಡ್ತಾ ಇರಾ ಅಂತ ಅರ್ಥ, ಕರೆಕ್ಟ್. ಸೊ ಯಾಕಂದರೆ ಆಥರೈಸ್ಡ್ ಯೂಸರ್ಸ್ ಯಾರ ಡೇಟಾ ಅದು ಅವ್ರಿಗೆ ಮಾತ್ರ ಪಾಸ್ವರ್ಡ್ ಗೊತ್ತಿರುತ್ತೆ. ಸೊ ಎರಡು ವೇ ನೀವು ಡೇಟಾ ಪ್ರೊಟೆಕ್ಟ್ ಮಾಡ್ಬೋದು. ಎನ್ಕ್ರಿಪ್ಷನ್ ಒಂದು, ಅದಾದಮೇಲೆ ಇನ್ನೊಂದು
authentication. Okay, so ಅರ್ಥ ಇದೆ ಅಂತ ಭಾವಿಸ್ತೀನಿ. 4ನೇ ಪಾಯಿಂಟ್, ಆಲ್ ಓವರ್ ದ ವರ್ಲ್ಡ್ ಈಚ್ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಡೇಟಾ ಪ್ರೊಟೆಕ್ಷನ್ ಪಾಲಿಸೀಸ್ ಟು ಸೇವ್ ಗಾರ್ಡ್ ಸೆನ್ಸಿಟಿವ್ ಡೇಟಾ. ಸೊ ಎಲ್ಲ ಕಂಟ್ರಿಲೂ ಕೆಲವೊಂದು ಲಾಸ್ ಅಥವಾ ಕೆಲವೊಂದು ರೂಲ್ಸ್ ಫಾಲೋ ಮಾಡ್ತಾರೆ ಈ ಡೇಟಾ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಕಾಮನ್ ಆಗಿ IP ರೈಟ್ಸ್ ಅಂತ ಹೇಳ್ತೀವಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಸೊ ಆನ್ಲೈನ್ ಅಲ್ಲಿ ಡೇಟಾ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಸೊ ಫ್ರಮ್ ಔಟ್ಸೈಡರ್ಸ್ ಅಥವಾ ಬೇರೆ ಯಾರೋ ಕಾಪಿ ರೈಟ್ ಇನ್ಫ್ರಿಂಜ್ಮೆಂಟ್ ಮಾಡೋರ ಹತ್ರ ಅವರಿಂದ ನೀವು ಪ್ರೊಟೆಕ್ಟ್ ಮಾಡಬೇಕಾದ್ರೆ IP ರೈಟ್ಸ್ ಕಾನ್ಸೆಪ್ಟ್ ಬರುತ್ತೆ. ಸೊ ಈ IP ರೈಟ್ಸ್ ಏನು ಅಂತ ನೋಡ್ಬೋಣ. ಸೊ ಇಲ್ಲಿ ನೋಡ್ಬೋದು ಡೇಟಾ ಹೆಂಗೆ ಪ್ರೊಟೆಕ್ಟ್ ಮಾಡ್ತಾ ಇವಿ. ಸೊ ಕಾನ್ಫಿಡೆನ್ಶಿಯಾಲಿಟಿ, ಫಸ್ಟ್ ಎನ್ಕ್ರಿಪ್ಟ್ ಮಾಡ್ತೀವಿ ಡೇಟಾ, ಆಮೇಲೆ ಟ್ಯಾಂಪರಿಂಗ್ ಪ್ರಿವೆನ್ಷನ್ ಮಾಡ್ತೀವಿ, ಹ್ಯಾಶಿಂಗ್ ಅಲ್ಗೋರಿಥಮ್ಸ್ ಯೂಸ್ ಮಾಡಿ. ಸೊ ಇದು PU2 ಅಲ್ಲಿ ಹ್ಯಾಶಿಂಗ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಸೊ ನಿಮ್ಗೆ ಇಲ್ಲ ಇವಾಗ. ಸೊ ಅಥವಾ ನೀವು ಡೇಟಾನ ಬ್ಯಾಕಪ್ ಮಾಡ್ಬೋದು. ಸೊ ಬ್ಯಾಕಪ್ ಮಾಡೋದ್ರಿಂದ ಕೂಡ ನೀವು ಡೇಟಾನ ಪ್ರೊಟೆಕ್ಟ್ ಮಾಡ್ತಾ ಇರಾ, ಕರೆಕ್ಟ್. ಸೊ ಅರ್ಥ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಈಗ ನೆಕ್ಸ್ಟ್ ಹೆಂಗ್ ಪ್ರೊಟೆಕ್ಟ್ ಮಾಡೋದು, IP ರೈಟ್ಸ್ ಕಾನ್ಸೆಪ್ಟ್ ಇದೆ. ಸೊ IP ರೈಟ್ಸ್ ಬಗ್ಗೆ ತಿಳ್ಕೊಂಬೋಣ. ಸೊ IP ರೈಟ್ಸ್ ಅಂದ್ರೆ ಏನು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದ್ರೆ ಏನು, ಸೊ ಇಲ್ಲಿ ತಿಳ್ಕೊಂಬೋಣ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದ್ರೆ ಏನು. ವೆನ್ ಸಮನ್ ಓನ್ಸ್ ಅ ಹೌಸ್ ಆರ್ ಅ ಮೋಟರ್ ಸೈಕಲ್ ವಿ ಸೇ ದಟ್ ದ ಪರ್ಸನ್ ಓನ್ಸ್ ದಟ್ ಪ್ರಾಪರ್ಟಿ ವಿಚ್ ಇಸ್ ಸಿಮಿಲರ್ ಟು ದ ಇಂಡಿವಿಜುವಲ್ಸ್ ಐಡಿಯಾ. ಸೊ ಯಾರಾದ್ರೂ ಮನೆ ತೊಗೊಬೋದು, ಗಾಡಿ ತೊಗೊಬೋದು, ನಾವೇನು ಹೇಳ್ತೀವಿ, ಇದು ಇವಂದಪ್ಪ ಮನೆ, ಇದು XYZ ಮನೆ, ಇದು XYZ ಗಾಡಿ ಅಂತ ಹೇಳ್ತೀವಿ. ಅದೇ ತರ ಆನ್ಲೈನ್ ಅಲ್ಲಿ ಯಾರಾದ್ರೂ ಏನಾದ್ರು ಕ್ರಿಯೇಟ್ ಮಾಡಿದ್ರೆ, ಆರ್ಟಿಸ್ಟ್ ಆಗಿರ್ಬೋದು, ಸೊ ಯಾವ್ದಾದ್ರು ಆರ್ಟಿಕಲ್ಸ್ ಇರ್ಬೋದು, ಆ ಆರ್ಟಿಕಲ್ಸ್ ಯಾರೋ ಕ್ರಿಯೇಟ್ ಮಾಡ್ತಾರೆ, ಪೋಯಮ್ ಯಾರೋ ಬರೆದಿರ್ತಾರೆ, ಸೊ ಅವ್ರದ್ದು ಅಂತ ನಾವು ಹೇಳಬೇಕಾಗುತ್ತೆ. ಅವ್ರದನ್ನ ನಾವು ಸುಮ್ಮನೆ ಕದಿಯೋದಕ್ಕಾಗೋದಿಲ್ಲ. ಸೊ ಈ IP ರೈಟ್ಸ್ ಇಂದ ನಾವು ಪ್ರೊಟೆಕ್ಟ್ ಮಾಡ್ಬೋದು ಅವ್ರ ಡೇಟಾನ, ಆಯ್ತಾ. ಫೈನ್, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. IP ರೈಟ್ಸ್ ಅಂದ್ರೆ ಏನು. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೆಫರ್ಸ್ ಟು ಇನ್ವೆನ್ಷನ್ಸ್, ಲಿಟರರಿ ಅಂಡ್ ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್ಸ್, ಡಿಸೈನ್ಸ್, ಸಿಂಬಲ್ಸ್, ನೇಮ್ಸ್ ಅಂಡ್ ಲೋಗೋಸ್ ಆಫ್ ದ ಇಂಡಿವಿಜುವಲ್. ಸೊ IP ರೈಟ್ಸ್ ಅಂದ್ರೆ ಇಟ್ ಮೇ ಬಿ ಆರ್ಟಿಸ್ಟಿಕ್ ಕ್ರಿಯೇಷನ್. ಆರ್ಟಿಸ್ಟ್ ಏನ್ ಮಾಡ್ತಾರೆ, ಸೊ ಫೋಟೋಗ್ರಾಫ್ಸ್, ಪೇಂಟಿಂಗ್ಸು ಮತ್ತೆ ವಿಡಿಯೋಸ್ ಇರ್ಬೋದು. ಸೊ ಅದೆಲ್ಲ ನಾವು ಆರ್ಟಿಸ್ಟಿಕ್ ಕ್ರಿಯೇಷನ್ಸ್ ಅಂತ ಹೇಳ್ತೀವಿ. ಸೊ ಅದು ಒಂದು ಇಂಡಸ್ಟ್ರಿಗೆ ಬರುತ್ತೆ ಅಲ್ವಾ. ಸೊ ಅದಾದಮೇಲೆ ನಿಮಗೆ ಆರ್ಟಿಕಲ್ಸ್ ಇರ್ಬೋದು, ಪೋಸ್ಟ್ ಇರ್ಬೋದು, ಸೊ ಅದು ಕೂಡ ಬುಕ್ಸ್ ಅಲ್ಲಿ ಪೋಯಮ್ಸ್ ಇರ್ಬೋದು, ಅದು ಕೂಡ ಒಬ್ರು ಆಥರ್ ಮಾಡಿರ್ತಾರೆ, ಕರೆಕ್ಟಾ. ಸೊ ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಡಿಸೈನ್ಸ್, ಲೋಗೋಸ್, ಸಿಂಬಲ್ಸು, ಸೊ ಡಿಸೈನ್ ಆಗಿರ್ಬೋದು, ಲೋಗೋ ಆಗಿರ್ಬೋದು, ಟೈಟಲ್ ಆಗಿರ್ಬೋದು, ಒಬ್ಬೊಬ್ರು ಒಂದೊಂದು ಸ್ಟೈಲಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ನಾವು ಏನಂತ ಹೇಳ್ತೀವಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಫ್ ಎನ್ ಇಂಡಿವಿಜುವಲ್. ಸೊ ಅದೆಲ್ಲ ಒಬ್ಬಂದು ಐಡೆಂಟಿಟಿ ಆಗ್ತಾ ಹೋಗುತ್ತೆ. ಸೊ ನೀವು ಆ ಐಡೆಂಟಿಟಿನ ಕದಿಬಾರದು. ಓಕೆ, ಸೊ ಇಲ್ಲಿ ದ ಓನರ್ಶಿಪ್ ಆಫ್ ಸಚ್ ಕಾನ್ಸೆಪ್ಟ್ಸ್ ಲೈಸ್ ವಿತ್ ದ ಕ್ರಿಯೇಟರ್ ಆರ್ the holder of the intellectual property which enables them to gain recognition or earn financial benefits. So ಇದು ಅವ್ರ ಪ್ರಾಪರ್ಟಿ ಆಗುತ್ತೆ. ಅವ್ರು ಯಾವುದೋ ವೆಬ್ಸೈಟ್ ಅಲ್ಲಿ ಏನೋ ಒಂದು ಬ್ರ್ಯಾಂಡ್ ಹಾಕಿದ್ರು, ಏನೋ ಒಂದು ಲೋಗೋ ಹಾಕಿದ್ರು, ಏನೋ ಒಂದು ಸಿಂಬಲ್ ಹಾಕಿದ್ರು, ಏನೋ ಒಂದು ಟೈಟಲ್ ಹಾಕಿದ್ರು, ಅದು ಅವ್ರದ್ದಾಗುತ್ತೆ. ಸೊ ನೀವು ಅದನ್ನ ಕಾಪಿ ಮಾಡಕ್ ಆಗೋದಿಲ್ಲ. ಸೊ ಅವ್ರು ಏನಕ್ಕೆ ಹಾಕಿರ್ತಾರೆ, ಅವ್ರಿಗೊಂದು ಫೈನಾನ್ಷಿಯಲ್ ಬೆನಿಫಿಟ್ ಬೇಕಾಗಿರುತ್ತೆ ಅಥವಾ ಅವ್ರಿಗೊಂದು ಪಾಪ್ಯುಲಾರಿಟಿ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಅವ್ರು ಹಾಕಿರ್ತಾರೆ. ಸೊ ನೀವು ಅದನ್ನ ಕಾಪಿ ಮಾಡೋಂಗಿಲ್ಲ. ನೀವು ಅವ್ರ ಪರ್ಮಿಷನ್ ಯೂಸ್ ಮಾಡಿ, ಸೋರ್ಸ್ ಮೆನ್ಷನ್ ಮಾಡಿ, ನೀವು ಅದನ್ನ ಅವ್ರ ಪರ್ಮಿಷನ್ ಯೂಸ್ ಮಾಡಿ ತೊಗೊಬೋದು ಅಥವಾ ಡಿಸ್ಪ್ಲೇ ಮಾಡ್ಬೋದು, ಬಟ್ ಯು ಕೆನಾಟ್ ಸ್ಟೀಲ್ ದಟ್ ಡೇಟಾ. ಓಕೆ, ಸೊ ಈಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ನೆಕ್ಸ್ಟ್ ಪಾಯಿಂಟ್ ಏನು, ಇಟ್ ಇಸ್ ಪ್ರೊಟೆಕ್ಟೆಡ್ ಥ್ರೂ ಕಾಪಿ ರೈಟ್, ಪೇಟೆಂಟ್ ಅಂಡ್ ಟ್ರೇಡ್ ಮಾರ್ಕ್ಸ್. ಸೊ ನಿಮ್ಮ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಪ್ರೊಟೆಕ್ಟ್ ಆಗಿರೋದು ಈ 3 ಥಿಂಗಿಂದ, ಕಾಪಿ ರೈಟ್ ಇಂದ, ಪೇಟೆಂಟ್ ಇಂದ, ಟ್ರೇಡ್ ಮಾರ್ಕ್ ಇಂದ. ಸೊ ಇದೇನು ಅಂತ ತಿಳ್ಕೊಂಬೋಣ ಸ್ಟೂಡೆಂಟ್ಸ್. ಕಾಪಿ ರೈಟ್ ಅಂದ್ರೆ ಏನು, ಪೇಟೆಂಟ್ ಅಂದ್ರೆ ಏನು, ಮತ್ತೆ ಟ್ರೇಡ್ ಮಾರ್ಕ್ ಅಂದ್ರೆ ಏನು. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು IP ರೈಟ್ಸ್ ಹೆಂಗ್ ಪ್ರೊಟೆಕ್ಟ್ ಮಾಡ್ತೀವಿ, ಥ್ರೂ ಕಾಪಿ ರೈಟ್. ಕಾಪಿ ರೈಟ್ ಅಂದರೆ ಒರಿಜಿನಲ್ ವರ್ಕ್, ಒರಿಜಿನಲ್ ಪೇಂಟಿಂಗ್ ಇರ್ಬೋದು, ಅಥವಾ ಏನೇ ಒಂದು ಆರ್ಟಿಸ್ಟಿಕ್ ವರ್ಕ್ ಇರ್ಬೋದು, ಅಥವಾ ಯಾರೋ ಒಂದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿರ್ಬೋದು, ಅದೆಲ್ಲ ಅವ್ರದ್ದೇ ಅಲ್ವಾ. ಅದೆಲ್ಲ IP ರೈಟ್ಸ್ ಅವ್ರ ಹೆಸರಲ್ಲೇ ಇರುತ್ತೆ. ಸೊ ಅದು ಓನರ್ ಹೆಸರಲ್ಲೇ ಇರುತ್ತೆ. ನಾವು ಅದನ್ನ ಕಾಪಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದು ಕಾಪಿ ರೈಟ್. ಕಾಪಿ ರೈಟ್ ಅವ್ರಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಓನ್ ಇನ್ವೆನ್ಷನ್ಸ್ ಇಲ್ಲಿ ಅವರೇ ಮ್ಯೂಸಿಕ್ ಕ್ರಿಯೇಟ್ ಮಾಡಿರ್ಬೋದು, ಅವರೇ ವಿಡಿಯೋ ಕ್ರಿಯೇಟ್ ಮಾಡಿರ್ಬೋದು. ಸೊ ಅದು ಅವ್ರ ರೈಟ್ಸು. ಸೊ ಅದು ನಾವು ಕಾಪಿ ಮಾಡೋದಕ್ಕೆ ಆಗೋಲ್ಲ, ಅದು ಕಾಪಿ ರೈಟ್. ಪೇಟೆಂಟ್ ಅಂತ ಬರುತ್ತೆ. ಸೊ ಪೇಟೆಂಟ್ ಅಂದ್ರೆ ಏನ್ ಸರ್, ಹೊಸ ಇನ್ವೆನ್ಷನ್ಸು, ಪೂರ್ತಿ ಹೊಸ ಐಡಿಯಾನೇ ಹೊಸದು ಕ್ರಿಯೇಟ್ ಮಾಡೋದನ್ನ ಪೇಟೆಂಟ್ ಅಂತ ಕರಿತೀವಿ. ಪೇಟೆಂಟ್ ಕ್ರಿಯೇಟ್ ಮಾಡುವಾಗ ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮಾಡಿ ಅದಾದ್ಮೇಲೆ ಅವ್ರು ಪೇಟೆಂಟ್ ಮಾಡಬೇಕಾಗತ್ತೆ. ಓಕೆ, ಸೊ ಪೇಟೆಂಟ್ ಅಂದ್ರೆ ಓನ್ ಐಡಿಯಾಸ್. ಈಗ ಓನ್ ಐಡಿಯಾಸ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನೆಕ್ಸ್ಟ್ ಸ್ಲೈಡ್ಗೆ ಬರೋಣ. ಸೊ ಟ್ರೇಡ್ ಮಾರ್ಕ್ಸ್. ಟ್ರೇಡ್ ಮಾರ್ಕ್ಸ್ ಅಂದ್ರೆ ಏನು, ಬ್ರ್ಯಾಂಡ್ ನೇಮ್ಸು, ಲೋಗೋಸು, ಇಮೇಜಸ್ಸು, ಟೈಟ್ಲು, ಇದೆಲ್ಲ ಟ್ರೇಡ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಟ್ರೇಡ್ ಮಾರ್ಕ್ಸ್ ಕೂಡ ನೀವು ಕಾಪಿ ಮಾಡೋಂಗಿಲ್ಲ, ಪರ್ಮಿಷನ್ ಇಲ್ಲದೆ. ಓಕೆ, ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಬೋಣ. ಫಸ್ಟು ಕಾಪಿ ರೈಟ್ ಅಂದ್ರೆ ಏನು, ಅದಾದ್ಮೇಲೆ ಪೇಟೆಂಟ್ ಅಂದ್ರೆ ಏನು, ಅದಾದ್ಮೇಲೆ ಟ್ರೇಡ್ ಮಾರ್ಕ್ ಅಂದ್ರೆ ಏನು ನೋಡೋಣ. ಕಾಪಿ ರೈಟ್ ಅಂದ್ರೆ ಏನು ಫಸ್ಟ್. Copyright grants legal rights to creators for their original works like writing, photograph, audio, recordings, video, computer software and other creative works like literary and artistic works. So copyright ಏನ್ ಮಾಡುತ್ತೆ, ಕಾಪಿರೈಟ್ ಆಕ್ಟ್ ಏನ್ ಹೇಳುತ್ತೆ, ಇದಕ್ಕೆಲ್ಲ ಪ್ರೊಟೆಕ್ಷನ್ ಕೊಡುತ್ತೆ. ಯಾವ್ದಕ್ಕೆ, ಸೊ ಇಟ್ ಗ್ರಾಂಟ್ಸ್ ಲೀಗಲ್ ರೈಟ್ಸ್ ಟು ಕ್ರಿಯೇಟರ್ಸ್. ಯಾರು ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಲೈಕ್ ಏನು, ರೈಟಿಂಗ್.
ಸೊ ಯಾರೋ ಆರ್ಟಿಕಲ್ ಬರೆದ್ರು, ಯಾರೋ ಒಬ್ಬರು ಆಥರ್ ಇರ್ತಾರೆ, ಆ ಆಥರ್ಗೆ ಪ್ರೊಟೆಕ್ಷನ್ ಕೊಡ್ತಾರೆ. ವಿ ಶುಡ್ ನಾಟ್ ಯೂಸ್ ದಟ್ ಪೋಯಮೋ ಅಥವಾ ಏನೋ ಬರೆದಿದ್ದಾರೋ ಅದನ್ನು ನಾವು ತೊಗೊಬಾರ್ದು. ವಿ ಶುಡ್ ನಾಟ್ ಕಾಪಿ ದಟ್, ಆಯಿತಾ. ಸೊ ಫೋಟೋಗ್ರಾಫ್ಸ್, ಸೊ ಯಾರೋ ಫೋಟೋಗ್ರಾಫ್ ಕ್ರಿಯೇಟ್ ಮಾಡಿದ್ದಾರೆ, ಅಗೇನ್ ನಾವು ಅದನ್ನು ಕಾಪಿ ಮಾಡೋಕ್ಕಾಗೋದಿಲ್ಲ. ಕಾಪಿರೈಟ್, ನಾವು ಅವ್ರಿಗೆ ಕಾಪಿರೈಟ್ ಪರ್ಮಿಷನ್ ತೊಗೊಬೇಕಾಗುತ್ತೆ, ಆಯಿತಾ. ಆಡಿಯೋ ಇರ್ಬೋದು, ರೆಕಾರ್ಡಿಂಗ್ಸ್, ವಿಡಿಯೋ, ಕಂಪ್ಯೂಟರ್ ಸಾಫ್ಟ್ವೇರ್, ಸೊ ಇದೆಲ್ಲ ಕಾಪಿರೈಟ್ ಪ್ರೊಟೆಕ್ಟೆಡ್ ಅಂತ ಹೇಳ್ತೀವಿ. ಸೊ ಇದನ್ನು ಪರ್ಮಿಷನ್ ಇಲ್ಲದೆ ನಾವು ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ಕಾಪಿರೈಟ್ ಅಂದ್ರೆ ಏನು? ಇಟ್ ಗ್ರಾಂಟ್ಸ್ ರೈಟ್ಸ್ ಟು ಕ್ರಿಯೇಟರ್ಸ್ ಲೈಕ್ ವಿಡಿಯೋಸ್, ಆಡಿಯೋಸ್ ಇರ್ಬೋದು, ಕಂಪ್ಯೂಟರ್ ಸಾಫ್ಟ್ವೇರ್ ಇರ್ಬೋದು. ಸೊ ಇದಕ್ಕೆಲ್ಲ ಕಾಪಿ ರೈಟ್ ಅಂತ ಹೇಳ್ತೀವಿ. ಈ ಕಾಪಿ ರೈಟ್ಗೆ ಸೊ ನಾವೇನು ರಿಜಿಸ್ಟರ್ ಮಾಡೋದು ಬೇಡ. ಈಗ ನಾನೇನೋ ಯೂಟ್ಯೂಬ್ ವಿಡಿಯೋ ಕ್ರಿಯೇಟ್ ಮಾಡೋದಪ್ಪ, ಸೊ ನಾನು ಕ್ರಿಯೇಟ್ ಮಾಡೋವಾಗ ಕಾಪಿ ರೈಟ್ ನಾನು ಹೋಗಿ ಎಲ್ಲೂ ರಿಜಿಸ್ಟರ್ ಮಾಡಬೇಕಾಗಿಲ್ಲ. ಸೊ ನಾನು ಹೇಳ್ತೀನಿ ಇಟ್ ಇಸ್ ಪ್ರೊಟೆಕ್ಟೆಡ್ ಬೈ ಮೀ, ನಾನು ಹೇಳ್ತೀನಿ ಇಟ್ ಇಸ್ ಕಾಪಿ ರೈಟ್ ಪ್ರೊಟೆಕ್ಟೆಡ್. ಸೊ ನೀವು ಅದನ್ನು ಮತ್ತೆ ನೀವು ನಿಮ್ಮ ಚಾನಲ್ಲಿ ಅಪ್ಲೋಡ್ ಮಾಡೋಂಗಿಲ್ಲ. ಸೊ ಅಪ್ಲೋಡ್ ಮಾಡಿದ್ರೆ ಕಾಪಿ ರೈಟ್ ಇನ್ಫ್ರಿಂಜ್ಮೆಂಟ್ ಬರುತ್ತೆ. ಸೊ ಕಾಪಿ ರೈಟ್ ಸ್ಟ್ರೈಕ್ಸ್ ಬರುತ್ತಲ್ವ, ಯೂಟ್ಯೂಬಿಂದ ಸ್ಟ್ರೈಕ್ ಮಾಡ್ತಾರೆ. ಸೊ ನೀವು 2-3 ಸ್ಟ್ರೈಕ್ ಐ ಥಿಂಕ್ ಆದರೆ ನಿಮ್ಮ ಚಾನಲ್ ಹೋಗುತ್ತೆ, ಕರೆಕ್ಟಾ. ಸೊ ಕಾಪಿ ರೈಟ್ ಅಂದ್ರೆ ಇಟ್ ಗ್ರಾಂಟ್ಸ್ ರೈಟ್ಸ್ ಅಥವಾ ಪ್ರೊಟೆಕ್ಟ್ಸ್ ದ ರೈಟ್ಸ್ ಆಫ್ ದ ಕ್ರಿಯೇಟರ್ಸ್. ಸೊ ಮತ್ತೆ ಪೇಟೆಂಟ್ ಅಂದ್ರೆ ಏನು? ಸೊ ಪೇಟೆಂಟ್ ಅಂದ್ರೂ ನೋಡ್ಬೋಣ. ಇಲ್ಲಿ ಕಾಪಿ ರೈಟ್ ಬಗ್ಗೆ ಇನ್ನ ಕೆಲವು ಪಾಯಿಂಟ್ಸ್ ಇದೆ, ಇಲ್ಲಿ ಇನ್ನ ಕಂಟಿನ್ಯೂ ಮಾಡೋಣ. ಇಟ್ ಅಲೌಸ್ ದ ಹೋಲ್ಡರ್ ಟು ರೀಪ್ರೊಡ್ಯೂಸ್, ಡಿಸ್ಟ್ರಿಬ್ಯೂಟ್ ಅಂಡ್ ಪ್ರಿವೆಂಟ್ಸ್ ಅದರ್ಸ್ ಫ್ರಮ್ ಯೂಸಿಂಗ್ ಇಟ್ ವಿತೌಟ್ ಪರ್ಮಿಷನ್, ಪ್ರೊಟೆಕ್ಟ್ಸ್ ಎಕ್ಸ್ಪ್ರೆಷನ್ ಆಫ್ ಐಡಿಯಾ ನಾಟ್ ದಿ ಐಡಿಯಾ. ಸೊ ಇದನ್ನ ಪರ್ಮಿಷನ್ ಇಲ್ಲ ನೀವು ಯೂಸ್ ಮಾಡೋಂಗಿಲ್ಲ. ಓಕೆ, ಸೊ ಆಮೇಲೆ ಪ್ರೊಟೆಕ್ಟ್ಸ್ ದ ಎಕ್ಸ್ಪ್ರೆಷನ್ ಆಫ್ ಐಡಿಯಾ ನಾಟ್ ದ ಐಡಿಯಾ. ಸೊ ಇದು ಐಡಿಯಾ ಅಲ್ಲ. ಸೊ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಇದು ಐಡಿಯಾ ಅಲ್ಲ. ಸೊ ಎಕ್ಸಾಂಪಲ್ ಹೇಳ್ತೀನಿ ನಾನು, ಕಾಪಿ ರೈಟ್ಗೆ ಎಕ್ಸಾಂಪಲ್ಸ್. ಸೊ ಇದೆಲ್ಲ ನೀವು ನೋಡಿದ್ರಲ್ಲ, ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಯಾರೋ ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾರೆ, ಯಾರೋ ವಿಡಿಯೋ ಕ್ರಿಯೇಟ್ ಮಾಡ್ತಾರೆ, ಯಾರೋ ಪೇಂಟಿಂಗ್ ಮಾಡ್ತಾರೆ. ಸೊ ಇದೆಲ್ಲ ಕಾಪಿ ರೈಟ್ಗೆ ಬರುತ್ತೆ. ಎಕ್ಸಾಂಪಲು, ಇದು ಒಂದು ಐಡಿಯಾ ಅಲ್ಲ, ಇಟ್ ಇಸ್ ಎಕ್ಸ್ಪ್ರೆಷನ್ ಆಫ್ ದಿ ಐಡಿಯಾ. ಇಲ್ಲಿ ನೋಡಿ, ಎಕ್ಸ್ಪ್ರೆಷನ್ ಆಫ್ ದಿ ಐಡಿಯಾ ಅಂದರೆ ಯೂಟ್ಯೂಬನ್ನು ನಾನೇನು ಐಡಿಯಾ ಆಗಿ ಇನ್ವೆಂಟ್ ಮಾಡಿಲ್ಲ ಇಲ್ಲಿ. ಸೊ ಯೂಟ್ಯೂಬಲ್ಲಿ ನಾನು ಒಂದು ಚಾನೆಲ್ ಕ್ರಿಯೇಟ್ ಮಾಡಿ ಅದರೊಳಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ ಅಷ್ಟೇ. ಅದು ಒಂದು ಎಕ್ಸ್ಪ್ರೆಷನ್ ಆಫ್ ಐಡಿಯಾ, ಅದು ಐಡಿಯಾ ಅಲ್ಲ. ಯಾರು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ರಲ್ಲ ಅದು ಪೇಟೆಂಟ್, ಅದು ಇನ್ವೆನ್ಷನ್. ಸೊ ಪೇಟೆಂಟು ಇನ್ವೆನ್ಷನ್, ಅದು ಐಡಿಯಾ, ಒರಿಜಿನಲ್ ಐಡಿಯಾ ಯೂಟ್ಯೂಬ್ ಒಳಗೆ ಎಕ್ಸ್ಪ್ರೆಷನ್ ಆಫ್ ಅನದರ್ ಐಡಿಯಾ. ಇದೆಲ್ಲ ವಿಡಿಯೋಸು, ಮ್ಯೂಸಿಕ್ಕು, ಇದೆಲ್ಲ ಕಾಪಿ ರೈಟ್ ಆಗಿ ಬರುತ್ತೆ. ಪೇಟೆಂಟ್ ಅಂದ್ರೆ ಏನು? ಯೂಟ್ಯೂಬ್ ನಾನೇ ಇನ್ವೆಂಟ್ ಮಾಡ್ದಲ್ಲ, ಅದು ಪೇಟೆಂಟ್, ಮೈ ಓನ್ ಇನ್ವೆನ್ಷನ್. ಆ ಇನ್ವೆನ್ಷನ್ಗೆ ನಾನು ಹೋಗಿ ರಿಜಿಸ್ಟರ್ ಮಾಡ್ಬೇಕು ಫಸ್ಟು. ಓಕೆ, ಸೊ ರಿಜಿಸ್ಟರ್ ಮಾಡಾದ್ಮೇಲೆ ಆ ಪೇಟೆಂಟ್ ವರ್ಕ್ ಆಗುತ್ತೆ. ಅದು 20 years ತನಕ ಇರುತ್ತೆ. ಅದಾದಮೇಲೆ ಲೈಸೆನ್ಸಿಂಗ್ ಹೊಟ್ಟೋಗುತ್ತೆ ಪೇಟೆಂಟ್ಗೆ. ಸೊ ಇದಕ್ಕೆ ಕಾಪಿ ರೈಟ್ಗೆ ಅಪ್ ಟು 60 years ಇರುತ್ತೆ ಲೈಸೆನ್ಸಿಂಗ್ ಅಥವಾ ರೈಟ್ಸ್ ಇರುತ್ತೆ. 60 years ತನಕ ನೀವು ಡೇಟಾ ಪ್ರೊಟೆಕ್ಟ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಅರ್ಥದಿಂದ ಭಾವಿಸ್ತೀನಿ ಕಾಪಿ ರೈಟ್. ಮತ್ತು ಪೇಟೆಂಟ್ ಅಂದ್ರೆ ಏನು? ಪೇಟೆಂಟ್ ತಿಳ್ಕೊಂಬೋಣ. ಪೇಟೆಂಟ್ ಅಂದ್ರೆ ಏನು? ಸೊ ಅ ಪೇಟೆಂಟ್ ಇಸ್ ಯೂಶುವಲಿ ಗ್ರಾಂಟೆಡ್ ಫಾರ್ ಇನ್ವೆನ್ಷನ್ಸ್. ಯಾರು ಇನ್ವೆಂಟ್ ಮಾಡ್ತಾರೆ, ಫುಲ್ ಐಡಿಯಾನೇ ಹೊಸದಾಗಿ ಇನ್ವೆಂಟ್ ಮಾಡ್ತಾರಪ್ಪ. ಸೊ ಎಕ್ಸಾಂಪಲ್, ಇವಾಗ COVID-19 ವ್ಯಾಕ್ಸಿನು. ಸೊ ಯಾರೋ ಇನ್ವೆಂಟ್ ಮಾಡಿದ್ರಲ್ವಾ, COVID-19 ವ್ಯಾಕ್ಸಿನಲ್ಲಿ ಏನೇನು ಕೆಮಿಕಲ್ಸ್ ಇರಬೇಕು ಅದೆಲ್ಲ ಯಾರೋ ಆ ವ್ಯಾಕ್ಸಿನ್ ಐಡಿಯಾನ ಇನ್ವೆಂಟ್ ಮಾಡಿದ್ದು. ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸು ಯಾರೋ ಇನ್ವೆಂಟ್ ಮಾಡಿದ್ರಪ್ಪ, ಸೊ ಅದು ಪೇಟೆಂಟ್, ಅದು ಕಾಪಿ ರೈಟ್ ಅಲ್ಲ. ಅವರು ಪೂರ್ತಿ ಐಡಿಯಾನ ಇನ್ವೆಂಟ್ ಮಾಡಿದ್ದಾರೆ. ಇಲ್ಲಿ ಯೂಟ್ಯೂಬ್ ಯಾರೋ ಇನ್ವೆಂಟ್ ಮಾಡಿದ್ರು, ಅಗೇನ್ ಅದೆಲ್ಲ ಪೇಟೆಂಟ್ ಥರ ಬರುತ್ತೆ, ಆಯಿತಾ. ಅದೆಲ್ಲ ಪೇಟೆಂಟ್ ಒಳಗೆ ಬರುತ್ತೆ. ಸೊ ಇಲ್ಲಿ ಪಾಯಿಂಟ್ಸ್ ನೋಡ್ಬೋದು. ಅನ್ಲೈಕ್ ಕಾಪಿ ರೈಟ್, ದ ಇನ್ವೆಂಟರ್ ನೀಡ್ಸ್ ಟು ಅಪ್ಲೈ ಫಾರ್ ಪೇಟೆಂಟಿಂಗ್ ದ ಇನ್ವೆನ್ಷನ್. ಸೊ ಅಪ್ಲೈ ಮಾಡಬೇಕಾಗುತ್ತೆ, ರಿಜಿಸ್ಟರ್ ಮಾಡಬೇಕಾಗುತ್ತೆ ಫಾರ್ ದ ಪೇಟೆಂಟಿಂಗ್, ಆಯಿತಾ. ಸೊ ವೆನ್ ಅ patent is granted, the owner gets exclusive right to prevent others from using or selling. ಸೊ ಇಲ್ಲಿ ಪೇಟೆಂಟ್ ಗ್ರಾಂಟ್ ಆದರೆ ಸೊ ಆ ಸಾಫ್ಟ್ವೇರ್ ಇರ್ಬೋದು ಅಥವಾ ಆ ಐಡಿಯಾ ಆಗಿರ್ಬೋದು ಯಾರು ಯೂಸ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಅವ್ರಿಗೆ ರೈಟ್ಸ್, ಓನರ್ಸ್ಗೆ ಅಥವಾ ಕ್ರಿಯೇಟರ್ಸ್ಗೆ ರೈಟ್ಸ್ ಇರುತ್ತೆ. ಸೊ ಅವ್ರು ಬೇಕಾದರೆ ನೀವೇನಾದರೂ ರೀಡಿಸ್ಟ್ರಿಬ್ಯೂಟ್ ಮಾಡಿ ನೀವು ಬೇರೆ ಎಲ್ಲಾದರೂ ಅದನ್ನು ಸೆಲ್ ಮಾಡಿದ್ರೆ ಸೊ ನಿಮ್ಮ ಮೇಲೆ ಲೀಗಲ್ ಕೇಸ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಕಂಟಿನ್ಯೂ ಮಾಡಬೇಡ. ಪ್ರೊಟೆಕ್ಟ್ಸ್ ಇನ್ವೆನ್ಷನ್ಸ್ ಅಪ್ ಟು ಪೀರಿಯಡ್ ಆಫ್ 20 years, ಆಫ್ಟರ್ ವಿಚ್ ಇಟ್ ಕ್ಯಾನ್ ಬಿ ಫ್ರೀಲಿ ಯೂಸ್ಡ್. ಸೊ 20 years ತನಕ ಆ ಪೇಟೆಂಟ್ ಇಟ್ ವಿಲ್ ಬಿ ಅಂಡರ್ ದ ಓನರ್ಶಿಪ್. ಓನರ್ಸ್ ಯಾರು ಮಾಡಿರ್ತಾರೆ ಅವ್ರ ಹತ್ರನೇ ಇರುತ್ತೆ ಓನರ್ಶಿಪ್ಪು, ಆಯಿತಾ. ಎಕ್ಸಾಂಪಲ್ ನೋಡ್ಬೋದು, ಅ ನ್ಯೂ ಟೈಪ್ ಆಫ್ ಎಲೆಕ್ಟ್ರಿಕಲ್ ಕಾರ್ ಡಿಸೈನ್. ಸೊ ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ಇಂಜಿನ್ ಡಿಸೈನ್ ಮಾಡಿರ್ಬೋದು, ಕಾರ್ ಡಿಸೈನ್ ಮಾಡೋದಾಗಿರ್ಬೋದು. ಸೊ ಅದೆಲ್ಲ ಒಂದು ನ್ಯೂ ಇನ್ವೆನ್ಷನ್. ಸೊ ಆ ನ್ಯೂ ಇನ್ವೆನ್ಷನ್ನ ನಾವು ಪೇಟೆಂಟ್ ಅಂತ ಕರಿತೀವಿ. ಸೊ ಇಟ್ ಇಸ್ ನಾಟ್ ಎಕ್ಸ್ಪ್ರೆಷನ್ ಆಫ್ ದಿ ಐಡಿಯಾ. ಎಕ್ಸ್ಪ್ರೆಷನ್ ಆಫ್ ಐಡಿಯಾನ ವಿ ಕಾಲ್ ಇಟ್ ಕಾಪಿ ರೈಟ್. ಈಗ ಯೂಟ್ಯೂಬಲ್ಲಿ ಯಾರೋ ವಿಡಿಯೋ ಅಪ್ಲೋಡ್ ಮಾಡ್ತೀಯಾನೆ, ಅದು ಇಟ್ ಇಸ್ ಎಕ್ಸ್ಪ್ರೆಷನ್ ಆಫ್ ದ ಯೂಟ್ಯೂಬ್, ಎಕ್ಸ್ಪ್ರೆಷನ್ ಆಫ್ ದ ಐಡಿಯಾ. ಮೇನ್ ಐಡಿಯಾಗೆ ಅದೊಂದು ಎಕ್ಸ್ಪ್ರೆಷನ್ ಅಷ್ಟೇ. ಬಟ್ ಮೇನ್ ಯೂಟ್ಯೂಬ್ ಯಾರು ಇನ್ವೆಂಟ್ ಮಾಡಿದ್ರು, ಮೇನ್ COVID-19 ವ್ಯಾಕ್ಸಿನ್ ಯಾರು ಇನ್ವೆಂಟ್ ಮಾಡಿದ್ರು, ಮೇನ್ ಈ ಥರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯಾರು ಕಾನ್ಸೆಪ್ಟ್ ಇನ್ವೆಂಟ್ ಮಾಡಿದ್ರು ಅದನ್ನು ಪೇಟೆಂಟಿಂಗ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ 60 yearsವರೆಗೂ ನಮಗೆ ಕಾಪಿ ರೈಟಲ್ಲಿ ನಮಗೆ 60 yearsವರೆಗೂ ನಮಗೆ ನಮ್ಮ ಕಂಟ್ರೋಲ್ ಇರುತ್ತೆ. ಆಫ್ಟರ್ ವಿಚ್ ಫ್ರೀಲಿ ಯೂಸ್ ಮಾಡ್ಬೋದು. ಪೇಟೆಂಟಿಂಗಲ್ಲಿ 20 years ತನಕ ಟೈಮ್ ಕೊಡ್ತಾರೆ. ಓಕೆ, ಸೊ ಇದು ಅರ್ಥದಿಂದ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. 3ನೇ ಟೈಪ್ IP ರೈಟ್ಸಲ್ಲಿ ಪ್ರೊಟೆಕ್ಷನ್ ಕೊಡೋದು. 3ನೇದು ಯಾವುದು? ಟ್ರೇಡ್ ಮಾರ್ಕ್ಸ್. ಸೊ ಟ್ರೇಡ್ ಮಾರ್ಕ್ಸ್ ಅಂದರೆ ಏನು? ಟ್ರೇಡ್ ಮಾರ್ಕ್ಸು ನೋಡ್ಬೋಣ. ಸೊ ಇಲ್ಲಿ ಡೈಗ್ರಾಮ್ಸ್ ಇದೆ. ಸೊ ನೀವು ವೆಬ್ಸೈಟಲ್ಲಿ ನೋಡಿರ್ಬೋದು ಅಥವಾ ಯಾವುದೇ ಒಂದು ಇಮೇಜಲ್ಲಿ
ಅಥವಾ ಯಾವುದೋ ಬ್ರ್ಯಾಂಡಲ್ಲಿ ಸಿ ಅಂತ ನೋಡ್ಬೋದು. ಈ ಸಿ ಏನಿಲ್ಲ, ಕಾಪಿ ರೈಟ್ ಅಂತ. ಸೊ ನೀವು ಆ ಇಮೇಜಸ್ನ, ಬ್ರ್ಯಾಂಡ್ ಲೋಗೋಸ್ನ ಯೂಸ್ ಮಾಡೋಕ್ಕಾಗೋದಿಲ್ಲ, ಆಯಿತಾ. ಹಾಗೆ ಪೇಟೆಂಟ್, ಸೊ ಪೇಟೆಂಟ್ ಕೂಡ ಅವಾರ್ಡ್ ಆಗುತ್ತೆ ಫಾರ್ ದ ನ್ಯೂ ಇನ್ವೆನ್ಷನ್ಸ್. ಆಯಿತು, ಈಗ ಟ್ರೇಡ್ ಮಾರ್ಕ್ ಅಂದರೆ ಏನು, ಟ್ರೇಡ್ ಮಾರ್ಕ್ ನೋಡ್ಬೋಣ. ಸೊ ಟ್ರೇಡ್ ಮಾರ್ಕ್ ಮೂರನೇ ಟೈಪ್ IP ರೈಟ್ಸಲ್ಲಿ ಪ್ರೊಟೆಕ್ಷನು. ಸೊ ಟ್ರೇಡ್ ಮಾರ್ಕ್ includes any visual symbols, words, name, design, logo that distinguishes the brand or commercial enterprise from other brands or commercial enterprises. So ಇಲ್ಲಿ ಟ್ರೇಡ್ ಮಾರ್ಕ್ ಅಂದ್ರೆ ಏನು, ಬ್ರ್ಯಾಂಡ್ ಆಗಿರ್ಬೋದು, ಲೋಗೋ ಆಗಿರ್ಬೋದು, ಅಥವಾ ಸಿಂಬಲ್ ಆಗಿರ್ಬೋದು. ನೈಕಿ ಸಿಂಬಲ್ ಎಲ್ಲರೂ ನೋಡ್ತೀರಲ್ವಾ, ನೈಕಿ, ಅಡಿಡಾಸು. ಸೊ ಹೆಂಗೋ ಬರುತ್ತೆ ಟಿಕ್ ಮಾರ್ಕು. ಸೊ ಆ ಬ್ರ್ಯಾಂಡ್ ಲೋಗೋನ ಬೇರೆ ಯಾರು ಯೂಸ್ ಮಾಡೋಂಗಿಲ್ಲ, ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲೇ ಯೂಸ್ ಮಾಡೋಂಗಿಲ್ಲ. ಬೇರೆ ಕಡೆ ನೀವು ನೋಟ್ಬುಕ್ಸ್ ಆಗಿರ್ಬೋದು ಅಥವಾ ಯಾವುದೋ ಪೆನ್ಸಿಲ್ ಸೆಲ್ ಮಾಡ್ತಾ ಇರಾ, ಆ ಕಡೆ ಯೂಸ್ ಮಾಡ್ಕೊಳ್ಳಿ. ಬಟ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ಬ್ರ್ಯಾಂಡ್ ಆಗಿರ್ಬೋದು, ಲೋಗೋ ಆಗಿರ್ಬೋದು, ಟೈಟ್ಲ್ ಆಗಿರ್ಬೋದು, ಸ್ಟೈಲ್ ಆಗಿರ್ಬೋದು, ಇದೆಲ್ಲ ಟ್ರೇಡ್ ಮಾರ್ಕಿಗೆ ಬರುತ್ತೆ. ಇದು ಯಾವುದು ನೀವು ಕಾಪಿ ಮಾಡೋಂಗಿಲ್ಲ, ಆಯಿತಾ. ಸೊ ಫಾರ್ ಎಕ್ಸಾಂಪಲ್, no company other than Nike can use the Nike brand to sell shoes or clothes. So Nike brand ಇದೆಯಲ್ಲ, ಬೇರೆ ಯಾರು ಆ ಲೋಗೋಸು ಅದೆಲ್ಲ ಯೂಸ್ ಮಾಡೋಂಗಿಲ್ಲ. ಸೊ ಹೌಎವರ್ ಇಟ್ ಮೇ ಬಿ ಪಾಸಿಬಲ್ ಟು ಅಪ್ಲೈ ಫಾರ್ ನೈಕಿ ಟ್ರೇಡ್ ಮಾರ್ಕ್ ಫಾರ್ ಅನ್ರಿಲೇಟೆಡ್ ಗೂಡ್ಸ್ ಲೈಕ್ ನೋಟ್ಬುಕ್ಸ್. ಸೊ ನಾನು ಹೇಳ್ದಂಗೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ಸೊ ಬ್ರ್ಯಾಂಡು, ಲೋಗೋಸು ಇದೆಲ್ಲ ಕಾಪಿ ಮಾಡೋಂಗಿಲ್ಲ. ಯಾಕಂದ್ರೆ ನೈಕಿ ಇಸ್ ಅ ಮೇಜರ್ ಬ್ರ್ಯಾಂಡ್. ಸ್ಪೋರ್ಟ್ಸಲ್ಲಿ ನೈಕಿ ಶೂಸ್ ಇರ್ಬೋದು, ಸೊ ಅವ್ರದ್ದೇ ಮೇಜರ್ ಬ್ರ್ಯಾಂಡು. ಸೊ ಅದನ್ನು ನೀವು ಕಾಪಿ ಮಾಡೋಂಗಿಲ್ಲ. ಬಟ್ ಬೇರೆ ರಿಲೇಟೆಡ್ ಇನ್ಫಾರ್ಮೇಷನ್ಗೆ ಅದೇ ಬ್ರ್ಯಾಂಡ್ ಮೇ ಬಿ ಬುಕ್ಸ್ಗಾಗಿರ್ಬೋದು, ನೋಟ್ಬುಕ್ಸ್, ಪೆನ್ಸಿಲ್ಸ್ಗೆ, ಅದಕ್ಕೆಲ್ಲ ಬೇಕಾದ್ರೆ ಯೂಸ್ ಮಾಡ್ಬೋದು. ಓಕೆ, ಸೊ ಅರ್ಥ ಇಂದ ಭಾವಿಸ್ತೀನಿ, ಡಿಫ್ರೆನ್ಸಸ್ ಗೊತ್ತಾಯ್ತು ಅಂತ ಭಾವಿಸ್ತೀನಿ, ಕಾಪಿ ರೈಟ್ಗೆ, ಪೇಟೆಂಟ್ಗೆ ಮತ್ತೆ ಟ್ರೇಡ್ ಮಾರ್ಕ್ಗೆ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಈಗ ಇದನ್ನು ವೈಲೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ಬೋದು. ಸರ್ ನಾನು ಕಾಪಿ ರೈಟ್ ವೈಲೇಟ್ ಮಾಡ್ತೀನಿ, ಏನಾಗುತ್ತೆ ಸರ್? ಕಾಪಿ ರೈಟ್ ಇನ್ಫ್ರಿಂಜ್ಮೆಂಟ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಯೂಟ್ಯೂಬಲ್ಲಿ ಸ್ಟ್ರೈಕ್ ಬರುತ್ತೆ, ಕರೆಕ್ಟ್. ಸೊ ಹಂಗೆ ಪೇಟೆಂಟ್ ವೈಲೇಟ್ ಮಾಡಿದ್ರೆ ಪೇಟೆಂಟ್ ಇನ್ಫ್ರಿಂಜ್ಮೆಂಟ್, ಮತ್ತೆ ಅದು ಕೂಡ ವೈಲೇಷನ್, ಲೀಗಲಿ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಅದಾದಮೇಲೆ ಯಾರ್ದೋ ಡೇಟಾ ಇರುತ್ತೆ ಕಾಪಿ ರೈಟ್ದು, ಅದನ್ನು ನೀವು ಆರ್ಟಿಕಲ್ಸು ಏನಾದರೂ ಬಾರೋ ಮಾಡಿದ್ರೆ ಏನಾಗುತ್ತೆ? ಸೊ ಅದು ಕೂಡ ಒಂದು ವೈಲೇಷನ್, ಪ್ಲೆಗರಿಸಮ್ ಅಂತ ಕರಿತೀವಿ. ಸೊ ಈ ಮೂರೂ ವೈಲೇಷನ್ ಮಾಡಿದ್ರೆ ಏನಾಗುತ್ತೆ ತಿಳ್ಕೊಂಬೋಣ. ಸೊ ವೈಲೇಷನ್ ತಿಳ್ಕೊಳ್ಳೋಣ. ಸೊ ಟ್ರೇಡ್ ಮಾರ್ಕ್ ನೋಡ್ಬೋದು, TM ಅಂತ ಇರುತ್ತೆ, ಲೋಗೋ, ಬ್ರ್ಯಾಂಡು. ಸೊ TM ಅಂತಿದ್ರೆ ಅದು ಟ್ರೇಡ್ ಮಾರ್ಕ್ ಅಂತ. ಸೊ ಯು ಶುಡ್ ನಾಟ್ ಕಾಪಿ ಆರ್ ರೀಡಿಸ್ಟ್ರಿಬ್ಯೂಟ್. ಬೇರೆಯವ್ರಿಗೂ ರೀಡಿಸ್ಟ್ರಿಬ್ಯೂಟ್ ಮಾಡೋಂಗಿಲ್ಲ, ಸೆಲ್ ಮಾಡೋದಕ್ಕಾಗೋದಿಲ್ಲ. ಸೊ ಓನರೇ ಸೆಲ್ ಮಾಡಬೇಕಿದೆಲ್ಲ. ಓನರೇ ನಾನು ಸೆಲ್ ಮಾಡ್ತೀನಪ್ಪ ನನ್ನ ಬ್ರ್ಯಾಂಡು ಅಂತ ಅವನೇ ಸೆಲ್ ಮಾಡಬೇಕು. ಸೊ ಆವಾಗ ಓನರ್ಗೆ ಅಮೌಂಟ್ ಬರುತ್ತೆ. ಬಟ್ ನೀವು ಇದನ್ನು ಮಾಡೋಂಗಿಲ್ಲ. ಯಾರು ಓನರೋ ಅವ್ರು ಮಾತ್ರ ಐಟಮ್ಸ್ನ, ಬ್ರ್ಯಾಂಡ್ಸ್ನ ಸೆಲ್ ಮಾಡ್ಬೋದು, ಆಯಿತಾ. ಸೊ ಫೈನ್, ಇದು ಆನ್ಲೈನಲ್ಲಿ ಹೆಂಗೆ ಡೇಟಾ ಪ್ರೊಟೆಕ್ಷನ್ ಮಾಡೋದು ಗೊತ್ತಾಯ್ತು ಅಂತ ಭಾವಿಸ್ತೀನಿ, IP ರೈಟ್ಸಿಂದ. ಸೊ ಮೂರಲ್ಲಿ ಕಾಪಿ ರೈಟ್, ಪೇಟೆಂಟ್ಸ್ ಆ್ಯಂಡ್ ಟ್ರೇಡ್ ಮಾರ್ಕ್ಸ್. ಸೊ ಈಗ ವೈಲೇಟ್ ಮಾಡಿದ್ರೆ ಏನಾಗುತ್ತೆ ನೋಡ್ಬೋಣ. ಸೊ ವೈಲೇಷನ್ ಆಫ್ IP ರೈಟ್ಸ್, ನೀವು ವೈಲೇಟ್ ಮಾಡಿದ್ರೆ ಏನಾಗುತ್ತೆ ಸರ್? ಪ್ಲೆಗರಿಸಮ್ ಅಂತ ಬರುತ್ತೆ ಸರ್ ಒಂದು ಕಾನ್ಸೆಪ್ಟು. ಏನು ಸರ್ ಪ್ಲೆಗರಿಸಮ್ ಅಂದರೆ? ಯಾವ್ದು ರಿಸರ್ಚ್ ಪೇಪರ್ ಅಥವಾ ಯಾವ್ದು MTech, ಮಾಸ್ಟರ್ಸು ಅಥವಾ ಡಿಗ್ರಿ ಅಂದರೆ BE ಮಾಡ್ತಿದ್ರೆ ಇಂಜಿನಿಯರಿಂಗಲ್ಲಿ, ಅವ್ರು ರಿಸರ್ಚ್ ಪೇಪರ್ಸ್ ಅಂತ ಬರೀತಾರೆ. ಕೊನೆ ಸೆಮಿಸ್ಟ್ರಲ್ಲಿ ರಿಸರ್ಚ್ ಪೇಪರ್ ನಾನು ಇಷ್ಟಿಷ್ಟು ರಿಸರ್ಚ್ ಮಾಡ್ದಪ್ಪ ಅಂತ ಬರೀತಾರೆ. ಸೊ ಆ ಡೇಟಾ ಇಂಟರ್ನೆಟ್ ಮುಖಾಂತರನೇ ಅವರು ತೊಗೊಂಡಿರ್ತಾರೆ. ಬಟ್ ಫುಲ್ ತೊಗೊಳಂಗಿಲ್ಲ. ಪ್ಲೆಗರಿಸಮ್ ಯಾರ್ದೋ ವರ್ಕ್ನ ನಾನು ಮಾಡಿದೆ ಅಂತ ಹೇಳೋದು ತಪ್ಪು. ಅದನ್ನು ಪ್ಲೆಗರಿಸಮ್ ಅಂತ ಕರೀತಾರೆ. ಟೇಕಿಂಗ್ ಕ್ರೆಡಿಟ್ ಫಾರ್ ಸಮ್ವನ್ ಎಲ್ಸಸ್ ವರ್ಕ್, ಯಾರೋ ಮಾಡಿರ್ತಾರೆ, ನಾನು ಕ್ರೆಡಿಟ್ ತೊಗೊಳ್ಳೋದು, ಅದು ಮಾಡಬಾರ್ದು. ಸೊ ವೈಲೇಷನ್ ಮಾಡಿದ್ರೆ ಏನಾಗುತ್ತೆ? ಪ್ಲೆಗರಿಸಮ್ ಫಸ್ಟು. ಏನು ಸರ್ ಪ್ಲೆಗರಿಸಮ್? ಸೊ ಪ್ಲೆಗರಿಸಮ್ ಏನು ಅಂತ ನೋಡ್ಬೋಣ. ಸೊ ವಿತ್ ದ ಅವೈಲಬಿಲಿಟಿ ಆಫ್ ಇಂಟರ್ನೆಟ್ ವಿ ಕ್ಯಾನ್ ಇನ್ಸ್ಟೆಂಟ್ಲಿ ಕಾಪಿ ಆರ್ ಶೇರ್ ಟೆಕ್ಸ್ಟ್, ಪಿಕ್ಚರ್ಸ್ ಆರ್ ವಿಡಿಯೋಸ್. ಸೊ ಪಿಕ್ಚರ್ಸು, ವಿಡಿಯೋಸ್ ಇದೆಲ್ಲ ಇಂಟರ್ನೆಟ್ ಬರೋದ್ರಿಂದ ನಾವು ಕಾಪಿ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿವಿ, ಬಟ್ ಆಗೋದಿಲ್ಲ. ಪ್ರೆಸೆಂಟಿಂಗ್ ಸಮ್ವನ್ಸ್ ಐಡಿಯಾ or work as one's own idea or work is called plagiarism. ಯಾರ್ದೋ ವರ್ಕು, ಯಾರ್ದೋ ಐಡಿಯಾ ನಾನು ಮಾಡಿದೆ ಅಂತ ಹೇಳೋದು ಇಲ್ಲಿ ಮಿಸ್ಟೇಕ್ ಆಗುತ್ತೆ. ಸೊ ಇದು ಪ್ಲೆಗರಿಸಮ್ ಯಾವಾಗ ಬರ್ತಪ್ಪ ಅಂದರೆ ರಿಸರ್ಚ್ ಪೇಪರ್ಸ್, ಮೇನ್ಲಿ ಇದು ರಿಸರ್ಚ್ ಪೇಪರ್ಸಲ್ಲಿ ಬರುತ್ತೆ. ಪ್ಲೆಗರಿಸಮ್ ಬರೋದು ಆರ್ಟಿಕಲ್ಸ್ ಬರೆಯುವಾಗ ಅಥವಾ ರಿಸರ್ಚ್ ಪೇಪರ್ಸ್ ಬರೆಯುವಾಗ. ಯಾಕಂದರೆ ನೀವು ಆರ್ಟಿಕಲ್ಸು, ರಿಸರ್ಚ್ ಪೇಪರ್ಸ್ ಅಬ್ಸರ್ವ್ ಮಾಡಿದ್ರೆ, ಸೊ ಇಂಟರ್ನೆಟಲ್ಲಿ ಆಲ್ರೆಡಿ ರಿಸರ್ಚ್ ಪೇಪರ್ಸು, ಆರ್ಟಿಕಲ್ಸು, ಪೋಯಮ್ಸು 1000 ಇದೆ, ಆಯಿತಾ. ಬಟ್ ನೀವು ಏನಾದರೂ ಇನ್ವೆಂಟ್ ಮಾಡಬೇಕಾದ್ರೆ, ನೀವು ಒಂದು ರಿಸರ್ಚ್ ಪೇಪರ್ ಬರೀಬೇಕಾದ್ರೆ, ಯಾವುದೋ ಟಾಪಿಕ್ ಮೇಲೆ ನೀವು ಒಂದು ರಿಸರ್ಚ್, ನಾನು ಇಷ್ಟು ಮಾಡಿದ್ದೀನಿ, ನಾನೊಂದು 20 ಪೇಪರ್ ಓದಿದ್ದೀನಿ, ನಾನೇ ಒಂದು ರಿಸರ್ಚ್ ಪೇಪರ್ ಬರೀತೀನಿ, ನಂತರನೇ ಇವಾಗ ಹೊಸದು ಏನೇನೋ ಇನ್ವೆಂಟ್ ಮಾಡಿರೋದನ್ನು ನಾನು ಅದ್ರ ಮೇಲೆ ಬರೀತೀನಿ ಅಂದರೆ, ಸೊ ಇಂಟರ್ನೆಟಲ್ಲಿ ಅಪ್ ಟು 10% ನೀವು ಯೂಸ್ ಮಾಡ್ಬೋದು. ಇಂಟರ್ನೆಟಲ್ಲಿ ಅಪ್ ಟು 10% ಡೇಟಾ ನೀವು ಯೂಸ್ ಮಾಡ್ಬೋದು. ಸಿಮಿಲಾರಿಟಿ 10% ಸಿಮಿಲರ್ ಇರ್ಬೋದಪ್ಪ ಇಂಟರ್ನೆಟ್ಗೆ. ಯಾರ್ದೋ ಆರ್ಟಿಕಲಲ್ಲಿ 20 ಪೇಜ್ ಇದ್ದರೆ ನಾನೊಂದು 10 ಪೇಜ್ ಅಥವಾ 10% ಯೂಸ್ ಮಾಡ್ಬೋದು. 21 ಪೇಜಸ್ ಇದ್ದರೆ 10% ಆಫ್ 21 ನಾನು ಯೂಸ್ ಮಾಡ್ಬೋದು. ಸೊ ಅದರ ಮೇಲೆ ನೀವು ಯೂಸ್ ಮಾಡೋಂಗಿಲ್ಲ, ಆಯಿತಾ. ಸೊ 10% ರಿಪೀಟೆಡ್ ಇನ್ಫಾರ್ಮೇಷನ್ ಇರ್ಬೋದು, 90% ನಿಮ್ಮ ಓನ್ ಇನ್ವೆನ್ಷನ್ಸ್ ಇರಬೇಕು. ಸೊ ಇಲ್ಲ ಅಂದರೆ ಪ್ಲೆಗರಿಸಮ್ ಬರುತ್ತೆ, ಆಯಿತಾ. ಸೊ ಪ್ಲೆಗರಿಸಮ್ ಇಸ್ ಟೇಕಿಂಗ್ ಸಮ್ವನ್ಸ್ ಐಡಿಯಾ ಆರ್ ವರ್ಕ್ ಆ್ಯಂಡ್ ಪ್ರೆಸೆಂಟಿಂಗ್ ಆಟ್ ಒನ್ ಸೆಲ್ಫ್.
ನೀವು ಯಾರ್ದೋ ಐಡಿಯಾ ವರ್ಕ್ ತೊಗೊತೀರಾ ಆ್ಯಂಡ್ ಪ್ರೆಸೆಂಟಿಂಗ್ ಇಟ್ ಆಸ್ ಆರ್ ಸೆಲ್ಸ್, ನಾವೇ ಮಾಡಿ ಇವೇನು ಪ್ರೆಸೆಂಟ್ ಮಾಡ್ಕೊಳ್ಳೋದು ನಾ ಪ್ಲೆಗರಿಸಮ್ ಅಂತ ಹೇಳ್ತೀವಿ. ಸೊ ಇದು ವೈಲೇಷನ್ ಆಗುತ್ತೆ, ಕಾಪಿರೈಟ್ ವೈಲೇಷನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಫ್ ವಿ ಕಾಪಿ ಸಮ್ ಕಂಟೆಂಟ್ಸ್ ಫ್ರಮ್ ದ ಇಂಟರ್ನೆಟ್ ಬಟ್ ಡು ನಾಟ್ ಮೆನ್ಷನ್ ದ ಸೋರ್ಸ್ ಆರ್ ಒರಿಜಿನಲ್ ಕ್ರಿಯೇಟರ್ ದೆನ್ ಇಟ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಆಕ್ಟ್ ಆಫ್ ಪ್ಲೆಗರಿಸಮ್. ಸೊ ಪ್ಲೆಗರಿಸಮ್ ಬರಬಾರ್ದು ಅಂದರೆ ನೀವು ಅವ್ರ ಇಮೇಜಸ್ ಆಗಿರ್ಬೋದು, ಫೈಲ್ಸ್ ಆಗಿರ್ಬೋದು, ಅದನ್ನು ತೊಗೊಂಡು ಸೋರ್ಸ್ ಕೊಡಿ, ಸೋರ್ಸ್ ಅಂತ ಹಾಕ್ಬಿಟ್ಟು ಯಾರು ಇದನ್ನು ಮಾಡಿದ್ದಾರೆ ಅವ್ರ ಸೋರ್ಸ್ ಮೆನ್ಷನ್ ಮಾಡಿ ಯೂಸ್ ಮಾಡಿ. ಅಥವಾ ಇನ್ನೊಂದು ವೇನು ಪ್ಲೆಗರಿಸಮ್ ಬರುತ್ತೆ, ನೋಡೋಣ ಇನ್ನೊಂದು ವೇ ಹೆಂಗೆ ಬರುತ್ತೆ. Further, if someone derives an idea or product from an already existing idea or product but instead presents it as a new idea, then it is also plagiarism. So plagiarism ಈ ರೀತಿನೂ ಕೂಡ ಬರುತ್ತೆ. ಸೊ ಯಾರೋ ಒಂದು ಐಡಿಯಾ ಇನ್ವೆಂಟ್ ಮಾಡಿದ್ದಾರೆ, ಸೊ ಅದರಿಂದ ಏನೋ ಒಂದು ಪ್ರಾಡಕ್ಟ್ ಡಿರೈವ್ ಆಗಿದೆ, ಸೊ ನಾನು ಅದನ್ನ ಅದೇ ಹೊಸ ಐಡಿಯಾ ಅಂತ ಹೋಗಿ ಪ್ರೆಸೆಂಟ್ ಮಾಡಿದ್ರೆ ಅದು ಕೂಡ ಪ್ಲೆಗರಿಸಮ್ ಆಗುತ್ತೆ. ಸೊ ಇದು ಸ್ಟೂಡೆಂಟ್ಸ್ ಈ ಪಾಯಿಂಟ್ ಏನು ಹೇಳ್ತಿದೆ, ಸೊ ಯಾವುದೋ ಒಂದು ವರ್ಕ್ ಯಾರೋ ಡಿರೈವ್ ಮಾಡಿರ್ತಾರೆ, ಸೊ ಅದನ್ನ ನೀವು ಯೂಸ್ ಮಾಡಿ ನಿಮ್ದೇ ಐಡಿಯಾ ಅಂತ ನೀವು ಹೇಳಕ್ ಹೋದ್ರೆ ಅದು ಪ್ಲೆಗರಿಸಮ್ ಆಗುತ್ತೆ. ಎಕ್ಸಾಂಪಲ್ ಏನು ಹೇಳ್ಬೋದು, ಬಲ್ಬ್ ಇನ್ವೆನ್ಷನ್ ಥಾಮಸ್ ಆಲ್ವಾ ಎಡಿಸನ್ ಮಾಡಿದ್ದಾರೆ, ಅವರೊಂದು ಪೇಟೆಂಟ್ ಹಾಕಿದ್ರು ಅದಕ್ಕೆ. ಸೊ ಪೇಟೆಂಟ್ ಗ್ರಾಂಟ್ ಮಾಡಿದ್ರು ಅವ್ರಿಗೆ ಅಲ್ವಾ. ಸೊ ಅದರಲ್ಲಿ ನೀವು ಬಲ್ಬಲ್ಲಿ ಏನೋ ಚೇಂಜಸ್ ಮಾಡ್ಬಿಟ್ಟು ನಾನೇ ಇನ್ವೆಂಟ್ ಮಾಡಿದೆ ಅಂತ ಹೇಳಿದ್ರೆ ಅದು ಕೂಡ ಪ್ಲೆಗರಿಸಮ್ ಆಕ್ಟ್ ಆಗುತ್ತೆ. ಓಕೆ, ಸೊ ಈ ಪಾಯಿಂಟ್ ಅರ್ಥ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಪಾಯಿಂಟ್, ಇಟ್ ಇಸ್ ಅ ಲೀಗಲ್ ಆಫೆನ್ಸ್ ಆ್ಯಂಡ್ ಕನ್ಸಿಡರ್ಡ್ ಆಸ್ ಅನ್ ಆಕ್ಟ್ ಆಫ್ ಫ್ರಾಡ್. ಸೊ ಈ ಪ್ಲೆಗರಿಸಮ್ ಬೇರೆಯವ್ರ ವರ್ಕನ್ನು ಕದ್ಬಿಟ್ಟು ನಾನು ಮಾಡಿದೆ ಅಂತ ಹೇಳೋದು ಇಟ್ ಇಸ್ ಅ ಲೀಗಲ್ ಇಶ್ಯೂ ಆಗುತ್ತೆ ಆ್ಯಂಡ್ ಇಟ್ ಇಸ್ ಅನ್ ಆಕ್ಟ್ ಆಫ್ ಫ್ರಾಡ್ ಅಂತ ಹೇಳ್ತೀವಿ, ಆಯ್ತಾ. ಸೊ ಇದೊಂದೇನಾ ಇರೋದು, ಸೊ IP ರೈಟ್ ವೈಲೇಷನ್ ಇದೊಂದೇನಾ ಪ್ಲೆಗರಿಸಮ್. ಸೊ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಬರುತ್ತೆ. ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಏನು ಅಂತ ನೋಡ್ಬೋಣ. ಸೊ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್, ಸೊ ಎರಡನೇದು ವೈಲೇಷನ್ ಆಫ್ IP ರೈಟ್ಸ್ ಅಲ್ಲಿ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್. ನೀವು ಅನ್ಆಥರೈಸ್ಡ್ ಆಗಿ ಈ ಆರ್ಟಿಕಲ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಪರ್ಮಿಷನ್ ಇಲ್ಲದೆ ಆಕ್ಸೆಸ್ ಮಾಡಿ ಅದನ್ನ ನೀವು ಪೋಸ್ಟ್ ಮಾಡ್ಕೊಂಡು ನಂದೇ ಅಂತ ಹೇಳಿದ್ರೆ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗುತ್ತೆ. ಎಲ್ರಿಗೂ ಗೊತ್ತಲ್ವಾ, ಯೂಟ್ಯೂಬಲ್ಲಿ ಯಾರ್ದೋ ವಿಡಿಯೋ ಇರುತ್ತೆ, ನೀವು ಅದನ್ನ ನಿಮ್ಮ ಚಾನಲ್ ಅಪ್ಲೋಡ್ ಮಾಡಿಕೊಂಡು ನಂದೇ ವಿಡಿಯೋ ಅಂತ ಪೋರ್ಟ್ರೇ ಮಾಡಿದ್ರೆ ಕೂಡ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗುತ್ತೆ. ಸೊ ಏನು ಅಂತ ನೋಡ್ಬೋಣ. ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಇಸ್ ವೆನ್ ವಿ ಯೂಸ್ ಅದರ್ ಪರ್ಸನ್ಸ್ ವರ್ಕ್ ವಿತೌಟ್ ಒಬ್ಟೇನಿಂಗ್ ದ ಪರ್ಮಿಷನ್ಸ್ ಟು ಯೂಸ್ ಆರ್ ವಿ ಹವ್ ನಾಟ್ ಪೇಡ್ ಫಾರ್ ಇಟ್ ಆರ್ ಇಫ್ ಇಟ್ ಇಸ್ ಬೀನ್ ಸೋಲ್ಡ್. ಸೊ ಅದು ಸೆಲ್ ಆಗಿಲ್ದಿದ್ರು ನೀವು ಪೇ ಮಾಡಿದೆ, ಸೊ ಯೂಸ್ ಮಾಡಿದ್ರೆ ಬೇರೆಯವ್ರದ್ದು ಪರ್ಮಿಷನ್ ಇಲ್ಲದೆ, ಸೊ ಬೇರೆಯವ್ರ ವಿಡಿಯೋಸ್ ಆಗಿರ್ಬೋದು, ಆಡಿಯೋ ಇರ್ಬೋದು, ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗುತ್ತೆ. ಎರಡನೇ ಪಾಯಿಂಟ್, ಸಪೋಸ್ ವಿ ಡೌನ್ಲೋಡ್ ಅನ್ ಇಮೇಜ್ ಫ್ರಮ್ ದ ಇಂಟರ್ನೆಟ್ ಆ್ಯಂಡ್ ಯೂಸ್ ಇಟ್ ಇನ್ ಅ ಪ್ರಾಜೆಕ್ಟ್ ಬಟ್ ಇಫ್ ದ ಓನರ್ ಆಫ್ ದ ಕಾಪಿರೈಟ್ ಆಫ್ ದ ಇಮೇಜ್ ಡಸ್ ನಾಟ್ ಪರ್ಮಿಟ್ ಇಟ್ಸ್ free usage, then such an image is a violation of copyright. Suppose ನೀವು ಯಾವುದೋ ಇಮೇಜ್ ಡೌನ್ಲೋಡ್ ಮಾಡ್ತಾ ಇರಾ, ಸೊ ಯಾವುದೋ ಇಮೇಜ್ ಗೂಗಲಿಂದ ನೀವು ಡೌನ್ಲೋಡ್ ಮಾಡಿ ಅದನ್ನ ನಿಮ್ಮ ಪ್ರಾಜೆಕ್ಟ್ಗೆ ಹಾಕ್ತೀರಾ, ಬಟ್ ಓನರ್ ನಿಮ್ಗೆ ರೈಟ್ಸ್ ಕೊಟ್ಟಿಲ್ಲ, ಅದು ಯಾರೋ ಕ್ರಿಯೇಟ್ ಮಾಡಿರೋ ಇಮೇಜು, ಸೊ ಆವಾಗಲೂ ಕೂಡ ನಿಮಗೆ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗುತ್ತೆ. ಇನ್ ಕೇಸ್ ಓನರ್ ಕಂಪ್ಲೇಂಟ್ ಮಾಡಿದ್ರೆ, ಸೊ ಅವನೆಲ್ಲಾದರೂ ನೋಡ್ಬಿಟ್ಟು ನಿಮ್ಮ ಡಾಕ್ಯುಮೆಂಟಲ್ಲಿ ಇದು ನನ್ನ ಇಮೇಜು ಅಂತ ಅವನು ಐಡೆಂಟಿಫೈ ಮಾಡಿದ್ರೆ ಆ್ಯಂಡ್ ಅವ್ನು ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗುತ್ತೆ. ಸೊ ಲೀಗಲ್ ನೋಟಿಸ್ ಬರುತ್ತೆ, ಆಯಿತಾ. ಸೊ ಅಗೇನ್ ನೀವು ಇಮೇಜಸ್ ಡೌನ್ಲೋಡ್ ಮಾಡುವಾಗ ಸ್ವಲ್ಪ ಹುಷಾರಾಗಿ. ಸೊ ಲೈಸೆನ್ಸಿಂಗ್ ಅಂತ ಟ್ಯಾಬ್ ಇರುತ್ತೆ. ಸೊ ಲೈಸೆನ್ಸ್ ಟ್ಯಾಬಲ್ಲಿ ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್ ಅಂತ ಇರುತ್ತೆ ಗೂಗಲಲ್ಲಿ, ಅಲ್ಲಿ ಬರೋ ಇಮೇಜಸ್ ಫ್ರೀ, ನೀವು ಅಲ್ಲಿ ಬರೋ ಇಮೇಜಸ್ ಯೂಸ್ ಮಾಡ್ಕೊಳ್ಳಿ. ಸೊ ಬೇರೆ ಇಮೇಜಸ್ ಸ್ವಲ್ಪ ಕೇರ್ಫುಲ್, ಆಯಿತಾ. ಸೊ ಪರ್ಮಿಷನ್ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ, ಹೆನ್ಸ್ ಚೆಕ್ ದ ಕಾಪಿರೈಟ್ ಸ್ಟೇಟಸ್ ಆಫ್ ದ ರೈಟರ್ಸ್ ವರ್ಕ್ ಬಿಫೋರ್ ಯೂಸಿಂಗ್ ಇಟ್ ಟು ಅವಾಯ್ಡ್ ಪ್ಲೆಗರಿಸಮ್. ಸೊ ಕಾಪಿರೈಟ್ ಸ್ಟೇಟಸ್ ನೋಡಿ, ಅವ್ರು ಏನಾದ್ರು ಫ್ರೀ ಅಂತ ಇದ್ದರೆ ಅಥವಾ ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್, ಸೊ ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್ ಅಂತಿದ್ರೆ ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಕ್ರಿಯೇಟಿವ್ ಕಾಮನ್ಸ್. ಸೊ ಇದೊಂದು ಲೈಸೆನ್ಸ್ ಹೆಸರು. ಸೊ ಇದು ಇದ್ದರೆ ಅಥವಾ ಜನರಲ್ ಪಬ್ಲಿಕ್ ಅಂತಿದ್ರು ಕೂಡ ಯೂಸ್ ಮಾಡ್ಬೋದು ಫ್ರೀಯಾಗೆ. ಇಲ್ಲ ಅಂದರೆ ಸ್ವಲ್ಪ ನೋಡಿಕೊಂಡು ಯು ಹ್ಯಾವ್ ಟು ಯೂಸ್ ಇಟ್, ಆಯಿತಾ. ಸೊ ಆಯಿತು, ನೆಕ್ಸ್ಟು ಅರ್ಥ ಮಾಡ್ಕೊಂಬೋಣ. ನೆಕ್ಸ್ಟ್ ವೈಲೇಷನ್ ಆಫ್ IP ರೈಟ್ಸ್ ಯಾವುದಿದೆ, ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್. ಸೊ ಇದೇ ಥರ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂದರೆ ವೀಡಿಯೋಸು, ಮ್ಯೂಸಿಕ್ಕು, ಪೇಂಟಿಂಗ್ಸು ಅದೆಲ್ಲ ನೀವು ಕಾಪಿ ಮಾಡಿ ನಂದು ಅಂತ ಹೇಳಿದ್ರೆ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್. ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್ ಅಂದರೆ ಯಾರ್ದೋ ಲೋಗೋ, ಯಾರ್ದೋ ಬ್ರ್ಯಾಂಡ್ ನೇಮು, ಯಾರ್ದೋ ಟೈಟ್ಲು ಅದನ್ನು ತೊಗೊಂಡು ನಂದೇ ಅಂತ ಹೇಳಿದ್ರೆ ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್ ಆಗುತ್ತೆ, ಕರೆಕ್ಟ್. ಸೊ ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್ ನೋಡ್ಬೋಣ. ಸೊ ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್, ಸೊ ಲಾಸ್ಟ್ ಟೈಪ್ ಇದು ವೈಲೇಷನ್ ಆಫ್ IP ರೈಟ್ಸ್ ಲಾಸ್ಟ್ ಟೈಪು. Trademark infringement means unauthorized use of others' trademarks on products and services. An owner of the trademark may commence legal proceedings against someone who infringes its registered trademark. So ಯಾರೋ ಟ್ರೇಡ್ಮಾರ್ಕ್ ರಿಜಿಸ್ಟರ್ ಮಾಡಿರ್ತಾರೆ, ಲೆಟ್ಸ್ ಸೇ ಅಮೆಝಾನು, ಫ್ಲಿಪ್ಕಾರ್ಟು, ಅವ್ರು ಏನೋ ಒಂದು ಡಿಸೈನ್ ಹಾಕೊಂಡಿರ್ತಾರೆ, ಫ್ಲಿಪ್ಕಾರ್ಟ್ ಈ ಥರ F ಅಂತ ಏನೋ ಡಿಸೈನ್ ಹಾಕೊಂಡಿರ್ತಾರೆ. ಸೊ ಅದೇ ಥರ ನೀವು ಎಲ್ಲೋ ಬ್ಯಾಕ್ಗ್ರೌಂಡು F ಕಾಪಿ ಮಾಡಿ ನಂದೇ ಅಂತ ಹೇಳಿದ್ರೆ ಸೊ ಲೀಗಲ್ ನೋಟಿಸ್ ಬರುತ್ತೆ ನಿಮಗೆ, ಕರೆಕ್ಟ್. ಸೊ ಈ ಬ್ರ್ಯಾಂಡ್ ನೇಮ್ಸು, ಲೋಗೋಸು, ಐಕಾನ್ಸು ಇದೆಲ್ಲ ಕಾಪಿ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಸೊ ನಿಮ್ಮದೇ ಓನ್ ಏನಾದರೂ ಕ್ರಿಯೇಟ್ ಮಾಡಿ ಯೂಸ್ ಮಾಡಿ. ಸೊ ಇದು ಅರ್ಥ ಎಂದು ಭಾವಿಸ್ತೀನಿ ಸ್ಟೂಡೆಂಟ್ಸ್. ವೈಲೇಷನ್ ಆಫ್ IP ರೈಟ್ಸ್ ಆ್ಯಂಡ್ IP ರೈಟ್ಸಲ್ಲಿ ಕಾಪಿರೈಟ್, ಪೇಟೆಂಟ್ ಆ್ಯಂಡ್ ಟ್ರೇಡ್ ಮಾರ್ಕ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ, ಓಕೆ. ಆಯಿತು. ಸೊ ಇಲ್ಲಿ ಡೈಗ್ರಾಮ್ ನೋಡ್ಬೋದು. ವೈಲೇಷನ್ ಆಫ್ IP ರೈಟ್ಸಲ್ಲಿ ಪ್ಲೆಗರಿಸಮ್,
ಅನ್ಆಥರೈಸ್ಡ್ ಯೂಸ್ ಆಫ್ ಸಮ್ವನ್ಸ್ ವರ್ಕ್ ಆಸ್ ಯುವರ್ ಓನ್, ಯಾರ್ದೋ ವರ್ಕ್ ನೀವು ನಮ್ಮದು ಅಂತ ಹೇಳಿದ್ರೆ ಸೊ ನಿಮ್ಗೆ ಇಲ್ಲಿ ಪ್ಲಗರಿಸಮ್ ಬರುತ್ತೆ. ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್, ಅಗೇನ್ ಅನ್ಆಥರೈಸ್ಡ್ ಯೂಸ್ ಆಫ್ ಮ್ಯೂಸಿಕ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಪರ್ಮಿಷನ್ ತೊಗೊಳ್ದೆ ಮಾಡಿದ್ರೆ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗುತ್ತೆ. ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್, ಅನ್ಆಥರೈಸ್ಡ್ ಯೂಸ್ ಆಫ್ ಬ್ರ್ಯಾಂಡ್ ಲೋಗೋಸ್ ನೇಮ್ ಕಾಸಿಂಗ್ ಕನ್ಫ್ಯೂಷನ್ ಅಮಂಗ್ ಕಸ್ಟಮರ್ಸ್. ಸೊ ಇದು ಕೂಡ ಒಂದು ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್ ಆಗುತ್ತೆ. ಸೊ ಯಾರ್ದೋ ಬ್ರ್ಯಾಂಡ್ ನೀವು ಯೂಸ್ ಮಾಡಿ ನಂದು ಅಂತ ಹೇಳಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಾಗಿರ್ಬೋದು. 2 ವೆಬ್ಸೈಟ್ ಒಂದೇ ಥರ ಇರುತ್ತೆ, ನೀವು ಕನ್ಸ್ಯೂಮರ್ಗೆ ಕನ್ಫ್ಯೂಸ್ ಮಾಡಿದ್ರೆ ಸೊ ಅಗೇನ್ ಓನರು ಆಕ್ಷನ್ ತೊಗೊಬೋದು. ಆಯಿತಾ? ಸೊ ಆಯಿತು ಸ್ಟೂಡೆಂಟ್ಸ್, ಗೊತ್ತಾಯಿತು ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಫೈನ್, ನೆಕ್ಸ್ಟ್ ಕಾನ್ಸೆಪ್ಟ್ ಒಂದು ಚಿಕ್ಕ ಕಾನ್ಸೆಪ್ಟ್ ಇದೆ, ಪಬ್ಲಿಕ್ ಆಕ್ಸೆಸ್ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಸೊ ಈ ಚಾಪ್ಟರ್ 1 ಆಲ್ರೆಡಿ ಹೇಳಿ ಓಪನ್ ಸೋರ್ಸ್ ಸಾಫ್ಟ್ವೇರ್. ಸೊ ಯಾವ ಸಾಫ್ಟ್ವೇರ್ ಫ್ರೀಯಾಗಿ ಬಿಡ್ತಾರಪ್ಪ, ಯೂಸ್ ಮಾಡ್ಕೊಳ್ಳಿ ಸಾಫ್ಟ್ವೇರ್ ಅಂತ ಯಾರು ಓನರ್ಸ್ ಓಪನ್ ಆಗಿ ಬಿಡ್ತಾರೆ, ಸೊ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಹೇಳ್ತೀವಲ್ವಾ. ಸೊ ಇಟ್ ಇಸ್ ಫ್ರೀ ಟು ಡೌನ್ಲೋಡ್, ಕೋಡ್ ಕೂಡ ವಿಸಿಬಲ್ ಆಗಿರುತ್ತೆ. ಇದು ಸ್ಮಾಲ್ ಕಾನ್ಸೆಪ್ಟ್ ನೋಡ್ಬೋಣ. Public access and open source software licenses allow others to use, modify and distribute the work under certain conditions, promoting collaboration and innovation. So ಈ ಥರ ಓಪನ್ ಸೋರ್ಸ್ ಸಾಫ್ಟ್ವೇರ್ ಇರ್ಬೋದು, ಅದನ್ನು ನೀವು ಯೂಸ್ ಮಾಡ್ಬೋದು, ಅದರಲ್ಲಿ ಚೇಂಜಸ್ ಮಾಡ್ಬೋದು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಕಮ್ಯುನಿಟಿಗೆ ಹೆಲ್ಪ್ ಮಾಡ್ಬೋದು. ಕರೆಕ್ಟ್? ಸೊ ಇಲ್ಲೇನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ನಿಮಗೆ. ಎಕ್ಸಾಂಪಲ್ಸ್ ಇನ್ಕ್ಲೂಡ್ GNU ಜನರಲ್ ಪಬ್ಲಿಕ್ ಲೈಸೆನ್ಸ್. ಸೊ ಜನರಲ್ ಪಬ್ಲಿಕ್ ಲೈಸೆನ್ಸ್ ಇದ್ರೆ ಸೊ ಆ ಸಾಫ್ಟ್ವೇರ್ ನೀವು ಯೂಸ್ ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು ಫ್ರೀಯಾಗೆ. ಓಕೆ, ಆ್ಯಂಡ್ ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್. ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್ ಕೂಡ ಸೊ ಇಟ್ ಇಸ್ ಫ್ರೀ ಲೈಸೆನ್ಸಿಂಗ್. ಸೊ ನೀವು ಅಲ್ಲಿ ಏನಾದರೂ ಅಪ್ಡೇಷನ್ಸ್ ಮಾಡ್ಬೋದು, ಎನಿಥಿಂಗ್ ಯು ಕ್ಯಾನ್ ಡೂ. ಆಯಿತಾ? ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್, ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ has a large community of users and developers who are contributing continuously towards adding new features or improving the existing features. ಸೊ ಇದು ಲಾರ್ಜ್ ಕಮ್ಯುನಿಟಿ ಇದೆ. ಈ ಕಮ್ಯುನಿಟಿಯಲ್ಲಿ ನೀವು ಒಬ್ಬರಾಗಿ ಸೊ ನೀವು ಕೂಡ ನಿಮ್ಮ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಟು ದ ಓಪನ್ ಸೋರ್ಸ್ ಸಾಫ್ಟ್ವೇರ್. ಎಕ್ಸಾಂಪಲ್ಸ್ ನೋಡ್ಬೋದು, ಮೊಜಿಲ್ಲಾ ಫೈರ್ಫಾಕ್ಸ್, ಪೈಥಾನ್. ಸೊ ಇಲ್ಲೆಲ್ಲ ಪೈಥಾನ್ ಇಸ್ ಆಲ್ಸೋ ಎನ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಸೊ ನೀವೊಂದು ಕಮ್ಯುನಿಟಿ ಇರುತ್ತೆ, ಪೈಥಾನ್ ಕಮ್ಯುನಿಟಿನೇ. ಸೊ ನೀವೇನಾದರೂ ಆ ಸಾಫ್ಟ್ವೇರ್ಸ್ ನೋಡಿ, ಕೋಡ್ ನೋಡಿ, ನೀವೇನಾದರೂ ಮಾಡಿಫಿಕೇಷನ್ಸ್ ಮಾಡಿರ್ಬೋದು, ನೀವು ಹೊಸ ಫೀಚರ್ಸ್ ಆ್ಯಡ್ ಮಾಡೋದಿರ್ಬೋದು. ಸೊ ಇದನ್ನು ಮಾಡ್ಬೋದು, ನೀವು ಕಮ್ಯುನಿಟಿಗೆ ಪೋಸ್ಟ್ ಮಾಡ್ಬೋದು. ಕಮ್ಯುನಿಟಿ ಮತ್ತೆ ಡಿಸೈಡ್ ಮಾಡುತ್ತೆ ವೆದರ್ ಟು ಎಕ್ಸೆಪ್ಟ್ ದ ಚೇಂಜ್ ಆರ್ ನಾಟ್. ಕಮ್ಯುನಿಟಿನೇ ಡಿಸೈಡ್ ಮಾಡುತ್ತೆ ಈ ಚೇಂಜ್ ಒಳ್ಳೇದಾ ಇಲ್ವಾ, ಎಕ್ಸೆಪ್ಟ್ ಮಾಡಬೇಕಾ ಇಲ್ವಾ ಅಂತ. ಓಕೆ, ಸೊ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಇಲ್ಲಿ ಜನರಲ್ GNU GPL, ಸೊ ಜನರಲ್ ಪಬ್ಲಿಕ್ ಲೈಸೆನ್ಸ್ GNU GPL ಇದ್ದರೆ ಫ್ರೀ ನಿಮಗೆ, ಯು ಕ್ಯಾನ್ ಡೂ ಇಟ್. ನೀವು ಏನಾದರೂ ಚೇಂಜಸ್ ಮಾಡ್ಬೋದು. ಆ್ಯಂಡ್ ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್, CC ಲೈಸೆನ್ಸ್ ಅಂತ ಹೇಳ್ತೀವಿ, ಈ ಲೈಸೆನ್ಸಿಂಗ್ ಇದ್ರೂ ಕೂಡ ಸೊ ಯು ಕ್ಯಾನ್ ಮಾಡಿಫೈ ದ ಸಾಫ್ಟ್ವೇರ್ ಅಥವಾ ಮ್ಯೂಸಿಕ್ ಅಥವಾ ಆಡಿಯೋ ಏನಾದ್ರೂ. ಆಯಿತಾ? ಸೊ ಅರ್ಥ ಆಗಿ ನಾನು ಭಾವಿಸ್ತೀನಿ. ಏನೋ ಡೌಟ್ ಇದ್ರು ಕಾಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಇದು 4ನೇ ಕಾನ್ಸೆಪ್ಟ್, ಡೇಟಾ ಪ್ರೊಟೆಕ್ಷನ್ ಈಗ ಕಂಪ್ಲೀಟ್ ಆಗಿದೆ. ಆಯಿತಾ? ಸೊ ಆಯಿತು. ಸೊ 5ನೇ ಕಾನ್ಸೆಪ್ಟ್ಗೆ ಹೋಗೋಣ, ಸೈಬರ್ ಕ್ರೈಮ್. ಏನಿದು ಸೈಬರ್ ಕ್ರೈಮ್ ಸರ್? ಸೊ ಸೈಬರ್ ಕ್ರೈಮ್, ಸೊ ಇಮೇಜಸ್ ನೋಡ್ಬೋದು, ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಫೀಲ್ ಕೊಡಲಿ ಅಂತ ನಾನು ಈ ಥರ ಇಮೇಜಸ್ ಹಾಕಿದ್ದೀನಿ. ಸೊ ಸೈಬರ್ ಕ್ರೈಮ್ ಅಂದರೆ ಏನು? ಇಲ್ಲೀಗಲ್ ಆಕ್ಟಿವಿಟಿ ಮಾಡೋದು, ಆನ್ಲೈನಲ್ಲಿ ಇಲ್ಲೀಗಲ್ ಆಕ್ಟಿವಿಟಿ, ಯಾರ್ದೋ ಸಿಸ್ಟಮ್ ಹ್ಯಾಕ್ ಮಾಡೋದು, ಇದೆಲ್ಲ ನಾವು ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ಸೊ ಸೈಬರ್ ಕ್ರೈಮ್ ಬಗ್ಗೆ ತಿಳ್ಕೊಂಬೋಣ. ಸೈಬರ್ ಕ್ರೈಮ್, ಸೊ ಸೈಬರ್ ಕ್ರೈಮ್ ಅಂದರೆ ಏನು? ಕ್ರಿಮಿನಲ್ ಆಕ್ಟಿವಿಟೀಸ್ ಆರ್ ಅಫೆನ್ಸಸ್ ಕ್ಯಾರಿಡ್ ಔಟ್ ಇನ್ ಅ ಡಿಜಿಟಲ್ ಎನ್ವಿರಾನ್ಮೆಂಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಅಸ್ ಸೈಬರ್ ಕ್ರೈಮ್. ಕ್ರಿಮಿನಲ್ ಆಕ್ಟಿವಿಟೀಸ್, ಅನ್ಆಥರೈಸ್ಡ್ ಆಕ್ಟಿವಿಟೀಸ್ ಆನ್ಲೈನ್ ಮಾಡಿದ್ರೆ ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ಇನ್ ಸಚ್ ಕ್ರೈಮ್ಸ್ ಐದರ್ ದ ಕಂಪ್ಯೂಟರ್ ಇಟ್ ಸೆಲ್ಫ್ ಇಸ್ ದ ಟಾರ್ಗೆಟ್ ಆರ್ ಕಂಪ್ಯೂಟರ್ ಇಸ್ ಯೂಸ್ಡ್ ಆಸ್ ಅ ಟೂಲ್ ಟು ಕಮಿಟ್ ದ ಕ್ರೈಮ್. ಇಲ್ಲಿ ಕಂಪ್ಯೂಟರೇ ಟಾರ್ಗೆಟ್ ಆಗಿರ್ಬೋದು, ನಿಮ್ಮ ಕಂಪ್ಯೂಟರ್ನ ಡ್ಯಾಮೇಜ್ ಮಾಡೋದೇ ಸೈಬರ್ ಕ್ರೈಮ್ ಟಾರ್ಗೆಟ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ಸ್ ಯೂಸ್ ಮಾಡಿ ನಿಮ್ಮ ಸಿಸ್ಟಮ್ನ ಡ್ಯಾಮೇಜ್ ಮಾಡ್ತಾರೆ. ಓಕೆ, ಸೊ ಎನಿಥಿಂಗ್, ಇಲ್ಲಿ ಯಾರು ಬೇಕಾದ್ರೂ ಟಾರ್ಗೆಟ್ ಆಗಿರ್ಬೋದು, ನಿಮ್ಮ ಕಂಪ್ಯೂಟರ್ ಟಾರ್ಗೆಟ್ ಆಗಿರ್ಬೋದು, ಆರ್ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಈ ಸೈಬರ್ ಕ್ರೈಮ್ ಆಕ್ಟಿವಿಟೀಸ್ ಪರ್ಫಾರ್ಮ್ ಮಾಡ್ಬೋದು. ಆಯ್ತಾ? ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಸೊ ಸೈಬರ್ ಕ್ರೈಮ್ಸ್ ಆರ್ ಕ್ಯಾರಿಡ್ ಔಟ್ ಅಗೇನ್ಸ್ಟ್ ಐದರ್ ಅನ್ ಇಂಡಿವಿಜುವಲ್ ಆರ್ ಅ ಗ್ರೂಪ್ ಆರ್ ಆರ್ಗನೈಸೇಷನ್ ಆರ್ ಈವನ್ ಅಗೇನ್ಸ್ಟ್ ಅ ಕಂಟ್ರಿ ವಿತ್ ದ ಇಂಟೆಂಟ್ ಆಫ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕಾಸಿಂಗ್ ಫಿಸಿಕಲ್ ಹಾರ್ಮ್, ಫೈನಾನ್ಷಿಯಲ್ ಲಾಸ್ ಆರ್ ಮೆಂಟಲ್ ಹರಾಸ್ಮೆಂಟ್. ಸೊ ಇದು ಏನಕ್ಕೆ ಮಾಡ್ತಾರಪ್ಪ ಅಂದರೆ ಟಾರ್ಗೆಟ್ ಮಾಡೋದು, ಯಾರನ್ನಾದ್ರೂ ಟಾರ್ಗೆಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಸೊ ಅವ್ರಿಗೆ ಎಂಬ್ಯಾರಸ್ಮೆಂಟ್ ಮಾಡೋದಕ್ಕೆ, ಅವ್ರನ್ನ ಹರಾಸ್ ಮಾಡೋದಕ್ಕೆ ಸೈಬರ್ ಕ್ರೈಮ್ ಅವ್ರು ಮಾಡ್ತಾರೆ, ಸೈಬರ್ ಕ್ರೈಮ್ ಆಕ್ಟಿವಿಟೀಸ್ ಮಾಡ್ತಾರೆ. ಕರೆಕ್ಟ್? ಸೊ ಇದೆಲ್ಲ ಮಾಡಬಾರ್ದು, ಇಟ್ ಇಸ್ ಇಲ್ಲೀಗಲ್. ಬಟ್ ಇಲ್ಲಿ ಏನು ತಿಳ್ಕೊಬೇಕು, ಅಪಾರ್ಟ್ ಫ್ರಮ್ ದಿಸ್ ಅ ಸೈಬರ್ ಕ್ರಿಮಿನಲ್ ಮೇ ಸ್ಪ್ರೆಡ್ ವೈರಸಸ್ and other malwares in order to steal confidential data for blackmailing and extortion. ಸೊ ಇದೊಂದೇ ಅಲ್ಲ, ಸೊ ವೈರಸಸ್ ಕೂಡ ಸ್ಪ್ರೆಡ್ ಮಾಡ್ತಾರೆ. ಓಕೆ, ಸೊ ಸೈಬರ್ ಕ್ರೈಮ್ ಆಕ್ಟಿವಿಟಿಯಿಂದ ವೈರಸ್ ಅಂದರೆ ಏನು? ಒಂದು ಸ್ಮಾಲ್ ಸಾಫ್ಟ್ವೇರ್, ಆ ಸಾಫ್ಟ್ವೇರ್ ನಿಮ್ಮ ಸಿಸ್ಟಮ್ ಬಂತು ಅಂದರೆ ಸೊ ಇಟ್ ವಿಲ್ ರೆಪ್ಲಿಕೇಟ್, ಆ ಡೇಟಾ ಮತ್ತೆ ರೆಪ್ಲಿಕೇಟ್ ಆಗಿ ಬೇರೆ ಬೇರೆ ಫೈಲ್ಸ್ಗೆಲ್ಲ ಸ್ಪ್ರೆಡ್ ಆಗುತ್ತೆ ವೈರಸ್ ಅಂದರೆ. ಸೊ ವೈರಸ್ ಸ್ಪ್ರೆಡ್ ಆಗ್ಬೋದು, ಅಥವಾ ಮ್ಯಾಲ್ವೇರ್ಸ್. ಸೊ ಮ್ಯಾಲ್ವೇರ್ಸ್ ಅಂದರೆ ಏನು? ಮೆಲಿಷಿಯಸ್ ಸಾಫ್ಟ್ವೇರ್. ಮ್ಯಾಲ್ವೇರ್ಸ್ ಅಂದರೆ ಡೇಂಜರಸ್ ಸಾಫ್ಟ್ವೇರ್. ಮ್ಯಾಲ್ವೇರ್ ಅಂದರೆ ಡೇಂಜರಸ್ ಸಾಫ್ಟ್ವೇರ್. ಸೊ ಡೇಂಜರಸ್ ಸಾಫ್ಟ್ವೇರ್ಸ್ ಕೂಡ ನೀವು ಆನ್ಲೈನ್ ತುಂಬ ಹುಷಾರಾಗಿರಬೇಕು. ಡೇಂಜರಸ್ ಸಾಫ್ಟ್ವೇರ್ಸ್ ಕೂಡ ನಿಮ್ಮ ಸಿಸ್ಟಮ್ನ ಕ್ರ್ಯಾಕ್ ಮಾಡುತ್ತೆ, ಸಿಸ್ಟಮ್ನ ಕ್ರ್ಯಾಕ್ ಮಾಡಿ ಆಮೇಲೆ ರಿಸೋರ್ಸಸ್ನ ತೊಗೊಳುತ್ತೆ,
ಮೆಮರಿ ಯೂಸೇಜ್ ಕಡಿಮೆ ಮಾಡುತ್ತೆ, ನಿಮ್ಮ ಸಿಸ್ಟಮ್ನ ಹ್ಯಾಕ್ ಮಾಡೋ ಪೊಸಿಷನ್ಗೆ ತರುತ್ತೆ. ಕರೆಕ್ಟ್. ಆಮೇಲೆ ಯಾರಾದರೂ ಔಟ್ಸೈಡರ್ ಬಂದು ನಿಮ್ಮ ಸಿಸ್ಟಮ್ನ ಹ್ಯಾಕ್ ಮಾಡ್ಬೋದು. ಸೊ ಈ ಸಾಫ್ಟ್ವೇರ್ಸ್ ಜೊತೆ ಎಲ್ಲ ಸ್ವಲ್ಪ ಹುಷಾರಾಗಿರಬೇಕು ವೈಲ್ ಡೌನ್ಲೋಡಿಂಗ್. ಸೊ ವೈರಸ್ ಅಂದ್ರೆ ಏನು, ಮ್ಯಾಲ್ವೇರ್ ಅಂದ್ರೆ ಏನು? ವೈರಸ್ ಇಸ್ ಅ ಸಾಫ್ಟ್ವೇರ್ ದಟ್ ಡ್ಯಾಮೇಜಸ್ CPU, ಮೆಮರಿ ಆ್ಯಂಡ್ ಅದರ್ ರಿಸೋರ್ಸಸ್. CPU ನ ಡ್ಯಾಮೇಜ್ ಮಾಡೋದು, ಮೆಮರಿ ಯೂಸೇಜ್ ಕಡಿಮೆ ಮಾಡೋದು, ಡ್ಯಾಮೇಜ್ ಮಾಡೋದನ್ನ ವೈರಸ್ ಅಂತ ಹೇಳ್ತೀವಿ. ಆಯ್ತಾ? ಬೇರೆ ಬೇರೆ ವೈರಸಸ್ ಇದೆ, ಇದನ್ನ ನೆಕ್ಸ್ಟ್ ಇಯರ್ ಕಲಿತೀರಾ. ಮ್ಯಾಲ್ವೇರ್ಸ್ ಇದು ಕೂಡ ನೆಕ್ಸ್ಟ್ ಇಯರ್ ಕಲಿತೀರಾ. ಮ್ಯಾಲ್ವೇರ್ ಇಸ್ ಯೂಸ್ ಟು ಗೇನ್ ಅನ್ಆಥರೈಸ್ಡ್ ಆಕ್ಸೆಸ್. ಮ್ಯಾಲ್ವೇರ್ಸು ಕೂಡ ನಿಮ್ಮ ಸಿಸ್ಟಮ್ನ ಡ್ಯಾಮೇಜ್ ಮಾಡಿ ಹ್ಯಾಕರ್ಸ್ಗೆ ಎಂಟ್ರಿ ಕೊಡುತ್ತೆ ನಿಮ್ಮ ಸಿಸ್ಟಮ್ಗೆ. ಓಕೆ, ಸೊ ಫೈನ್. ಇದು ಅರ್ಥ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. ಈಗ ಸೈಬರ್ ಕ್ರೈಮಲ್ಲಿ ಎಷ್ಟು ಟೈಪ್ಸ್ ಇದೆ ಇದನ್ನು ನೋಡೋಣ. ಆಯಿತಾ? ಫೈನ್. ನೆಕ್ಸ್ಟ್ ಟೈಪ್ ನೋಡ್ಬೋಣ. ಸೈಬರ್ ಕ್ರೈಮಲ್ಲಿ ಎಷ್ಟು ಟೈಪ್ಸ್ ಇದೆ? ದೇರ್ ಆರ್ 2 types ಆಫ್ ಸೈಬರ್ ಕ್ರೈಮ್. 2 ಟೈಪ್ ಇದೆ. 2 ಟೈಪ್ ಏನು ಅಂತ ನೋಡೋಣ. ಟೈಪ್ಸ್ ಆಫ್ ಸೈಬರ್ ಕ್ರೈಮ್. ಸೊ ಹ್ಯಾಕಿಂಗ್. ಹ್ಯಾಕಿಂಗ್ ಅಂದರೆ ಕೆಟ್ಟವನು, ನನ್ನ ಸಿಸ್ಟಮ್ ಹ್ಯಾಕ್ ಮಾಡ್ಬಿಟ್ಟ. ಸೊ ಹಾಗಲ್ಲ, ಹ್ಯಾಕಿಂಗ್ ಅಂದರೆ ಕೂಡ ಅನ್ಆಥರೈಸ್ಡ್ ಆಕ್ಸೆಸ್ ಏನೇ. ಸೊ ಅದು ಬ್ಯಾಡೇನೆ, ಬಟ್ ಇವರು ಒಂದು ಒಳ್ಳೆ ಪರ್ಪಸ್ಗೆ ಹ್ಯಾಕ್ ಮಾಡ್ತಾರೆ. ಸೊ ಹ್ಯಾಕರ್ಸಲ್ಲಿ ಕೂಡ ಕೆಟ್ಟವರು ಒಳ್ಳೆಯವರು ಇರ್ತಾರೆ. ಸೊ ಕೆಲವೊಬ್ಬರು ಅನ್ಆಥರೈಸ್ಡ್ ಆಗಿ ಆಕ್ಸೆಸ್ ತೊಗೊಬೋದು ನಿಮ್ಮ ಸಿಸ್ಟಮ್ಗೆ, ಬಟ್ ನಿಮ್ಮ ಸಿಸ್ಟಮ್ ಪ್ರೊಟೆಕ್ಟ್ ಮಾಡ್ತಿರ್ಬೋದು, ಸೆಕ್ಯೂರ್ ಮಾಡೋದಾಗಿರ್ಬೋದು. ಅದಕ್ಕೆ ಒಳ್ಳೆಯ ಕಾಸ್ಗೆ ಯೂಸ್ ಮಾಡಿದ್ರೆ ಅವ್ರನ್ನ ಹ್ಯಾಕರ್ಸ್ ಅಂತ ಕರಿತೀವಿ. ಸೊ ಅನ್ಇಂಟೆನ್ಷನಲಿ ಪಾಸ್ವರ್ಡ್ ಸ್ಟೀಲ್ ಮಾಡೋದಾಗಿರ್ಬೋದು, ಸೆನ್ಸಿಟಿವ್ ಇನ್ಫಾರ್ಮೇಷನ್ ತೊಗೊಳೋದಾಗಿರ್ಬೋದು, ಇವನ್ನ ಕ್ರ್ಯಾಕರ್ಸ್ ಅಂತ ಕರಿತೀವಿ. ಸೊ ಇವೆರಡು ಬಗ್ಗೆನೂ ತಿಳ್ಕೊಂಬೋಣ. ಟೈಪ್ಸ್ ಆಫ್ ಸೈಬರ್ ಕ್ರೈಮ್. ಸೊ ಹ್ಯಾಕಿಂಗ್ ಅಂದರೆ ಏನು? ಇಟ್ ಇಸ್ ಅನ್ ಆಕ್ಟ್ ಆಫ್ ಅನ್ಆಥರೈಸ್ಡ್ ಆಕ್ಸೆಸ್ ಟು ಅ ಕಂಪ್ಯೂಟರ್ ಆರ್ ನೆಟ್ವರ್ಕ್ ಆರ್ ಡಿಜಿಟಲ್ ಸಿಸ್ಟಮ್. Hackers usually have technical expertise of the hardware and software. They look for weaknesses to exploit and break into the system. So ಇವ್ರು ಏನು ಮಾಡ್ತಾರೆ, ಅವ್ರಿಗೆ ಹಾರ್ಡ್ವೇರ್ ಸಾಫ್ಟ್ವೇರ್ ನಾಲೆಜ್ ಚೆನ್ನಾಗಿರುತ್ತೆ. ಸೊ ನೆಟ್ವರ್ಕಲ್ಲಿ ವೀಕ್ನೆಸಸ್ ನೋಡಿ ನೆಟ್ವರ್ಕ್ ಎಂಟ್ರಿ ಗೇನ್ ಮಾಡ್ತಾರೆ. ಕರೆಕ್ಟ್. ಸೊ ಈ ಹ್ಯಾಕರ್ಸ್ ಒಳ್ಳೆ ಪರ್ಪಸ್ಗೆ ಎಂಟ್ರಿ ಗೇನ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಹ್ಯಾಕಿಂಗ್ ವೆನ್ ಡನ್ ವಿತ್ ಅ ಪಾಸಿಟಿವ್ ಇಂಟೆಂಟ್ ಈಸ್ ಕಾಲ್ಡ್ ಎಥಿಕಲ್ ಹ್ಯಾಕಿಂಗ್. ಸೊ ಇವ್ರ ಇಂಟೆಂಟ್ ಒಳ್ಳೇದಾಗಿದ್ರೆ ಇದನ್ನ ಎಥಿಕಲ್ ಹ್ಯಾಕಿಂಗ್ ಅಂತ ಕರಿತೀವಿ. ಸಚ್ ಎಥಿಕಲ್ ಹ್ಯಾಕರ್ಸ್ ಆರ್ ನೋನ್ ಆಸ್ ವೈಟ್ ಹ್ಯಾಟ್ ಹ್ಯಾಕರ್ಸ್. ಇವ್ರನ್ನ ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಥವಾ ಎಥಿಕಲ್ ಹ್ಯಾಕರ್ಸ್ ಅಂತ ಹೇಳ್ತೀವಿ. ಈ ಹ್ಯಾಕರ್ಸ್ ಜನರಲಿ ಒಂದು ಒಳ್ಳೆ ಕಾಸ್ಗೆ ಸಿಸ್ಟಮ್ ಎಂಟ್ರಿ ಗೇನ್ ಮಾಡ್ತಾರೆ. ಓಕೆ, ಸೊ ದೇ ಹೆಲ್ಪ್ ಇನ್ ಇಂಪ್ರೂವ್ ಇನ್ ದ ಸೆಕ್ಯೂರಿಟಿ. ಸೊ ನಿಮ್ಮ ಸೆಕ್ಯೂರಿಟಿ ಇರ್ಬೋದು, ಪ್ರೈವಸಿ ಆಗಿರ್ಬೋದು, ಈ ಸಿಸ್ಟಮ್ ಪ್ರೈವಸಿ ಸೆಕ್ಯೂರಿಟಿ ಇಂಪ್ರೂವ್ ಮಾಡೋದಕ್ಕೂ ಕೂಡ ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಥವಾ ಎಥಿಕಲ್ ಹ್ಯಾಕರ್ಸ್ ಇರ್ತಾರೆ. ಸೊ ಮತ್ತು ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಥವಾ ಕ್ರ್ಯಾಕರ್ಸ್ ಅಂದರೆ ಯಾರು? ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಸೊ ಎರಡನೇ ಟೈಪ್, ಅ ನಾನ್ ಎಥಿಕಲ್ ಹ್ಯಾಕರ್. ನಾನ್ ಎಥಿಕಲ್ ಹ್ಯಾಕರ್ ಅಂದರೆ ರೂಲ್ಸ್ ಫಾಲೋ ಮಾಡೋದಿಲ್ಲ. ಸೊ ಎಲ್ಲರೂ ಇನ್ಫಾರ್ಮೇಷನ್ನ ಸ್ಟೀಲ್ ಮಾಡೋದು. Non-ethical hacker is one who tries to gain unauthorized access to computers or network in order to steal sensitive data with the intent to damage or bring down the system. They are also called black hat hackers or crackers. So difference ಗೊತ್ತಿರಬೇಕು. ಸೊ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂಡ್ ಕ್ರ್ಯಾಕರ್ಸ್ ಅಂದರೆ ಯಾರು? ಸೊ ಇವರು ಅನ್ಆಥರೈಸ್ಡ್ ಆಕ್ಸೆಸ್, ಇಬ್ರು ಅನ್ಆಥರೈಸ್ಡ್ ಆಗೇ ಬರ್ತಾರೆ ಸಿಸ್ಟಮಲ್ಲಿ. ಬಟ್ ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಥವಾ ಎಥಿಕಲ್ ಹ್ಯಾಕರ್ಸ್ ಒಂದು ಒಳ್ಳೆ ಪರ್ಪಸ್ಗೆ ಬರ್ತಾರೆ ಅಥವಾ ಕಲಿಯೋಕ್ಕೆ ಬರ್ತಾರೆ, ಸೆಕ್ಯೂರಿಟಿ ಇಂಪ್ರೂವ್ ಮಾಡೋಕ್ಕೆ ಬರ್ತಾರೆ. ಬಟ್ ಬ್ಲ್ಯಾಕ್ ಹ್ಯಾಟ್ ಅಥವಾ ಕ್ರ್ಯಾಕರ್ಸ್ ಏನು? ಸೊ ದೇ ಕಮ್ ಗೇನ್ ಅನ್ಆಥರೈಸ್ಡ್ ಆಕ್ಸೆಸ್ ತೊಗೊಂಡು ಎಂಟ್ರಿ ತೊಗೊಂತಾರೆ ನಮ್ಮ ಸಿಸ್ಟಮಲ್ಲಿ. ಆಮೇಲೆ ಇಲ್ಲಿಗೆಲ್ಲ ಆಕ್ಟಿವಿಟಿ ಮಾಡ್ತಾರೆ, ನಮ್ಮ ಡೇಟಾ ಸೆಲ್ ಮಾಡೋದಾಗಿರ್ಬೋದು, ನಮ್ಮ ಪಾಸ್ವರ್ಡ್ ಕದಿಯೋದಾಗಿರ್ಬೋದು. ಸೊ ಇದೆಲ್ಲ ಮಾಡ್ತಾರೆ. ಸೊ ವೈಟ್ ಹ್ಯಾಟ್ ಆ್ಯಂಡ್ ಬ್ಲ್ಯಾಕ್ ಹ್ಯಾಟ್ ಡಿಫ್ರೆನ್ಸಸ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ದಿಸ್ ಆಲ್ ಅಬೌಟ್ ಹ್ಯಾಕರ್ಸ್ ಆ್ಯಂಡ್ ಕ್ರ್ಯಾಕರ್ಸ್. ಆಯಿತಾ? ಫೈನ್, ಆಯಿತು. ನೆಕ್ಸ್ಟ್ ಯಾವುದಿದೆ? ಇಲ್ಲಿಗಲ್ ಆಕ್ಟಿವಿಟಿ, ಟೈಪ್ಸ್ ಆಫ್ ಸೈಬರ್ ಕ್ರೈಮ್, ಹ್ಯಾಕಿಂಗ್ ಗೊತ್ತಾಯಿತು. ಎರಡನೇದು ಯಾವುದು? ಸೊ ಫಿಶಿಂಗ್ ಆ್ಯಂಡ್ ಇಮೇಲ್ ಫ್ರಾಡ್ಸ್. ಫಿಶಿಂಗ್ ಅಂದರೆ ಏನು? ಫಿಶಿಂಗ್ ಅಂದರೆ ನೀರಲ್ಲಿ ದುಮ್ಕ್ಬಿಟ್ಟು ಫಿಶ್ನ ಹಿಡಿತೀವಲ್ಲ, ಅದಾ ಫಿಶಿಂಗು? ಅದಲ್ಲ. ಸೊ ಫಿಶಿಂಗ್ ಅಂದರೆ ಜನರ ನಂಬಿಸಿ ಮೋಸ ಮಾಡಿ ಅವ್ರ ಇನ್ಫಾರ್ಮೇಷನ್ನ ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ಇದನ್ನು ಫಿಶಿಂಗ್ ಅಂತ ಹೇಳ್ತೀವಿ. ಇಮೇಲ್ ಫ್ರಾಡ್. ಸೊ ಇಮೇಲ್ ಫ್ರಾಡ್ ಎಲ್ರಿಗೂ ಗೊತ್ತು. ಸೊ ಇದ್ರ ಬಗ್ಗೆ ತಿಳ್ಕೊಂಬೋಣ. ಫಿಶಿಂಗ್ ಅಂದರೆ ಏನು? ಇಟ್ ಇಸ್ ಅನ್ ಅನ್ಲಾಫುಲ್ ಆಕ್ಟಿವಿಟಿ ವೇರ್ ಫೇಕ್ ವೆಬ್ಸೈಟ್ಸ್ ಆರ್ ಇಮೇಲ್ಸ್ ದಟ್ ಲುಕ್ ಒರಿಜಿನಲ್ ಆರ್ ಅಥೆಂಟಿಕ್ ಆರ್ ಪ್ರೆಸೆಂಟೆಡ್ ಟು ದ ಯೂಸರ್ to fraudulently collect sensitive and personal details, particularly username, password and banking details. ಸೊ ಫಿಶಿಂಗ್ ಅಂದರೆ ಒಂದು ಅನ್ಲಾಫುಲ್ ಆಕ್ಟಿವಿಟಿ. ಲಾಫುಲ್ ಅಲ್ಲ, ಲಾ ಅಗೇನ್ಸ್ಟು. ಅನ್ಲಾಫುಲ್ ಆಕ್ಟಿವಿಟಿ ವೇರ್ ಫೇಕ್ ವೆಬ್ಸೈಟ್ಸ್ ಆರ್ ಇಮೇಲ್ ದಟ್ ಲುಕ್ ಒರಿಜಿನಲ್. ಒಂದು ಫೇಕ್ ವೆಬ್ಸೈಟ್ ಇರುತ್ತೆ. ಸೊ ಅಮೆಝಾನ್ ಥರನೇ ಇನ್ನೊಂದು ಫೇಕ್ ವೆಬ್ಸೈಟ್ ಇರುತ್ತೆ. ಅಲ್ಲಿ ನೀವು ಅದನ್ನೇ ಅಮೆಝಾನ್ ಅಂದ್ಕೊಂಡು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ತೀರಾ, ನಿಮ್ಮ ಸೆನ್ಸಿಟಿವ್ ಡೇಟಾ ಎಲ್ಲ ಕದಿಯೋದನ್ನ ವಿ ಕಾಲ್ ಇಟ್ ಫಿಶಿಂಗ್. ಸೊ ಜನರನ್ನ ನಂಬಿಸಿ ಮೋಸ ಮಾಡೋದು ಫಿಶಿಂಗ್ ಅಂತ ಹೇಳ್ತೀವಿ. ಸೊ ದ ಮೋಸ್ಟ್ ಕಾಮನ್ ಫಿಶಿಂಗ್ ಮೆಥಡ್ ಈಸ್ ಥ್ರೂ ಇಮೇಲ್ ಸ್ಪೂಫಿಂಗ್ ವೇರ್ ಅ ಫೇಕ್ ಆರ್ ಫೋರ್ಜ್ಡ್ ಇಮೇಲ್ ಅಡ್ರೆಸ್ ಇಸ್ ಯೂಸ್ಡ್ and the user presumes it to be from an authentic source. ಸೊ ಜನರಲಿ ಇಮೇಲ್ ಸ್ಪೂಫಿಂಗ್ ಮಾಡ್ತಾರೆ ಜನ. ಸೊ ಇಮೇಲ್ ಸ್ಪೂಫಿಂಗಲ್ಲಿ ಬ್ರ್ಯಾಂಡು ಎಲ್ಲ ಲೋಗೋ ಎಲ್ಲ ಕಾಪಿ ಮಾಡ್ತಾರೆ. ಅಮೆಝಾನಿಂದ ನಂಗೊಂದು ಇಮೇಲ್ ಬಂತು ಅಂದ್ಕೊಳ್ಳಿ. ಸೊ ನಾನು ನಿಜವಾದ ಅಮೆಝಾನೇ ಅನ್ಕೊತೀನಿ, ಬಟ್ ಅವ್ನು ಫೇಕ್ ವೆಬ್ಸೈಟ್ ಅಮೆಝಾನ್ದು ಲೋಗೋ ಅದೆಲ್ಲ ಬ್ರ್ಯಾಂಡ್ ನೇಮು ಎಲ್ಲ ಕಾಪಿ ಮಾಡಿ ನನಗೆ ಮೇಲ್ ಕಳಿಸ್ತಾನೆ. ನಾನು ಅದೇ ರಿಯಲ್ ಅಂದ್ಕೊಂಡು ನನ್ನ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ಸೊ ಏನಾಗುತ್ತೆ? ಸೊ ನನ್ನ ಡೀಟೇಲ್ಸ್ ಎಲ್ಲ ಅವ್ನು ತೊಗೊಂಡು ಅಗೇನ್ ಅವನು ದೇ ಮೇ ಗೇನ್ ಅನ್ಆಥರೈಸ್ಡ್ ಆಕ್ಸೆಸ್ ಇನ್ ಟು ಮೈ ಸಿಸ್ಟಮ್. ಅವ್ನು ಮತ್ತೆ ನನ್ನ ಸಿಸ್ಟಮ್ ಹ್ಯಾಕ್ ಮಾಡ್ಬೋದು, ಅಥವಾ ನನ್ನ ಸಿಸ್ಟಮ್ಗೆ ಏನಾದರೂ
ಡೀಟೇಲ್ಸ್ ಏನಾದರೂ ಇದ್ದರೆ ಡೀಟೇಲ್ಸ್ ಸ್ಪ್ರೆಡ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಆಗೋ ಪಾಸಿಬಿಲಿಟೀಸ್ ಇದೆ ಆಯಿತಾ. ಸೊ ಇಲ್ಲಿ ಅರ್ಥ ಮಾಡ್ಕೊಬೇಕು. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಫಿಶಿಂಗ್ ಅಂದರೆ ಏನು, ಇಮೇಲ್ ಸ್ಪೂಫಿಂಗ್ ಅಂದರೆ ಏನು. ಇಮೇಲ್ ಸ್ಪೂಫಿಂಗ್ ಅಂದರೆ ಸೊ ಯಾರ್ದೋ ಐಡೆಂಟಿಟಿ ತೊಗೊಂಡು ನಾನೇ ಅದು ಅಂತ ಹೇಳ್ಕೊಳ್ಳೋದು. ಸೊ ಬಟ್ ಇದು ಸ್ಪೂಫಿಂಗ್, ಸೊ ಅವನಾಗಿರಲ್ಲ ಅದು, ಸೊ ಬೇರೆ ಯಾರೋ ನಿಮ್ಗೆ ಟ್ರಿಕ್ ಮಾಡ್ತಿರ್ತಾನೆ. ಓಕೆ, ಸೊ ಆಯಿತು. ಮೂರನೇ ಪಾಯಿಂಟ್ ನೋಡ್ಬೋಣ. ಸೊ ಐಡೆಂಟಿಟಿ ಥೆಫ್ಟ್ ಅಂತಲೂ ಬರುತ್ತೆ, ಇಲ್ಲಿ ನೋಡೋಣ. ದೇ ವಿಲ್ ಆಫನ್ ಯೂಸ್ ಲೋಗೋಸ್ ಆಫ್ ದ ಒರಿಜಿನಲ್ ಮೇಕಿಂಗ್ ದಮ್ ಡಿಫಿಕಲ್ಟ್ ಟು ಡಿಟೆಕ್ಟ್ ಫ್ರಮ್ ದ ರಿಯಲ್. ಸೊ ಅದೇನೆ ಬ್ರ್ಯಾಂಡ್ ನೇಮು, ಲೋಗೋ, ಟೈಟ್ಲು ಎಲ್ಲ ಒರಿಜಿನಲ್ ಥರನೇ ಇರುತ್ತೆ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಇದು ಒರಿಜಿನಲ್ ಅಂತಲೇ ನಿಮ್ಗೆ ಅನಿಸ್ಬೇಕು. ಓಕೆ, ಸೊ ಈ ಥೆಫ್ಟಲ್ಲಿ, ಈ ಫಿಶಿಂಗಲ್ಲಿ ಐಡೆಂಟಿಟಿ ಥೆಫ್ಟು ಒಂದು, ಇಟ್ ಈಸ್ ಅ ಕಾಮನ್ ಫಾರ್ಮ್ ಆಫ್ ಫಿಶಿಂಗ್ ವೇರ್ ಸ್ಟೋಲನ್ ಪರ್ಸನಲ್ ಡೇಟಾ ಈಸ್ ಯೂಸ್ ಫಾರ್ ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್. ಸೊ ಈ ಡೇಟಾ ಎಲ್ಲ ಸ್ಟೀಲ್ ಮಾಡ್ತಾರಲ್ಲ, ನಿಮ್ಮ ಇಮೇಲ್ ID, ಪಾಸ್ವರ್ಡು, ನಿಮ್ಮ ಬ್ಯಾಂಕಿಂಗ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ತೀರಾ. ಸೊ ವೆಬ್ಸೈಟ್ ಅಮೆಝಾನ್ ಥರನೇ ಇರುತ್ತೆ ಎಕ್ಸಾಂಪಲು. ಸೊ ಬಟ್ ಅದು ಅಮೆಝಾನ್ ಇರಲ್ಲ. ಸೊ ಅದೇ ಥರ ಯಾರೋ ಕ್ರಿಯೇಟ್ ಮಾಡ್ತಾರೆ. ಸೊ ನೀವು ಡೀಟೇಲ್ಸ್ ಎಲ್ಲ ಹಾಕ್ತೀರಾ, ಅವ್ರು ನಿಮ್ಮ ಸೆನ್ಸಿಟಿವ್ ಡೀಟೇಲ್ಸ್ ತೊಗೊಂಡು ಸೊ ದೇ ವಿಲ್ ಪರ್ಫಾರ್ಮ್ ದಿ ಆ್ಯಕ್ಟ್ ಆಫ್ ಫಿಶಿಂಗ್ ಆಯಿತಾ. ಸೊ ನಿಮ್ಮ ಸೆನ್ಸಿಟಿವ್ ಡೇಟಾ ಎಲ್ಲ ಲೀಕ್ ಮಾಡ್ತಾರೆ ಹ್ಯಾಕರ್ಗೆ. ಸೊ ಅರ್ಥದಿಂದ ಭಾವಿಸ್ತೀನಿ, ಐಡೆಂಟಿಟಿ ಥೆಫ್ಟ್ ಈಸ್ ಅ ಫಾರ್ಮ್ ಆಫ್ ಫಿಶಿಂಗ್. ಸೊ ಫಿಶಿಂಗ್ ಒಂದು ಟೈಪು ಐಡೆಂಟಿಟಿ ಥೆಫ್ಟ್. ಸೊ ಫಿಶಿಂಗ್ ಅಂದ್ರೇನು, ಇಟ್ ಈಸ್ ಅನ್ಲಾಫುಲ್ ಆಕ್ಟಿವಿಟಿ ವೇರ್ ದ ಪ್ರೋಸೆಸ್ ಆಫ್ ಗೇನಿಂಗ್ ಟ್ರಸ್ಟ್. ಸೊ ನಿಮಗೆ ಟ್ರಸ್ಟ್ ಗೇನ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾರೆ. ಸೊ ನೀವು ಟ್ರಸ್ಟ್ ಗೇನ್ ಮಾಡಾದ್ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದ್ಮೇಲೆ ದೇ ವಿಲ್ perform the unlawful activity ಆಯಿತಾ. ಸೊ ಫಿಶಿಂಗ್ ಈಸ್ ಅನ್ ಅನ್ಲಾಫುಲ್ ಆಕ್ಟಿವಿಟಿ. ಸೊ ಅವ್ರು ಏನೋ ಒಂದು ಸ್ಪೂಫಿಂಗ್ ಮಾಡೋ ಥರ ನಿಮಗೆ ಟ್ರಿಕ್ ಮಾಡ್ತಾರೆ. ಸೊ ನೀವು ಅದನ್ನು ರಿಯಲೇ ಅಂತ ನಂಬಿ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡೋ ಥರ ಪೊಸಿಷನ್ ಕ್ರಿಯೇಟ್ ಮಾಡ್ತಾರೆ. ಓಕೆ, ಸೊ ಆಯಿತು ಸ್ಟೂಡೆಂಟ್ಸ್, ಇದು ಅರ್ಥದಿಂದ ಭಾವಿಸ್ತೀನಿ. ಮೂರನೇ ಟೈಪ್ ನೋಡ್ಬೋಣ. ಮೂರನೇ ಟೈಪ್ ಆಫ್ ಸೈಬರ್ ಕ್ರೈಮ್ ಯಾವುದು, ರ್ಯಾನ್ಸಮ್ ವೇರ್ ಅಂತಿದೆ. ರ್ಯಾನ್ಸಮ್ ವೇರ್ ಏನು ಅಂತ ತಿಳ್ಕೊಂಬೋಣ. ಸೊ ಮೂರನೇ ಟೈಪ್ ರ್ಯಾನ್ಸಮ್ ವೇರ್. ಏನಿದು ರ್ಯಾನ್ಸಮ್ ವೇರ್? ರ್ಯಾನ್ಸಮ್ ವೇರ್ ಅಂದರೆ ಕೂಡ ಸೊ ಹ್ಯಾಕರ್ಸ್ ನಿಮ್ಮ ಸಿಸ್ಟಮ್ಗೆ ಬರ್ತಾರೆ ಆ್ಯಂಡ್ ನಿಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡು ಅವರು ಎನ್ಕ್ರಿಪ್ಟ್ ಮಾಡ್ತಾರೆ, ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾರೆ. ನೀವು ದುಡ್ಡು ಕೊಟ್ರೇ ಮತ್ತೆ ಡಿಕ್ರಿಪ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದು ಕೂಡ ಒನ್ ಟೈಪ್ ಆಫ್ ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ಸೊ ಇದು ರ್ಯಾನ್ಸಮ್ ವೇರ್ ನೋಡ್ಬೋಣ. ದಿಸ್ ಇಸ್ ಅನದರ್ ಕೈಂಡ್ ಆಫ್ ಸೈಬರ್ ಕ್ರೈಮ್ ವೇರ್ ದ ಅಟ್ಯಾಕರ್ ಗೇನ್ಸ್ ಆಕ್ಸೆಸ್ ಟು ದ ಕಂಪ್ಯೂಟರ್ ಆ್ಯಂಡ್ ಬ್ಲಾಕ್ಸ್ ದ ಯೂಸರ್ ಫ್ರಮ್ ಆಕ್ಸೆಸಿಂಗ್ ಯೂಶ್ಲಿ ಬೈ ಎನ್ಕ್ರಿಪ್ಟಿಂಗ್ ದ ಡೇಟಾ. ಸೊ ಇಲ್ಲಿ ನಿಮ್ಮ ಡೇಟಾ ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡಿಬಿಡ್ತಾರೆ. ನಿಮ್ಮ ಡೇಟಾ ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಸೊ ನಿಮಗೆ ಗೊತ್ತಾಗೋದಿಲ್ಲ, ನಿಮಗೆ ಬ್ಲಾಕ್ ಮಾಡ್ತಾರೆ. ಸೊ ಆವಾಗ ಏನು ಮಾಡಬೇಕಾಗತ್ತೆ, ಸೊ ರ್ಯಾನ್ಸಮ್ ವೇರ್ ಅಥವಾ ಸಾಫ್ಟ್ವೇರ್ ಆ ಹ್ಯಾಕರ್ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಆ ಅಟ್ಯಾಕರ್ಗೆ ನೀವು ದುಡ್ಡು ಕೊಡಬೇಕಾಗತ್ತೆ ಫಾರ್ ಗಿವಿಂಗ್ ಬ್ಯಾಕ್ ದ ಸಾಫ್ಟ್ವೇರ್. ಸೊ ಇದು ರ್ಯಾನ್ಸಮ್ ವೇರ್ ಅಂತ ಹೇಳ್ತೀವಿ. ಸೊ ದ ಅಟ್ಯಾಕರ್ ಬ್ಲ್ಯಾಕ್ ಮೇಲ್ಸ್ ದ ವಿಕ್ಟಮ್ ಟು ಪೇ ಫಾರ್ getting access to the data or sometimes threatens to publish sensitive information or photograph unless a ransom is paid. ಸೊ ನಿಮ್ಮ ಸೆನ್ಸಿಟಿವ್ ಡೇಟಾ ಎಲ್ಲ ಲೀಕ್ ಮಾಡ್ತೀವಿ ಅಂತ ಎದುರಿಸ್ತಾರೆ. ಅನ್ಲೆಸ್ ನೀವು ಅಮೌಂಟ್ ಕೊಡಲಿಲ್ಲ ಅಂದರೆ, ಅಮೌಂಟ್ ಕೊಟ್ಟರೆ ನಿಮ್ಮ ಡೇಟಾ ವಾಪಸ್ ಕೊಡ್ತಾರೆ. ಓಕೆ, ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಡೌನ್ಲೋಡ್ ಮಾಡೋವಾಗೆಲ್ಲ ಇಂಟರ್ನೆಟಿಂದ ಸ್ವಲ್ಪ ಹುಷಾರಾಗಿ ಡೌನ್ಲೋಡ್ ಮಾಡಿ. ಏನೇನು ಡೌನ್ಲೋಡ್ ಮಾಡ್ತಾರೆ ಸ್ವಲ್ಪ ಗಮನ ಇಟ್ಟು ಡೌನ್ಲೋಡ್ ಮಾಡಿ ಆಯಿತಾ. ಸೊ ಆಯಿತು, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. Ransomware can get downloaded when the users visit any malicious or unsecure websites or click on advertisements. ಸೊ ಈ ransomware ಯಾವುದೋ ಬೇಡದಿರೋ ವೆಬ್ಸೈಟ್ ನೀವು ಹೋಗಿ ಏನೋ ಲಿಂಕ್ ಕ್ಲಿಕ್ ಮಾಡ್ತೀರಾ, ಅಲ್ಲಿ ಇದು ಇನ್ಸ್ಟಾಲ್ ಆಗಿಬಿಡ್ಬೋದು. ಸೊ ಹುಷಾರಾಗಿ ವೆಬ್ಸೈಟ್ಸ್, ಯಾವ ವೆಬ್ಸೈಟ್ ಆಕ್ಸೆಸ್ ಮಾಡಬೇಕು ಸ್ವಲ್ಪ ಹುಷಾರಾಗಿ ಆಕ್ಸೆಸ್ ಮಾಡಿ. ಓಕೆ, ಸೊ ದಿಸ್ ಇಸ್ ಆಲ್ ದ ಟೈಪ್ಸ್ ಆಫ್ ಸೈಬರ್ ಕ್ರೈಮ್. ಎಷ್ಟು ಟೈಪ್ ಕಲ್ತ್ವಿ ಸೈಬರ್ ಕ್ರೈಮಲ್ಲಿ? 3 ಟೈಪ್ ಕಲ್ತ್ವಿ ಅಲ್ವಾ. ಸೊ ಫಸ್ಟ್ ಟೈಪ್ ಯಾವುದು? ಫಸ್ಟ್ ಟೈಪ್ ಹ್ಯಾಕಿಂಗ್. ಎರಡನೇ ಟೈಪ್ ಯಾವುದು? ಫಿಶಿಂಗ್ ಆ್ಯಂಡ್ ಇಮೇಲ್ ಸ್ಪೂಫಿಂಗ್. ಮೂರನೇದು ರ್ಯಾನ್ಸಮ್ ವೇರ್. ಸೊ ಈಸಿಯಾಗಿದೆ. ಸೊ ಆರಾಮಾಗಿ ಓದಿ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಇವಾಗ ಈ ಸೈಬರ್ ಕ್ರೈಮ್ನೆಲ್ಲ ಹೆಂಗೆ ಪ್ರಿವೆಂಟ್ ಮಾಡೋದು, ಹೆಂಗೆ ಓಡಿಸೋದು, ಅದೇ ನೆಕ್ಸ್ಟ್ ಕಾನ್ಸೆಪ್ಟು. ಸೊ ಹೌ ಟು ಪ್ರಿವೆಂಟ್ ದ ಸೈಬರ್ ಕ್ರೈಮ್. ಸೊ ರ್ಯಾನ್ಸಮ್ ವೇರ್ ಇಲ್ಲಿ ನೋಡ್ಬೋದು. ಸೊ ರ್ಯಾನ್ಸಮ್ ವೇರ್ ನಿಮ್ಮ ಡೇಟಾ ಎಲ್ಲ ಎನ್ಕ್ರಿಪ್ಟ್ ಆಗಿರುತ್ತೆ. ಸೊ ಇಲ್ಲಿ ಪರ್ಸೆಂಟೇಜ್ ಕೂಡ ಬಂದಿದೆ. ಸೊ ಅಂದರೆ ನಿಮ್ಮ ಇಷ್ಟು ಫೈಲ್ಸು ಎನ್ಕ್ರಿಪ್ಟ್ ಆಗಿದೆ. ಸೊ ನೀವು ವಾಪಸ್ ಪೇ ಮಾಡಿದ್ರೇ ನಾವು ಸೆನ್ಸಿಟಿವ್ ಡೇಟಾ ಲೀಕ್ ಮಾಡೋದಿಲ್ಲ ಅಂತ ಥ್ರೆಟನ್ ಮಾಡ್ತಾರೆ. ಓಕೆ, ಸೊ ತುಂಬ ಹುಷಾರಾಗಿರಬೇಕು. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಯಿತಾ. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ಬೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲಿ ಪ್ರಿವೆನ್ಷನ್ ಆ್ಯಂಡ್ ಕಂಬ್ಯಾಟಿಂಗ್ ದ ಸೈಬರ್ ಕ್ರೈಮ್. ಈ ಸೈಬರ್ ಕ್ರೈಮ್ ಹೆಂಗೆ ಪ್ರಿವೆಂಟ್ ಮಾಡೋದು ಇವಾಗ ಅದೇ ಕ್ವೆಶನು. ಸೊ ಈ ಸೈಬರ್ ಕ್ರೈಮಿಂದ ವೈಟ್ ಹ್ಯಾಟ್ ಹ್ಯಾಕರ್ಸು, ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ನೋಡಿದ್ವಿ. ಸೊ ಟೈಪ್ಸ್ ಆಫ್ ಸೈಬರ್ ಕ್ರೈಮ್ ನೋಡಿದ್ವಿ, ಹ್ಯಾಕಿಂಗು, ಇದೆಲ್ಲ ಹೆಂಗೆ ಪ್ರಿವೆಂಟ್ ಮಾಡೋದು. ಸೊ ನೀವು ಆ್ಯಂಟಿವೈರಸ್ ಅಪ್ಡೇಟ್ ಮಾಡಿ, ಆ್ಯಂಟಿವೈರಸ್ ಯಾವಾಗಲೂ ರನ್ ಮಾಡಬೇಕು. ಓಕೆ, ಸೊ ಆ್ಯಂಟಿವೈರಸ್ ಅಪ್ಡೇಟ್ ಮಾಡಿ ಯೂಸ್ ಮಾಡ್ತಾ ಇರಿ. ಬ್ಯಾಕಪ್ ಮಾಡಿ ನಿಮ್ಮ ಡೇಟಾನ, ಆದಷ್ಟು ಬ್ಯಾಕಪ್ ಮಾಡಿ, ಬೇರೆ ಕಡೆ ಎಲ್ಲಾದರೂ ಬ್ಯಾಕಪ್ ಮಾಡಿ ನಿಮ್ಮ ಡೇಟಾನ. ಓಕೆ, ಸೊ ಈ ಥರ HTTPS ವೆಬ್ಸೈಟ್ಸ್ ಯೂಸ್ ಮಾಡಿ. HTTP ವೆಬ್ಸೈಟಲ್ಲಿ ನಿಮ್ಮ ಡೇಟಾ ಎನ್ಕ್ರಿಪ್ಟ್ ಆಗಿರಲ್ಲ, HTTPS ವೆಬ್ಸೈಟ್ಸ್ ಯೂಸ್ ಮಾಡಿ. ಆಮೇಲೆ ಯಾವುದೇ ಗೊತ್ತಿಲ್ಲದಿರೋ ವೆಬ್ಸೈಟಲ್ಲಿ ನಿಮ್ಮ ಸೆನ್ಸಿಟಿವ್ ಡೇಟಾ ಹಾಕಬೇಡಿ. ಓಕೆ, ಸೊ ಇದೆಲ್ಲ ಕೆಲವೊಂದು ಪ್ರಿವೆನ್ಷನ್ ಮೆಷರ್ಸ್ ಇದೆ ಪ್ರಿವೆಂಟಿಂಗ್ ಸೈಬರ್ ಕ್ರೈಮ್.
ಟೇಕ್ ರೆಗ್ಯುಲರ್ ಬ್ಯಾಕಪ್ ಆಫ್ ಇಂಪಾರ್ಟೆಂಟ್ ಡೇಟಾ. ಸೊ ನಿಮ್ಮ ಇಂಪಾರ್ಟೆಂಟ್ ಡೇಟಾ ಬ್ಯಾಕಪ್ ಮಾಡಿ. ಯೂಸ್ ಅನ್ ಆಂಟಿವೈರಸ್ ಸಾಫ್ಟ್ವೇರ್ ಆ್ಯಂಡ್ ಕೀಪ್ ಇಟ್ ಅಪ್ಡೇಟೆಡ್. ಆಂಟಿವೈರಸ್ ಸಾಫ್ಟ್ವೇರ್ ಆದಷ್ಟು ಯೂಸ್ ಮಾಡಿ, ಅಪ್ಡೇಟ್ ಮಾಡ್ತಾ ಇರಿ. ಸೊ 3ನೇ ಪಾಯಿಂಟ್ ನೋಡ್ಬೋಣ. ಸೊ ಅವಾಯ್ಡ್ ಇನ್ಸ್ಟಾಲಿಂಗ್ ಪೈರೇಟೆಡ್ ಸಾಫ್ಟ್ವೇರ್. ಆಲ್ವೇಸ್ ಡೌನ್ಲೋಡ್ ಸಾಫ್ಟ್ವೇರ್ ಫ್ರಮ್ ನೋನ್ HTTPS ಸೈಟ್ಸ್. ಸೊ ಪೈರೇಟೆಡ್ ವೆಬ್ಸೈಟಿಂದ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಬೇಡಿ, ಫ್ರೀಯಾಗಿ ಸಿಗುತ್ತೆ ಅಂತ. HTTPS ಎನ್ಕ್ರಿಪ್ಟ್ ಆಗಿರೋ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿ. ಸೊ ಅದು ಸೆಕ್ಯೂರ್ ಅಂತ ಹೇಳ್ತೀವಿ. 4ನೇ ಪಾಯಿಂಟ್, ಆಲ್ವೇಸ್ ಅಪ್ಡೇಟ್ ದ ಸಿಸ್ಟಮ್ ಸಾಫ್ಟ್ವೇರ್ ವಿಚ್ ಇನ್ಕ್ಲೂಡ್ಸ್ ದ ಇಂಟರ್ನೆಟ್ ಬ್ರೌಸರ್ ಆ್ಯಂಡ್ ಅದರ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಅಪ್ಡೇಟ್ಸ್ ಬಂದರೆ ಮೈಕ್ರೋಸಾಫ್ಟಿಂದ ಅಪ್ಡೇಟ್ಸ್ ಬರ್ತಿರ್ತವೆ ವಿಂಡೋಸ್ದು. ಸೊ ಅದೆಲ್ಲ ಅಪ್ಡೇಟ್ಸ್ ಡೌನ್ಲೋಡ್ ಮಾಡಿ. ಸೊ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮ್ಮ ಸಿಸ್ಟಮ್ ಅಗೇನ್ ಹಳೇದಾಗ್ತಾ ಬರುತ್ತೆ. ಸೊ ಯು ಹ್ಯಾವ್ ಟು ಅಪ್ಡೇಟ್ ದ ಸಿಸ್ಟಮ್, ಆಯಿತಾ. ಸೊ ಸಿಸ್ಟಮ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇರಿ. ಡು ನಾಟ್ ವಿಸಿಟ್ ಆರ್ ಡೌನ್ಲೋಡ್ ಎನಿಥಿಂಗ್ ಫ್ರಮ್ ಅನ್ಟ್ರಸ್ಟೆಡ್ ವೆಬ್ಸೈಟ್ಸ್. ಯಾವುದು ನಿಮ್ಗೆ ಗೊತ್ತಿಲ್ಲದಿರೋ ವೆಬ್ಸೈಟಿಂದ ಏನು ಡೌನ್ಲೋಡ್ ಮಾಡಬೇಡಿ, ಆಯಿತಾ. ಸೊ ನೆಕ್ಸ್ಟು, ಯೂಶಲಿ ದ ಬ್ರೌಸರ್ ಅಲರ್ಟ್ಸ್ ದ ಯೂಸರ್ಸ್ ಅಬೌಟ್ ಡೌಟ್ಫುಲ್ ವೆಬ್ಸೈಟ್ಸ್ whose security certificates could not be verified. ಅವಾಯ್ಡ್ ವಿಸಿಟಿಂಗ್ ಸಚ್ ಸೈಟ್ಸ್. ಸೊ ನಿಮಗೆ ಬ್ರೌಸರಿಂದನೇ ಅಲರ್ಟ್ ಬರುತ್ತೆ. ನೀವು ಯಾವುದೇ ವೆಬ್ಸೈಟ್ ಯೂಸ್ ಮಾಡೋಕೆ ಮುಂಚೆ, ಯಾವುದೇ ವೆಬ್ಸೈಟ್ ಆಕ್ಸೆಸ್ ಮಾಡೋವಾಗ ಸೊ ನಿಮಗೆ ಅಲರ್ಟ್ ಬರುತ್ತೆ, ಈ ಸರ್ಟಿಫಿಕೇಟ್ ವ್ಯಾಲಿಡ್ ಇಲ್ಲ, ಇದನ್ನು ಆಕ್ಸೆಸ್ ಮಾಡಬೇಡಿ ಅಂತ ನಿಮ್ಮ ಬ್ರೌಸರೇ ಹೇಳುತ್ತೆ ನಿಮಗೆ. ಸೊ ಅಂಥ ವೆಬ್ಸೈಟ್ಗೆ ಆಕ್ಸೆಸ್ ಮಾಡದೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಕೊಡಬೇಡಿ. ಓಕೆ, ಸೊ ದಿಸ್ ಇಸ್ ಆಲ್ ದ ವೇಸ್ ಟು ಪ್ರಿವೆಂಟ್ ದ ಸೈಬರ್ ಕ್ರೈಮ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ದ 5th ಕಾನ್ಸೆಪ್ಟ್, ಸೈಬರ್ ಕ್ರೈಮ್ ಅರ್ಥ ಅಂತ ಭಾವಿಸ್ತೀನಿ. ಸೊ ಏನು ಓದಬೇಕಿಲ್ಲಿ ಸೈಬರ್ ಕ್ರೈಮಲ್ಲಿ? ಡೆಫಿನೇಷನ್ಸ್ ಓದಿ. ವೈಟ್ ಹ್ಯಾಟ್ ಆ್ಯಂಡ್ ಬ್ಲ್ಯಾಕ್ ಹ್ಯಾಟ್ ಅಂದರೆ ಏನು, ಟೈಪ್ಸ್ ಆಫ್ ಸೈಬರ್ ಕ್ರೈಮ್ ಎಷ್ಟು ಟೈಪ್ಸು, ಹ್ಯಾಕಿಂಗ್, ಫಿಶಿಂಗ್, ಇಮೇಲ್ ಸ್ಪೂಫಿಂಗು, ಆಮೇಲೆ ರ್ಯಾನ್ಸಮ್ ವೇರ್. ಅದಾದಮೇಲೆ ಪ್ರಿವೆನ್ಷನ್ ಒಂದು 4-5 ಪಾಯಿಂಟ್ ತಿಳ್ಕೊಳ್ಳಿ. ಇಲ್ಲಿ ಪ್ರಿವೆನ್ಷನ್ ಕೇಳ್ಬೋದು 5 ಮಾರ್ಕ್ಸ್ಗೆ. ಹೌ ಟು ಪ್ರಿವೆಂಟ್ ದ ಸೈಬರ್ ಕ್ರೈಮ್ 5 ಮಾರ್ಕ್ಸ್ ಕೇಳ್ಬೋದು. ಸೊ ಆದಷ್ಟು 5 ಪಾಯಿಂಟ್ಸ್ ಓದಿರಿ, ಆಯಿತಾ. ಸೊ ಆಯಿತು, 6ನೇ ಪಾಯಿಂಟ್ಗೆ, 6ನೇ ಕಾನ್ಸೆಪ್ಟ್ಗೆ ಹೋಗೋಣ. ಇಂಡಿಯನ್ IT ಆ್ಯಕ್ಟ್. ಸೊ IT ಆ್ಯಕ್ಟ್ ಏನು ಹೇಳುತ್ತೆ ನೋಡೋಣ. ಸೊ IT ಆ್ಯಕ್ಟ್ 6ನೇ ಕಾನ್ಸೆಪ್ಟ್, ಇಂಡಿಯನ್ IT ಆ್ಯಕ್ಟ್. ಸೊ ಈ ಸೈಬರ್ ಕ್ರೈಮು, ಹ್ಯಾಕಿಂಗು, ಇದ್ರ ಬಗ್ಗೆ ಎಲ್ಲ ನಮ್ಮ ಇಂಡಿಯನ್ IT ಆ್ಯಕ್ಟ್, ನಮ್ಮ ಲಾ ಏನು ಹೇಳುತ್ತೆ ಇದ್ರ ಬಗ್ಗೆ ತಿಳ್ಕೊಂಬೋಣ. ಇಂಡಿಯನ್ IT ಆ್ಯಕ್ಟ್ ನಮ್ಮ ಕಾನೂನು ಏನು ಹೇಳುತ್ತೆ, ಈ ಹ್ಯಾಕಿಂಗು, ಈ ಫಿಶಿಂಗು, ಇದ್ರ ಬಗ್ಗೆ ಎಲ್ಲ ನಮ್ಮ ಕಾನೂನು ಏನಾದರೂ ನಮ್ಮ ಪ್ರೊಟೆಕ್ಷನ್ ಕೊಡುತ್ತಾ, ಇದ್ರ ಬಗ್ಗೆ ತಿಳ್ಕೊಂಬೋಣ. ಸೊ ಇಂಡಿಯನ್ IT ಆ್ಯಕ್ಟ್, with the growth of internet, many cases of cyber crimes, frauds, cyber attacks and cyber bullying are reported. ಇಂಟರ್ನೆಟ್ ಗ್ರೋತ್ ಆದಂಗಿಂದ ಈಗ ನಮಗೆ ಸೈಬರ್ ಬುಲ್ಲಿಂಗ್ ಆಗಿರ್ಬೋದು, ಸೈಬರ್ ಅಟ್ಯಾಕ್ ಇರ್ಬೋದು, ಸೈಬರ್ ಕ್ರೈಮ್ಸ್ ಇರ್ಬೋದು, ತುಂಬ ಜಾಸ್ತಿ ಆಗ್ತಿದೆ. ಕರೆಕ್ಟ್. ದ ನೇಚರ್ ಆಫ್ ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್ ಆ್ಯಂಡ್ ಕ್ರೈಮ್ಸ್ ಕೀಪ್ಸ್ ಚೇಂಜಿಂಗ್. ಸೊ ಇದು ಜಾಸ್ತಿ ಆಗ್ತಾನೆ ಇದೆ, ಚೇಂಜ್ ಆಗ್ತಾನೂ ಇದೆ. ಡಿಫ್ರೆಂಟ್ ವೇಸಲ್ಲಿ ಟ್ರಿಕ್ ಮಾಡ್ತಾರೆ, ಡಿಫ್ರೆಂಟ್ ವೇಸಲ್ಲಿ ಮೋಸ ಮಾಡ್ತಾರೆ. ಸೊ ಇದಕ್ಕೆ ನಮ್ಮ ಲಾ ಏನು ಹೇಳುತ್ತೆ ಇದನ್ನು ತಿಳ್ಕೊಂಬೋಣ. 3ನೇ ಪಾಯಿಂಟ್. ಸೊ ವಾಟ್ ವಿಲ್ ಆ ಲಾ ಸೇಸ್? To deal with such menaces, many countries have come up with legal measures for protection of sensitive personal data. So legal measures ಮುಖಾಂತರನೇ ನಾವು ಇದನ್ನು ಸಾಲ್ವ್ ಮಾಡಬೇಕು. ನಮ್ಮ ಆ್ಯಕ್ಟ್ ಏನು ಹೇಳುತ್ತೆ ನೋಡ್ಬೋಣ. ಸೊ 4th ಪಾಯಿಂಟ್, ದ ಇಂಡಿಯನ್ IT ಆ್ಯಕ್ಟ್ 2000. ಆ್ಯಕ್ಚುಲಿ ಇದು 2008ಅಲ್ಲಿ ಅಮೆಂಡ್ ಆಯಿತು, ಮತ್ತೆ ಅಮೆಂಡ್ ಆಯಿತು 2008. ಆ್ಯಕ್ಚುಲಿ ಇದು ಇಂಡಿಯನ್ IT ಆ್ಯಕ್ಟ್ 2000, ಇದು ಅಮೆಂಡ್ ಆಗಿದ್ದು 2008ಅಲ್ಲಿ. ಪ್ರೊವೈಡ್ಸ್ ಅ ಲೀಗಲ್ ಫ್ರೇಮ್ವರ್ಕ್ ಫಾರ್ ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಆ್ಯಂಡ್ ಔಟ್ಲೈನ್ಸ್ ಪೆನಾಲ್ಟೀಸ್ ಫಾರ್ ಸೈಬರ್ ಕ್ರೈಮ್ಸ್. ಸೊ ಇಲ್ಲಿ ಪೆನಾಲ್ಟೀಸ್ ಇಂಡಿಕೇಟ್ ಮಾಡಿದ್ದಾರೆ, ಬಟ್ ನಮ್ಗೆ ಇದು ಕಾನ್ಸೆಪ್ಟ್ ಇನ್ ಡೀಪ್ ಇಲ್ಲ. ಸೊ ಇಟ್ ಇಂಡಿಕೇಟ್ಸ್ ದ ಪೆನಾಲ್ಟೀಸ್. ಸೊ ಸೈಬರ್ ಕ್ರೈಮ್ ಮಾಡಿದವ್ರಿಗೆ ಎಷ್ಟು ಪೆನಾಲ್ಟಿ ಕಟ್ಟಬೇಕು, ಸೊ ಅದು ಕೂಡ ಈ ಇನ್ಫಾರ್ಮೇಷನ್ ಇಲ್ಲಿದೆ. ಇಟ್ ಎಂಪವರ್ಸ್ ದ ಗವರ್ಮೆಂಟ್ ಟು accept digital documents and establishes a cyber appellate tribunal for resolving disputes related to tampering and hacking. ಸೊ ಇಲ್ಲಿ ಟ್ರಿಬ್ಯುನಲ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈ ಟ್ರಿಬ್ಯುನಲಲ್ಲಿ ಸೊ ಹ್ಯಾಕಿಂಗ್ಗೆ, ಈ ಫಿಶಿಂಗ್ ಮಾಡಿದವ್ರಿಗೆ, ಸೊ ಇದಕ್ಕೆಲ್ಲ ದೇ ಹ್ಯಾವ್ ಕೆಪ್ಟ್ ಲಾಸ್, ಆಯಿತಾ. ಸೊ ಇಲ್ಲಿ ಪನಿಷ್ಮೆಂಟ್ ಕೂಡ ಇರುತ್ತೆ. ಸೊ ಇಲ್ಲಿ IT ಆ್ಯಕ್ಟಲ್ಲಿ ವಾಟ್ ಯು ಹ್ಯಾವ್ ಟು ನೋ, ಸೊ ಡಿಜಿಟಲ್ ಡಾಕ್ಯುಮೆಂಟ್ಸ್ ಇಟ್ ವಿಲ್ ಸಪೋರ್ಟ್ ಆ್ಯಂಡ್ ಡಿಜಿಟಲ್ ಡಾಕ್ಯುಮೆಂಟ್ಸ್ ಪ್ರೊಟೆಕ್ಷನು ಕೊಡುತ್ತೆ. ಸೊ ಟ್ರಿಬ್ಯುನಲಲ್ಲಿ ಕೇಸಸ್ ಕೂಡ ನಾವು ಫೈಲ್ ಮಾಡ್ಬೋದು ಇನ್ ಕೇಸ್ ಏನಾದರೂ ನಮಗೆ ಕಂಡು ಬಂದರೆ, ಆಯಿತಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಡಿಯನ್ IT ಆ್ಯಕ್ಟ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಲಾಸ್ಟ್ ಕಾನ್ಸೆಪ್ಟ್, ಸೊ ಈ ಡಿಜಿಟಲ್ ಟೆಕ್ನಾಲಜೀಸ್ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ಏನಾದರೂ ಎಫೆಕ್ಟ್ ಆಗ್ತಿದೆಯಾ, ಸೊ ಅದು ಲಾಸ್ಟ್ ಕಾನ್ಸೆಪ್ಟ್ ನೋಡ್ಬೋಣ. ಸೊ ಲಾಸ್ಟ್ ಕಾನ್ಸೆಪ್ಟ್, ಇಂಪ್ಯಾಕ್ಟ್ ಆನ್ ಹೆಲ್ತ್. ಸೊ ಇಂಪ್ಯಾಕ್ಟ್ ಏನಾಗ್ತಿದೆ ನಮ್ಮ ಹೆಲ್ತ್ಗೆ ಈ ಡಿಜಿಟಲ್ ಟೆಕ್ನಾಲಜೀಸ್ ಯೂಸ್ ಮಾಡೋದ್ರಿಂದ, ಇಂಪ್ಯಾಕ್ಟ್ ಆನ್ ಹೆಲ್ತ್. ಸೊ ಇಂಪ್ಯಾಕ್ಟ್ ಏನಾಗ್ತಿದೆ ಹೆಲ್ತ್ ಮೇಲೆ ಈ ಡಿಜಿಟಲ್ ಟೆಕ್ನಾಲಜೀಸ್. ಪಾಯಿಂಟ್ 1 ನೋಡ್ಬೋಣ. ಸೊ ಫಸ್ಟ್ ಪಾಯಿಂಟ್, as digital technologies have penetrated into different fields, we are spending more time in front of screen, be it mobile, laptop, desktop, gaming, console or television. ಸೊ ಇದು ಡಿಫ್ರೆಂಟ್ ಫೀಲ್ಡ್ಸ್ಗೆ ಬಂದಿದೆ ಇವಾಗ ಡಿಜಿಟಲ್ ಟೆಕ್ನಾಲಜೀಸ್. ಸೊ ಡಿಜಿಟಲ್ ಟೆಕ್ನಾಲಜೀಸ್ ಒಳಗೆ ನಾವು ಮುಳುಗ್ಬಿಟ್ಟಿದ್ದೀವಿ ಇವಾಗ. ಸೊ ನಾವು ಟೆಲಿವಿಷನ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಗೇಮಿಂಗ್ ಕನ್ಸೋಲ್ ಆಗಿರ್ಬೋದು, ಇದರೊಳಗೆ ನಾವು ಮುಳುಗ್ಬಿಟ್ಟಿದ್ದೀವಿ. ಐ ಥಿಂಕ್ ನನ್ನ ಬಗ್ಗೆ ನಾನೇ ಹೇಳ್ಕೊತಾ ಇದ್ದೀನಿ ಇವಾಗ.
ಓಕೆ, ಎರಡನೇ ಪಾಯಿಂಟ್ ಹೋಗೋಣ. ಬಿಸೈಡ್ಸ್ ಸ್ಪೆಂಡಿಂಗ್ ಟೂ ಮಚ್ ಟೈಮ್ ಆನ್ ಇಂಟರ್ನೆಟ್ ಕ್ಯಾನ್ ಬಿ ಅಡಿಕ್ಟಿವ್ ಆ್ಯಂಡ್ ಕ್ಯಾನ್ ಹ್ಯಾವ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಅವರ್ ಫಿಸಿಕಲ್ ಆ್ಯಂಡ್ ಸೈಕಲಾಜಿಕಲ್ ವೆಲ್ ಬೀಯಿಂಗ್. ಬಟ್ ಇಂಟರ್ನೆಟ್ ಜೊತೆ ಜಾಸ್ತಿ ಕೂಡ ನೀವು ಟೈಮ್ ಸ್ಪೆಂಡ್ ಮಾಡಬಾರ್ದು, ಯಾಕಂದರೆ ನಿಮ್ಮ ಸೈಕಲಾಜಿಕಲ್ ಆ್ಯಂಡ್ ಮೆಂಟಲ್ ಅಬಿಲಿಟಿ ಕೂಡ ಇದು ಟೆಸ್ಟ್ ಮಾಡುತ್ತೆ. ಓಕೆ, ಆ್ಯಂಡ್ ಇದು ಕೂಡ ಎಫೆಕ್ಟ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಆಯಿತಾ, ಆಯಿತು. ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಇಲ್ಲಿ ಹೌ ಎವರ್ ದೀಸ್ ಹೆಲ್ತ್ ಕನ್ಸರ್ನ್ಸ್ ಕ್ಯಾನ್ ಬಿ ಅಡ್ರೆಸ್ ಟು ಸಮ್ ಎಕ್ಸ್ಟೆಂಟ್ ಬೈ ಟೇಕಿಂಗ್ ಕೇರ್ ಆಫ್ ದ ವೇ ವಿ ಪೊಸಿಷನ್ ಸಚ್ ಡಿವೈಸಸ್ ಆ್ಯಂಡ್ ದ ವೇ ವಿ ಪೊಸಿಷನ್ ಆರ್ ಪೋಸ್ಚರ್. ಸೊ ಇದು ನಾವು ಹೆಂಗೆ ಪ್ರಿವೆಂಟ್ ಮಾಡ್ಬೋದಪ್ಪ ಅಂದರೆ, ಸಿಸ್ಟಮ್ ಅಥವಾ ಲ್ಯಾಪ್ಟಾಪಲ್ಲಿ ನಮ್ಮ ಪೋಸ್ಚರ್ನ ನಾವು ಸರಿಗೆ ಇಟ್ಕೊಂಡ್ರೆ ಸ್ವಲ್ಪ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂದರೆ ನಾವು ಕೂತ್ಕೊಳ್ಳೋ ರೀತಿ, ನಾವು ಡೆಸ್ಕ್ ಪೊಸಿಷನ್ ಮಾಡೋ ರೀತಿ, ನಮ್ಮ ಲ್ಯಾಪ್ಟಾಪ್ಸ್ ಇಡೋ ರೀತಿ, ಅಥವಾ ನಾವು ಸಿಸ್ಟಮ್ಸ್ ಇಡೋ ರೀತಿ, ಇದನ್ನು ಪೊಸಿಷನ್ ನೀಟಾಗಿ ಮಾಡಿಕೊಂಡ್ರೆ ಒಂದು ಮಟ್ಟಿಗೆ ನಾವು ಹೆಲ್ತ್ ನೋಡ್ಕೊಬೋದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಂಬೋಣ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಅರ್ಗೋನಾಮಿಕ್ಸ್ ಅಂತ ಇದ್ರ ಹೆಸರು. ಇದು ಫರ್ನಿಚರ್ ಹೆಂಗೆ ಪೊಸಿಷನ್ ಮಾಡಬೇಕು, ನಾವು ಹೆಂಗೆ ಕೂತ್ಕೊಬೇಕು ಇದು ಹೇಳುತ್ತೆ. ಅರ್ಗೋನಾಮಿಕ್ಸ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ದಟ್ ಡೀಲ್ಸ್ ವಿತ್ ಡಿಸೈನಿಂಗ್ ಆರ್ ಅರೇಂಜಿಂಗ್ ವರ್ಕ್ ಪ್ಲೇಸ್ ಇನ್ಕ್ಲೂಡಿಂಗ್ ದ ಫರ್ನಿಚರ್, ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಸಿಸ್ಟಮ್ಸ್ ಸೊ ದಟ್ ಇಟ್ ಬಿಕಮ್ ಸೇಫ್ and comfortable for the user. So ergonomics andre, so it is a technology ಅನ್ನೋದಕ್ಕಿಂತ it is a concept where arranging furnitures correct place ಅಲ್ಲಿ ಅರೇಂಜ್ ಮಾಡೋದು, ಸೊ ಆಮೇಲೆ ನಮ್ಮ ಪೋಸ್ಚರ್ ಕರೆಕ್ಟ್ ಆಗಿದೆಯಾ ನೋಡೋದು. ಸೊ ಇದನ್ನ ergonomics ಅಂತ ಹೇಳ್ತಾರೆ. ಸೊ ನಮ್ಮ ಹೆಲ್ತ್ನ ಒಂದು ಮಟ್ಟಕ್ಕೆ ಪ್ರೊಟೆಕ್ಟ್ ಮಾಡುತ್ತಿದ್ದು. ಬಟ್ ಇದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸು ಇದೆ. ಅಂದರೆ ಈ ergonomics ಅಲ್ಲ, ಸೊ ಡಿಜಿಟಲ್ ಟೆಕ್ನಾಲಜಿಯಿಂದ ಹೆಲ್ತ್ ಮೇಲೆ ಏನೇನು ಪ್ರಾಬ್ಲಮ್ಸ್ ಆಗ್ತಿದೆ, ಕಣ್ ಸ್ಟ್ರೇನು ಎಲ್ರಿಗೂ ಗೊತ್ತು ಅಲ್ವಾ. ಸೊ ಇದನ್ನ ನೋಡ್ಬೋಣ ನೆಕ್ಸ್ಟ್ ಪಾಯಿಂಟಲ್ಲಿ. ಐ ಸ್ಟ್ರೇನ್ ಒಂದು ಪ್ರಾಬ್ಲಮು. ಐ ಸ್ಟ್ರೇನ್ ಇಸ್ ಅ ಸಿಂಪ್ಟಮ್ ಕಾಮನ್ಲಿ ಕಂಪ್ಲೇಂಟ್ ಬೈ ಯೂಸರ್ಸ್ ಆಫ್ ಡಿಜಿಟಲ್ ಡಿವೈಸಸ್. ಸೊ ಡಿಜಿಟಲ್ ಡಿವೈಸ್ ಜಾಸ್ತಿ ಯೂಸ್ ಮಾಡೋರಿಗೆ ಕಣ್ಣು ಪ್ರಾಬ್ಲಮ್ ಬರುತ್ತೆ, ಇದೆಲ್ಲರಿಗೂ ಗೊತ್ತು, ನಾನು ಎಕ್ಸ್ಪ್ಲೇನ್ ಮಾಡೋ ಏನು ಅವಶ್ಯಕತೆ ಇಲ್ಲ. ಆಯಿತಾ, ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಸೊ ಎರ್ಗನಾಮಿಕ್ಲಿ ಮೇಂಟೈನಿಂಗ್ ದ ವ್ಯೂವಿಂಗ್ ಡಿಸ್ಟೆನ್ಸ್ ಆ್ಯಂಡ್ ಆ್ಯಂಗಲ್ ಅಲಾಂಗ್ ವಿತ್ ದ ಪೊಸಿಷನ್ ಕ್ಯಾನ್ ಬಿ ಆಫ್ ಸಮ್ ಹೆಲ್ಪ್. ಏನಂದರೆ, ಸೊ ಇಲ್ಲಿ ಪೊಸಿಷನ್ ಕೂಡ ಮುಖ್ಯ ಆಗುತ್ತೆ. ಸೊ ನೀವು ವ್ಯೂವಿಂಗ್ ಆ್ಯಂಗಲ್, ಯಾವ ಆ್ಯಂಗಲಲ್ಲಿ ಸಿಸ್ಟಮ್ನ ನೋಡ್ತಾ ಇದ್ದೀರಾ, ಸೊ ನೀವೆಂಗೆ ಕೂತಿದ್ದೀರಾ, ಸೀದಾ ಕೂತಿದ್ದೀರಾ, ಸ್ವಲ್ಪ ಬೆಂಡಾಗಿ ಕೂತಿದ್ದೀರಾ, ಸೊ ಇಲ್ಲಿ ಕೂಡ ಇದು ಕೂಡ ನಿಮ್ಮ ಹೆಲ್ತ್ ಮೇಲೆ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು. ಆಯಿತಾ. ಸೊ ನೆಕ್ಸ್ಟು, ಬ್ಯಾಡ್ ಪೋಸ್ಚರ್, ಹೆಡ್ ಏಕ್ಸ್, ನೆಕ್ ಆ್ಯಂಡ್ ಶೋಲ್ಡರ್ ಪೇನ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಅರೇಂಜಿಂಗ್ ದ ವರ್ಕ್ ಸ್ಪೇಸ್ ಆಸ್ ರೆಕಮೆಂಡೆಡ್ ಬೈ ergonomics. ಸೊ ergonomics ಏನು ರೆಕಮೆಂಡ್ ಮಾಡ್ತಿದ್ದಾರೆ ಅದನ್ನ ಇಮೇಜಲ್ಲಿದೆ, ಇಮೇಜ್ ಹೇಳ್ತೀನಿ. ಸೊ ಈ ಬ್ಯಾಕ್ ಪೇನ್ಸು, ನೆಕ್ ಪೇನು, ಸೊ ಇದೆಲ್ಲ ನಿಮ್ಗೆ ಹೋಗಬೇಕಾದ್ರೆ ನಿಮ್ಮ ಪೋಸ್ಚರ್ ನೀಟಾಗಿರಬೇಕು. ಸೊ ಹೆಂಗಿರಬೇಕು ಸರ್ ಪೋಸ್ಚರು? ಸೊ ಪೋಸ್ಚರ್ ನೋಡ್ಬೋಣ. ಲಾಸ್ಟ್ ಪಾಯಿಂಟ್ ಆದಮೇಲೆ ಪೋಸ್ಚರ್ ಹೇಳ್ತೀನಿ. ಸ್ಟ್ರೆಸ್ ಆ್ಯಂಡ್ ಒಬೆಸಿಟಿ ಆರ್ ಐದರ್ ವರ್ಕ್ ರಿಲೇಟೆಡ್ impacts the body may face if one spends too much time using digital devices. So stress, obesity are the other related impacts on the body. So stress ಆಗಿರ್ಬೋದು, ಒಬೇಸಿಟಿ, ಒಂದೇ ಕಡೆ ಕೂತ್ಕೊಂಡು ಸಿಸ್ಟಮ್ ಯೂಸ್ ಮಾಡ್ತಾನೆ ಇದ್ದರೆ ಸೊ ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ, ಒಬೇಸಿಟಿ ಆಗುತ್ತೆ, ಇದೆಲ್ಲ ನಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಆಯಿತಾ. ಸೊ ಎರ್ಗನಾಮಿಕ್ಸ್ ಪೋಸ್ಚರ್ ಏನು, ಆ ಪೋಸ್ಚರ್ ಫಾಲೋ ಮಾಡಿದ್ರೆ ನಮ್ಮ ಹೆಲ್ತ್ ಸ್ವಲ್ಪ ಸರಿ ಹೋಗುತ್ತಾ. ಸೊ ಈ ಪೋಸ್ಚರ್ ಇದೆ, ಈ ಪೋಸ್ಚರ್ ನಾವು ಫಾಲೋ ಮಾಡಬೇಕಾಗತ್ತೆ ಸಿಸ್ಟಮ್ ಯೂಸ್ ಮಾಡುವಾಗ. ಸೊ ಇಲ್ಲಿ ನೋಡಿ, ಚೇರ್ ಮೇಲೆ 90 ಡಿಗ್ರೀಸ್ ಕೂತ್ಕೊಬೇಕು. 90 ಡಿಗ್ರೀಸ್ ಕೂತ್ಕೊಂಡು, ಸೊ ಮಾನಿಟರ್ ಆ್ಯಟ್ ಐ ಲೆಂತ್, ಸೊ ಐ ಲೆವೆಲಲ್ಲಿ ಮಾನಿಟರ್ ಇರಬೇಕು. ಸೊ 90 ಡಿಗ್ರೀಸ್ ನೀವು ಕೂತ್ಕೊಬೇಕು. ಸೊ ಫೀಟ್ ಫ್ಲ್ಯಾಟ್ ಆನ್ ಫ್ಲೋರ್, ಸೊ ಫೀಟು ಫ್ಲ್ಯಾಟ್ ಆಗಿರ್ಬೇಕು ಫ್ಲೋರ್ ಮೇಲೆ. ಆಮೇಲೆ ವ್ರಿಸ್ಟ್ ಸ್ಟ್ರೇಟ್, 4 ಆರ್ಮ್ಸ್ ಪ್ಯಾರಲ್, ವ್ರಿಸ್ಟ್ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ, 4 ಆರ್ಮ್ಸ್ ಪ್ಯಾರಲ್ ಆಗಿ ಇಟ್ಕೊಳ್ಳಿ. ಸೊ ಇದು ಒಂದು ಮಟ್ಟಿಗೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನಮ್ಗೆ ಕರೆಕ್ಟಾಗಿ ಪೋಸ್ಚರ್ ಇಟ್ಕೊಂಡು ಲ್ಯಾಪ್ಟಾಪ್ಸ್ ಅಥವಾ ಸಿಸ್ಟಮ್ ಕರೆಕ್ಟ್ ಪೋಸ್ಚರಲ್ಲಿದ್ದರೆ, ಸೊ ಇಟ್ ಮೇ ಹೆಲ್ಪ್ ಅಸ್ ಇನ್ ಸಮ್ ವೇ. ಬಟ್ ಸ್ಟಿಲ್ ಐ ಸ್ಟ್ರೇನ್ ಆಗೋ ಪಾಸಿಬಿಲಿಟೀಸ್ ಇದೆ ಜಾಸ್ತಿ ನೀವು ಇಂಟರ್ನೆಟ್ ಯೂಸ್ ಮಾಡಿದ್ರೆ. ಓಕೆ. ಸೊ ಅಥವಾ ಜಾಸ್ತಿ ಸಿಸ್ಟಮ್ಸು, ಜಾಸ್ತಿ ಫೋನ್ ಅಡಿಕ್ಷನು, ಇದರಿಂದ ಕೂಡ ನಮ್ಮ ಹೆಲ್ತ್ ಇಂಪ್ಯಾಕ್ಟ್ ಆಗುತ್ತೆ. ಇದರಿಂದ ಸ್ಟ್ರೆಸ್ಸು, ಒಬೇಸಿಟಿ, ಸೊ ಆಂಗ್ಸೈಟಿ, ಈ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಓಕೆ. ಸೊ ಸ್ಟೂಡೆಂಟ್ಸ್, ಇದು ಕೊನೆ ಕಾನ್ಸೆಪ್ಟ್ ಆಗಿತ್ತು, ಇಂಪ್ಯಾಕ್ಟ್ ಆನ್ ಹೆಲ್ತ್. ಡಿಜಿಟಲ್ ಟೆಕ್ನಾಲಜಿಯಿಂದ ನಮ್ಮ ಹೆಲ್ತ್ಗೆ ಹೆಂಗೆ ಇಂಪ್ಯಾಕ್ಟ್ ಆಗ್ತಿದೆ. ಸೊ ಅರ್ಥ ಏನಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ದಿಸ್ ಕಂಪ್ಲೀಟ್ಸ್ ಸೊಸೈಟಿಲ್ ಇಂಪ್ಯಾಕ್ಟ್. ಆಯಿತಾ. ಸೊ ಸೊಸೈಟಿಲ್ ಇಂಪ್ಯಾಕ್ಟಲ್ಲಿ ಎಲ್ಲ ಕಾನ್ಸೆಪ್ಟು ಮಾಡಿದ್ದೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಡಿಜಿಟಲ್ ಫುಟ್ ಪ್ರಿಂಟ್ ಓದಿ 2 ಮಾರ್ಕ್ಸ್ ಕೇಳ್ಬೋದು. ಸೊ 2 ಟೈಪ್ಸು, ಅಥವಾ ನೇಮ್ ದ ಟೈಪ್ಸ್ ಆಫ್ ಡಿಜಿಟಲ್ ಫುಟ್ ಪ್ರಿಂಟ್, ಆಕ್ಟಿವ್, ಪ್ಯಾಸಿವ್. ಸೊ ನೇಮ್ ಅಂತಲೂ ಕೇಳ್ಬೋದು. ಸೊ ಇಲ್ಲಿ ಎಟಿಕೆಟ್ಸ್ ಕಲಿಬೇಕು ಎಲ್ಲರೂ. ಎಟಿಕೆಟ್ಸ್ ಕೇಳ್ತಾರೆ. ಸೋಷಿಯಲ್ ಮೀಡಿಯಾ ಎಟಿಕೆಟ್ಸ್, ಕಮ್ಯುನಿಕೇಷನ್ ಎಟಿಕೆಟ್ಸ್, ನೆಟ್ ಎಟಿಕೆಟ್ಸ್. ಅದಾದಮೇಲೆ ಡೇಟಾ ಪ್ರೊಟೆಕ್ಷನಲ್ಲಿ IP ರೈಟ್ಸ್ ಅಂದರೆ ಏನು, ಕಾಪಿ ರೈಟ್, ಪೇಟೆಂಟ್, ಟ್ರೇಡ್ ಮಾರ್ಕ್ ವೈಲೇಷನ್ ಮಾಡಿದ್ರೆ ಏನೇನಾಗುತ್ತೆ, ಪ್ಲೆಗರಿಸಮ್ ಬರುತ್ತೆ, ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆ್ಯಂಡ್ ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್, ಇದ್ರ ಬಗ್ಗೆ ಎಲ್ಲ ಡೆಫಿನೇಷನ್ಸ್ ಕಲಿಬೇಕು. ಆಯಿತಾ. ಸೊ 2 ಮಾರ್ಕ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ, ಅಥವಾ ಡಿಫೈನ್ ಅಂತ 5 ಮಾರ್ಕ್ಸ್ಗೆ ಕೇಳ್ಬೋದು. ಸೈಬರ್ ಕ್ರೈಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಬರ್ ಕ್ರೈಮ್ ಓದ್ಕೊಳ್ಳಿ. ವೈಟ್ ಹ್ಯಾಟ್, ಬ್ಲ್ಯಾಕ್ ಹ್ಯಾಟ್, ನಾರ್ಮಲು. ಅದಾದಮೇಲೆ ಸೈಬರ್ ಕ್ರೈಮಲ್ಲಿ ಏನೇನು ಬರುತ್ತೆ, ಹ್ಯಾಕಿಂಗ್ ಇರ್ಬೋದು,
ಅದಾದಮೇಲೆ ಫಿಶಿಂಗ್ ಇರ್ಬೋದು, ಅದಾದಮೇಲೆ ಟ್ರಾನ್ಸಮ್ವೇರ್, ಮೂರನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇದು ಕೂಡ ಕೇಳೋ ಪಾಸಿಬಿಲಿಟೀಸ್ ಇದೆ, ವಿತ್ ಎಕ್ಸಾಂಪಲ್ಸ್ ಕೇಳ್ಬೋದು 5 ಮಾರ್ಕ್ಸ್ಗೆ. ಸೊ ಇದು ಕೂಡ ಓದೋದನ್ನ ಮರಿಬೇಡಿ. ಇಂಪ್ಯಾಕ್ಟ್ ಆನ್ ಹೆಲ್ತ್ ಜನರಲಿ 1 ಮಾರ್ಕ್ ಕೇಳ್ತಾರೆ ಅಥವಾ 2 ಮಾರ್ಕ್ ಕ್ವೆಶನ್ ಕೇಳ್ಬೋದು. ಸೊ ಮೇನ್ಲಿ ಎಟಿಕೇಟ್ಸೇ ಕೇಳೋದು. ಸೊ ಎಟಿಕೇಟ್ಸ್ ನೀಟಾಗಿ ಓದ್ಕೊಳ್ಳಿ ಆಯಿತಾ. ಸೊ ಎಟಿಕೇಟ್ಸಲ್ಲಿ ನೆಟ್ ಎಟಿಕೇಟ್ಸ್, ಸೋಷಿಯಲ್ ಮೀಡಿಯಾ ಎಟಿಕೇಟ್ಸ್, ಕಮ್ಯುನಿಕೇಷನ್ ಎಟಿಕೇಟ್ಸ್ ಮೇನ್ ಆಗಿ ಓದ್ಕೊಳ್ಳಿ. ಆಮೇಲೆ ಡೇಟಾ ಪ್ರೊಟೆಕ್ಷನಲ್ಲಿ ಕಾಪಿ ರೈಟ್ ಅಂದ್ರೇನು, ಪೇಟೆಂಟ್ ಅಂದ್ರೇನು, ಟ್ರೇಡ್ ಮಾರ್ಕ್ ಅಂದ್ರೇನು, ವೈಲೇಟ್ ಮಾಡಿದ್ರೆ ಏನೇನಾಗುತ್ತೆ, ಸೊ ಇದೆಲ್ಲ ನೀಟಾಗಿ ಓದ್ಕೊಳ್ಳಿ. ಆಯಿತು ಸ್ಟೂಡೆಂಟ್ಸ್, ಈಗ ಕೆಲವೊಂದು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ. ಎಕ್ಸಸೈಸ್ ಪ್ರಾಬ್ಲಮ್ಸ್ ಬೇಗ ನೋಡ್ಬೋಣ. ಸೊ ಫಸ್ಟ್ ಕ್ವೆಶನ್, ಎಕ್ಸಸೈಸ್ ಕ್ವೆಶನ್ ಸ್ವಲ್ಪ ದೊಡ್ಡದು ಅನ್ಸ್ಬೋದು, ಬಟ್ ತುಂಬ ಸಿಂಪಲು. ಸೊ ಆಫ್ಟರ್ ಪ್ರಾಕ್ಟಿಕಲ್ಸ್ ಅಥರ್ವ್ ಲೆಫ್ಟ್ ದ ಕಂಪ್ಯೂಟರ್ ಲ್ಯಾಬ್ರೇಟರಿ ಬಟ್ ಫಾರ್ಗಾಟ್ ಟು ಸೈನ್ ಆಫ್ ಫ್ರಮ್ ಹಿಸ್ ಇಮೇಲ್ ಅಕೌಂಟ್. ಸೊ ಪ್ರಾಕ್ಟಿಕಲ್ ಆದಮೇಲೆ ಅಥರ್ವ್ ಅನ್ನೋರು ಸೊ ಇಮೇಲ್ ಐ ಡಿ ಸೈನ್ ಔಟ್ ಮಾಡಿದೆ, ಹಾಗೆ ಇತ್ತು. ಓಕೆ, ಸೊ ಲೇಟರ್ ಹಿಸ್ ಕ್ಲಾಸ್ಮೇಟ್ ರೇವನ್ ಸ್ಟಾರ್ಟೆಡ್ ಯೂಸಿಂಗ್ ದ ಸೇಮ್ ಕಂಪ್ಯೂಟರ್. ಹೀ ಈಸ್ ನೌ ಲಾಗ್ಡ್ ಇನ್ ಆಸ್ ಅಥರ್ವ್. ಸೊ ರೇವನ್ ಅನ್ನೋರು ಸೊ ಅಥರ್ವ್ ಅಕೌಂಟ್ ಲಾಗಿನ್ ಆಗಿ ಸೊ ಅಥರ್ವ್ ಥರ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಸಿಸ್ಟಮ್ನ. ಹಿ ಸೆನ್ಸ್ ಇನ್ಫ್ಲಮೇಟರಿ ಇಮೇಲ್ ಮೆಸೇಜಸ್ ಟು ಫ್ಯೂ ಆಫ್ ಹಿಸ್ ಕ್ಲಾಸ್ಮೇಟ್ಸ್ ಯೂಸಿಂಗ್ ಅಥರ್ಸ್ ಇಮೇಲ್ ಅಕೌಂಟ್. ಸೊ ಅವ್ನು ಯಾರಿಗೋ ಬ್ಯಾಡ್ ಮೆಸೇಜಸ್ ಕಳ್ಸಕ್ಕೆ ಸ್ಟಾರ್ಟ್ ಮಾಡ್ದ. ಓಕೆ ಆಯಿತು. ರೇವನ್ಸ್ ಆಕ್ಟಿವಿಟಿ ಈಸ್ ಅನ್ ಎಕ್ಸಾಂಪಲ್ ಆಫ್ ವಿಚ್ ಶೋ ದ ಫಾಲೋಯಿಂಗ್ ಸೈಬರ್ ಕ್ರೈಮ್. ಜಸ್ಟಿಫೈ ಯುವರ್ ಆನ್ಸರ್. ಇದು ಯಾವ ಸೈಬರ್ ಕ್ರೈಮು? ಇಮೇಲ್ ಐ ಡಿ ಬೇರೆ ಯಾರ್ದೋ ತೊಗೊಂಡು ಬ್ಯಾಡ್ ಮೆಸೇಜಸ್ ಕಳ್ಸೋದು ಯಾವ ಸೈಬರ್ ಕ್ರೈಮು? ಸೊ ಹ್ಯಾಕಿಂಗಾ, ಐಡೆಂಟಿಟಿ ಥೆಫ್ಟಾ, ಸೈಬರ್ ಬುಲಿಂಗಾ ಅಥವಾ ಪ್ಲೆಗರಿಸಮಾ? ಸೊ ನಮ್ಗೆ ಗೊತ್ತು ಐಡೆಂಟಿಟಿ ಥೆಫ್ಟ್. ಇದು ಏನಕ್ಕೆ ಐಡೆಂಟಿಟಿ ಥೆಫ್ಟು? ಸೊ ಅನ್ಆಥರೈಸ್ಡ್ ಆಕ್ಸೆಸ್ ತೊಗೊಂಡ ಸಿಸ್ಟಮ್ ಒಳಗೆ, ಅನ್ಆಥರೈಸ್ಡ್ ಆಕ್ಸೆಸ್ ಪಾಸ್ವರ್ಡು ಎಲ್ಲ ಸ್ಟೀಲ್ ಮಾಡಿ ಹೀ ಈಸ್ ಸೆಂಡಿಂಗ್ ಸಮ್ ಬ್ಯಾಡ್ ಇನ್ಫಾರ್ಮೇಷನ್ ಅಲ್ವಾ. ಸೊ ಇಲ್ಲಿ ಅನ್ಆಥರೈಸ್ಡ್ ಆಕ್ಸೆಸ್ ತೊಗೊಂಡಿದ್ರಿಂದ ಐಡೆಂಟಿಟಿ ಥೆಫ್ಟ್ ಅಂತ ಹೇಳ್ತೀವಿ. ಸೊ ಇದು ಹ್ಯಾಕಿಂಗ್ ಅಂತೂ ಆಗೋದಿಲ್ಲ. ಸೊ ಹ್ಯಾಕಿಂಗ್ ಯಾಕೆ ಆಗೋದಿಲ್ಲ ಅಂದರೆ ಆಲ್ರೆಡಿ ಇಮೇಲ್ ಐ ಡಿ ಹಾಗೆ ಇತ್ತು, ಇವನೇನು ಹ್ಯಾಕ್ ಮಾಡಿಲ್ಲ ಅಲ್ವಾ. ಸೊ ಹ್ಯಾಕ್ ಏನು ಮಾಡಿಲ್ಲ, ಇಮೇಲ್ ಐ ಡಿ ಅವ್ನು ಸೈನ್ ಆಫ್ ಮಾಡೋದು ಮರ್ತುಬಿಟ್ಟ. ಸೊ ಅದು ಹ್ಯಾಕಿಂಗ್ ಆಗೋದಿಲ್ಲ. ಸೈಬರ್ ಬುಲಿಂಗ್, ಸೊ ಸೈಬರ್ ಬುಲಿಂಗ್ ಆಗ್ಬೋದು ಅಂತ ನೀವು ಹೇಳ್ಬೋದು. ಸೊ ಅವ್ನು ಯಾವುದು ಡೆರಿವೇಟರಿ ಮೆಸೇಜಸ್ ಕಳಿಸಿದ್ರೆ ಸೈಬರ್ ಬುಲಿಂಗ್ ಆಗೋ ಚಾನ್ಸಸ್ ಇದೆ. ಸೊ ಇನ್ನೊಂದು ಯಾವುದು ಪ್ಲೆಗರಿಸಮ್. ಸೊ ಪ್ಲೆಗರಿಸಮ್ ಅಲ್ಲ ಇದು. ಸೊ ಪ್ಲೆಗರಿಸಮ್ ಅಂದರೆ ಕಾಪಿ ಮಾಡೋದು. ಸೊ ವಿತೌಟ್ ಗಿವಿಂಗ್ ಕ್ರೆಡಿಟ್ ಕಾಪಿ ಮಾಡೋದು ಪ್ಲೆಗರಿಸಮ್ ಅಲ್ಲ. ಸೊ ಐಡೆಂಟಿಟಿ ಥೆಫ್ಟ್ ಅಂತ ಹೇಳಬೇಕಿಲ್ಲಿ. ಸೊ ಐಡೆಂಟಿಟಿ ಥೆಫ್ಟ್ ಇಸ್ ಅ ಕಾಮನ್ ಫಾರ್ಮ್ ಆಫ್ ಫಿಶಿಂಗ್ ವೇರ್ ಸ್ಟೋಲನ್ ಪರ್ಸನಲ್ ಡೇಟಾ ಇಸ್ ಯೂಸ್ ಫಾರ್ ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್. ಸೊ ನಿಮ್ಮ ಪರ್ಸನಲ್ ಡೇಟಾ ತೊಗೊಂಡು ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್ ಅಥವಾ ಬ್ಯಾಡ್ ಆಕ್ಟಿವಿಟೀಸ್ ಮಾಡ್ತಾರೆ. ಆಯಿತು. ಸೊ ಎರಡನೇ ಕ್ವೆಶನ್ಗೆ ಹೋಗ್ಬೋಣ. ಇದು ಅರ್ಥ ಏನ ಭಾವಿಸ್ತೀನಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಕಮೆಂಟಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಎರಡನೇ ಕ್ವೆಶನ್, ಆಫ್ಟರ್ ಅ ಫೈಟ್ ವಿತ್ ಯುವರ್ ಫ್ರೆಂಡ್ ಯು ಡಿಡ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್. ಏನು ಆಕ್ಟಿವಿಟೀಸು ನೋಡೋಣ. ವಿಚ್ ಆಫ್ ದೀಸ್ ಆಕ್ಟಿವಿಟೀಸ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಆಫ್ ಸೈಬರ್ ಬುಲಿಂಗ್. ನಾಟ್ ಅನ್ ಎಕ್ಸಾಂಪಲ್, ಸೈಬರ್ ಬುಲಿಂಗ್ ಯಾವುದಲ್ಲ ಅಂತ ಕೇಳ್ತಿದ್ದಾರೆ. ಸೊ ಯು ಸೆಂಟ್ ಅನ್ ಇಮೇಲ್ ಟು ಯುವರ್ ಫ್ರೆಂಡ್ ವಿತ್ ಅ ಮೆಸೇಜ್ ಸೇಯಿಂಗ್ ದಟ್ ಐ ಆಮ್ ಸಾರಿ. ನೀವು ಐ ಆಮ್ ಸಾರಿ ಅಂತ ನಿಮ್ಮ ಫ್ರೆಂಡಿಗೆ ಮೇಲ್ ಕಳಿಸಿದ್ರೆ ಅದು ಸೈಬರ್ ಬುಲಿಂಗಾ? ಅಲ್ಲ ಅಲ್ವಾ. ಸೊ ಏನು ಕೇಳ್ತೀರಲ್ಲ, ವಿಚ್ ಇಸ್ ನಾಟ್ ಎನ್ ಎಕ್ಸಾಂಪಲ್ ಆಫ್ ಸೈಬರ್ ಬುಲಿಂಗ್ ಇದೆ ಅಲ್ವಾ ಆನ್ಸರು. ಸೊ ಐ ಆಮ್ ಸಾರಿ ಅನ್ನೋದು ಸೈಬರ್ ಬುಲಿಂಗ್ ಅಲ್ಲ. ಸೊ ಇನ್ನೇನಿದೆ ಆಪ್ಷನ್ಸ್ ನೋಡೋಣ. ಯು ಸೆಂಟ್ ಅ ಥ್ರೆಟ್ನಿಂಗ್ ಮೆಸೇಜ್ ಟು ಯುವರ್ ಫ್ರೆಂಡ್ ಸೇಯಿಂಗ್ ಡು ನಾಟ್ ಟ್ರೈ ಟು ಕಾಲ್ ಆರ್ ಟಾಕ್ ಟು ಮೀ. ಸೊ ಥ್ರೆಟ್ ಮಾಡೋದು, ಭಯಪಡಿಸೋದು ಸೈಬರ್ ಬುಲಿಂಗ್ಗೆ. ಸೊ ಇನ್ನೊಂದು, ಯು ಕ್ರಿಯೇಟೆಡ್ ಅನ್ ಎಂಬ್ಯಾರಸಿಂಗ್ ಪಿಕ್ಚರ್ ಆಫ್ ಯುವರ್ ಫ್ರೆಂಡ್ ಆ್ಯಂಡ್ ಅಪ್ಲೋಡೆಡ್ ಆನ್ ಟು ಯುವರ್ ಅಕೌಂಟ್ ಆನ್ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್. ಸೊ ಯಾರ್ದೋ ಇಮೇಜು ನಿಮ್ಮ ಫ್ರೆಂಡ್ದು ತೊಗೊಂಡು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಗೆ ಹಾಕಿದ್ದೀರಾ. ಸೊ ಅದು ಸೈಬರ್ ಬುಲಿಂಗೆ. ಸೊ ಆನ್ಸರ್ ಏನು ಹೇಳ್ಬೋದು? ಯಾವ್ದು ಸೈಬರ್ ಬುಲಿಂಗ್ ಅಲ್ಲ. ನೀವು ಸಾರಿ ಕೇಳೋದು ಸೈಬರ್ ಬುಲಿಂಗ್ ಅಲ್ಲ. ಕರೆಕ್ಟ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಎ, ಯು ಸೆಂಟ್ ಅನ್ ಇಮೇಲ್ ಟು ಯರ್ ಫ್ರೆಂಡ್ ವಿತ್ ಅ ಮೆಸೇಜ್ ಸೇಯಿಂಗ್ ಐ ಆಮ್ ಸಾರಿ. ಸೊ ಇದೇ ಆನ್ಸರು. ಓಕೆ. ಸೊ ಎಕ್ಸಸೈಸ್ ಕ್ವೆಶನ್ಸ್ ಅರ್ಥ ಇಂದ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ನಮ್ಮ ಪರೀಕ್ಷಾ ಆ್ಯಪಲ್ಲಿ ಎಲ್ಲ ಎಕ್ಸಸೈಸ್ ಕ್ವೆಶನ್ಸು ಇರುತ್ತೆ, ನೀವು ಆಕ್ಸೆಸ್ ಮಾಡ್ಬೋದು. ಲಾಸ್ಟ್ ಇಯರ್ ಕೇಳಿದ್ರು ಎಕ್ಸಾಮಲ್ಲಿ ಈ ಚಾಪ್ಟ್ರಿಂದ, ಅದು ಕೂಡ ಇರುತ್ತೆ, ಆಕ್ಸೆಸ್ ಮಾಡ್ಬೋದು. ನಮ್ಮ ಪರೀಕ್ಷಾ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಸೆಷನ್ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮರಿಬೇಡಿ. ಓಕೆ ಆಯಿತು ಸ್ಟೂಡೆಂಟ್ಸ್. ಸೊ ಎಲ್ಲ ಚಾಪ್ಟರ್ಸು ಕವರ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಈ PU1 ಜರ್ನಿಯಲ್ಲಿ ನನ್ನ ಜೊತೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಸೊ ಎಲ್ಲ ಕಮೆಂಟ್ಸು ಓದ್ತಾ ಇರ್ತೀನಿ, ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ. ಯು ಹ್ಯಾವ್ ಪ್ರೊವೈಡೆಡ್ ಆ್ಯಂಡ್ ಏನಂತಾರೆ, ನೀವು ನಂಗೆ ಇನ್ಸ್ಪಿರೇಷನ್ ಆಗಿದ್ದೀರಪ್ಪ, ನಾನು ಅಷ್ಟೊಂದು ಹೇಳಬಲ್ಲೆ. ಯಾಕಂದರೆ ಸೊ ನನಗೂ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ ಈ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ನನ್ನ ಮಿಸ್ಟೇಕ್ಸು ನೀವು ಹೇಳ್ತಾ ಇರಾ, ನನ್ನ ಪಾಸಿಟಿವ್ದು ಹೇಳ್ತಿದ್ದೀರಾ. ನಾನು ಎಲ್ಲನೂ ತೊಗೊತೀನಿ, ನಾನು ಯಾವುದೂ ಬಿಡಲ್ಲ. ಸೊ ಪಾಸಿಟಿವ್ ತೊಗೊತೀನಿ, ನೆಗೆಟಿವ್ ತೊಗೊಂಡು ಇಂಪ್ರೂವ್ಮೆಂಟು ಮಾಡ್ಕೊತೀನಿ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಹೀಗೆ ಕಮೆಂಟ್ ಮಾಡ್ತಾಯಿದ್ದೀನಿ. ಏನೇ ಡೌಟ್ ಇದ್ದರೂ ಹಾಕಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ರೆಸ್ಪಾಂಡ್ ಮಾಡ್ತೀನಿ ಆಯಿತಾ. ಸೊ ಆಲ್ ದ ಬೆಸ್ಟ್. ನಿಮ್ಮ ಯೂನಿಟ್ ಟೆಸ್ಟ್ 2ಗೆ ಐ ಥಿಂಕ್ 3 ಚಾಪ್ಟರ್ ಇದೆ. ಪೈಥಾನ್ ಫುಲ್ ಚಾಪ್ಟರ್ ಇದೆ. ಲಾಸ್ಟ್ ಟೈಮ್ ಬರೀ ಅರ್ಧ ಇತ್ತು. ಈ ಟೈಮ್ ಪೈಥಾನ್ ಫುಲ್ ಚಾಪ್ಟರ್ ಇರುತ್ತೆ. 6ನೇ ಚಾಪ್ಟರ್ ಫ್ಲೋ ಆಫ್ ಕಂಟ್ರೋಲ್ ಫುಲ್ ಇರುತ್ತೆ. 7ನೇ ಚಾಪ್ಟರ್ ಫಂಕ್ಷನ್ಸ್ ಫುಲ್ ಇರುತ್ತೆ ಯೂನಿಟ್ ಟೆಸ್ಟ್ 2ಗೆ. ಸೊ ಯೂನಿಟ್ ಟೆಸ್ಟ್ 2ಅಲ್ಲಿ ಸಿಗೋಣ. ಅಂಟಿಲ್ ದೆನ್, ಸೊ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಧನೆ ನಮ್ಮ ಗೆಲುವು.